ಬಹಳ ಸಂತೋಷ ಪಡ್ತಕ್ಕಂತ ದಿನ ಅಂತ ಭಾವಿಸ್ತೇನೆ. ಮೊದಲನೇದೇನು ಅಂತಂದ್ರೆ ಶುಕ್ರ ದಶೆಯಲ್ಲಿ ಗಜಕೇಸರಿ ಯೋಗ ಅಂತ. ಶುಕ್ರ ದಶೆನೇ ಅತ್ಯಂತ ಉತ್ಕೃಷ್ಟ, ಅದರಲ್ಲಿ ಗಜಕೇಸರಿ ಯೋಗ ಇದ್ರೆ ಅದಿನ್ನೂ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಮುಕಂದನ್ ಗುರೂಜಿ ಅವರು ಒಂದು ಯೋಗಾಶ್ರಮವನ್ನ ನಡೆಸಿ, ಕನಕಧಾಮ ಅನ್ನತಕ್ಕಂಥ ಯೋಗಾಶ್ರಮವನ್ನ ನಡೆಸಿ ಅಲ್ಲಿ ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಮಾತಾಡಿ ಅಂತ ಕರೆದ್ರು. ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯನವ್ರಿಗೂ ಮುಕುಂದನ್ ಗುರೂಜಿ ಅವ್ರ ಯೋಗಾಶ್ರಮಕ್ಕೂ ಏನ್ ಸಂಬಂಧ ಇದೆ ಅಂತ ನಾವು ಯೋಚನೆ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದೇನೋ ಗೊತ್ತೇ, ಯೋಗ ಅಂತ ಇಟ್ಟಂತಂದ್ರೆ ಕೇವಲ ಆಸನ ಮಾಡ್ತಕ್ಕಂಥದ್ದಲ್ಲ, ಆಧ್ಯಾತ್ಮಿಕ ಚಿಂತನೆನ ಮಾಡ್ತಕ್ಕಂಥಲ್ಲ, ಕಾಯಕವೇ ಕೈಲಾಸ ಅಂತ ಬಿಟ್ಟು ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಕರ್ತವ್ಯ ಪ್ರಜ್ಞೆ ಅಂತಕ್ಕಂಥದ್ದು ಇದೆಯಲ್ಲ, ಅದರಿಂದ ನಾವು ವಿಶ್ವೇಶ್ವರಯ್ಯನವ್ರನ್ನ ಏನಂತ ಕರಿತೀವಿ ಗೊತ್ತೇ, ಕರ್ಮಯೋಗಿಗಳು ಅಂತ ಕರಿತೀವಿ. ಮುಕುಂದನ್ ಗುರೂಜಿ ಅವ್ರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನನ್ನ ಜೊತೆಗೆ ಪ್ರತಿ ಹಂತದಲ್ಲೂ ಯಾರಾದ್ರೂ ಕೈ ಜೋಡಿಸ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಧಾರ್ಮಿಕ ಚಿಂತಕರಾಗಿರ್ತಕ್ಕಂಥ ಲಯನ್ ಸುರೇಶ್ ಅವರು ಕೈ ಜೋಡಿಸ್ತಾ ಇದ್ದಾರೆ. ಅವರು ಧಾರ್ಮಿಕ ಚಿಂತಕರು ಸಹ ಆಗಿದ್ದಾರೆ. ಯಾವುದೇ ಒಂದು ಆಧ್ಯಾತ್ಮಿಕ ಚಿಂತನೆ ಏನಾದ್ರು ಇದೆ ಮೈಸೂರಲ್ಲಿ ಅಂತಂದ್ರೆ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಅವ್ರದ್ದಿರ್ಬೋದು, ನಮ್ಮ ಮುಕುಂದನ್ ಗುರೂಜಿ ಅವ್ರದ್ದಿರ್ಬೋದು, ಹಾಗೂ JSS ಮಹಾಸ್ವಾಮಿಗಳದ್ದಿರ್ಬೋದು, ಯಾವುದೇ ಕಾರ್ಯಕ್ರಮ ಆದ್ರೂ ಯಾರಾದ್ರೂ ಒಬ್ರು ಕಾಣಸಿಗ್ತಾರೆ ಮೈಸೂರಲ್ಲಿ ಚಿರಪರಿಚಿತರಾಗಿದ್ದಾರೆ ಅಂತಂದ್ರೆ ಅದು ನಮ್ಮ ಲಯನ್ ಸುರೇಶ್ ಅವ್ರಿಗೆ ಸೇರುತ್ತೆ. ಲಯನ್ ಸುರೇಶ್ ಅವರು ನಮ್ಮ ಮೈಸೂರು ಯೋಗಿ ಸಂಸ್ಥೆಯಲ್ಲಿ ನಾವು 3 ಜನ ಸಂಸ್ಥಾಪಕರಿದ್ದೇವೆ. ಮೊದಲನೇದು ಮುಕುಂದನ್ ಗುರೂಜಿ ಅವರು, ಎರಡನೇದು ಲಯನ್ ಸುರೇಶ್ ಅವರು, ಮೂರನೇದು ನಾನು. ಈ 3 ಜನ ಯೋಗಕ್ಕೆ ಸಂಬಂಧಿಸಿರುವಂತೆ, ಆಧ್ಯಾತ್ಮಿಕತೆಗೆ ಸಂಬಂಧಿಸಿರುವಂತೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಲಯನ್ ಸುರೇಶ್ ಅವರೇ ನಿಮಗೆ ಅಭಿನಂದನೆಗಳು. ಇತ್ತೀಚೆಗೆ ಇನ್ನೊಬ್ರು ನಮಗೆ ಪರಿಚಯ ಆದ್ರು. ಯಾರು ಅಂತಂದ್ರೆ ಸುನಿಲ್ ಸಿ ರಾಜ್ ಅಂತ. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವಾಗ್ಮಿಗಳು, ಮನಃಶಾಸ್ತ್ರಜ್ಞರು. ಕರ್ನಾಟಕ ರಾಜ್ಯದ ಎಲ್ಲ ಶಾಲೆಯ ಮಕ್ಕಳಿಗೆ ಸಾಕ್ಷರತೆ ಅಕ್ಷರಗಳನ್ನ ಕಲಿಸ್ತಕ್ಕಂಥ ಗುರುಗಳು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ನಮ್ಮ ಸುನಿಲ್ ಸಿ ರಾಜ್ ಅವರಿಗೆ ಸೇರುತ್ತೆ. ಮನಃಶಾಸ್ತ್ರದ ಮುಖಾಂತರ ಅನೇಕ ಚಿಕಿತ್ಸೆಗಳನ್ನ ಕೊಡ್ತಕ್ಕಂಥದ್ದು. ಯಾರೋ ಅವರಿಗೆ ಕ್ಯಾನ್ಸರ್ ಆಗಿರುತ್ತೆ, ಡಾಕ್ಟರ್ ಕ್ಯಾನ್ಸರ್ ವಾಸಿ ಮಾಡಕ್ ಆಗೋದಿಲ್ಲ ಅಂತ ಇಟ್ಟಂತಂದಾಗ ಅವ್ರಿಗೆ ಸಕಾರಾತ್ಮಕವಾಗಿರ್ತಕ್ಕಂಥ ಕ್ರಮಬದ್ಧತೆಯಿಂದ ಮನಃಶಾಸ್ತ್ರದ ಮೂಲಕ ಅವ್ರಿಗೆ ಅಧ್ಯಯನ ಕೊಟ್ಟು ಅವರ ಮನಸ್ಸಿಗೆ ಸ್ಫೂರ್ತಿಯನ್ನ ತುಂಬಿ ಅವರಲ್ಲಿರ್ತಕ್ಕಂಥ ಎಲ್ಲಾ ಕಾಯಿಲೆಗಳನ್ನ ಹೋಗಲಾಡಿಸ್ತಕ್ಕಂಥ ಒಂದು ಶಕ್ತಿ ಇದೆ. ಕೇವಲ 35 ವರ್ಷದ ಯುವಕರು ಇವರು ನಮ್ಮ ಜೊತೆನಲ್ಲಿ ಕೈ ಜೋಡಿಸಿದ್ದಾರೆ. ಇವರಿಗೂ ಸಹ ಹೃದಯಪೂರ್ವಕ ನಮಸ್ಕಾರಗಳು. ಶರಣರ ಗುಣವನ್ನು ಮರಣದಲ್ಲಿ ನೋಡು ಅಂತಾರೆ. ಶರಣರು ಅಂತ ಯಾರನ್ನ ಕರಿತೀವಿ? ಅವ್ರನ್ನ ಯಾಕೆ ಮರಣದಲ್ಲಿ ನೋಡ್ಬೇಕು ಅಂತ ಇಟ್ಟಂದ್ರೆ ಲೋಕದ ಕಲ್ಯಾಣದ ಚಿಂತನೆಯನ್ನ ಮಾಡ್ತಾರಲ್ಲ ಅವ್ರಿಗೆ ನಾವು ಶರಣರು ಅಂತ ಕರಿತೀವಿ. ಸಮಾಜದ ಸೇವೆಯನ್ನ ಮಾಡ್ತಾರಲ್ಲ ಅವ್ರಿಗೆ ಶರಣರು ಅಂತ ಕರಿತೀವಿ. ಜನಗಳಲ್ಲಿ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನ ಇಟ್ಟು ಜನಸೇವೆಯೇ ಜನಾರ್ದನ ಸೇವೆ ಅಂತ ಭಾವಿಸ್ತಾರಲ್ಲ ಅವ್ರನ್ನ ಶರಣರು ಅಂತ ಕರಿತೀವಿ. ಈ ಕರ್ನಾಟಕ ಕಂಡಂತಹ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ 2 ಶರಣರನ್ನ ನಾವು ಕಳೆದ ಶತಮಾನದಲ್ಲಿ ನೋಡ್ತೀವಿ. ಆ 2 ಶರಣರು ಯಾರು ಅಂತ ನಾವು ಯೋಚನೆ ಮಾಡಿದಾಗ ಒಂದು ಸಮೀಕ್ಷೆ ಹೇಳುತ್ತೆ. ಟೈಮ್ಸ್ ಆಫ್ ಇಂಡಿಯಾ, ಹಿಂದೂ ಪತ್ರಿಕೆ ಇವರೆಲ್ಲ ಒಂದು ಸಮೀಕ್ಷೆ ಕೊಡ್ತಾರೆ. ಚುನಾವಣಾ ಪೂರ್ವದಲ್ಲಿ ಸಮೀಕ್ಷೆ ಕೊಡ್ತಾರೆ ಯಾವ ಪಕ್ಷ ಬರುತ್ತೆ ಅಂತ. ಹಾಗೆ ಕರ್ನಾಟಕದಲ್ಲಿ ಶ್ರೇಷ್ಠ ವ್ಯಕ್ತಿಗಳು ಯಾರು ಅಂತ ಹೇಳ್ಬಿಟ್ಟು ಸಮೀಕ್ಷೆ ಕೊಟ್ಟಾಗ ತಿಳಿದು ಬರ್ತಕ್ಕಂಥ ಅಂಶ ಯಾರ್ದು ಗೊತ್ತೇ? 46% ಸಮೀಕ್ಷೆಗಳು 46 ಜನ ಹೇಳೋದು ಮೊದಲನೇ ಶರಣರು ಸರ್ ಎಂ ವಿಶ್ವೇಶ್ವರಯ್ಯನವರು. 1962ನೇ ಇಸ್ವಿ ಏಪ್ರಿಲ್ 14ನೇ ತಾರೀಕು ಸರ್ ಎಂ ವಿಶ್ವೇಶ್ವರಯ್ಯನವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದುತ್ತಾರೆ. ನಿಧನ ಹೊಂದಿರತಕ್ಕಂಥ ವಾರ್ತೆ ಇರ್ತಲ್ಲ ಅದು ಅವತ್ತಿನ ದಿವಸ ಮರ್ಫಿ ಅಂತಕ್ಕಂಥ ರೇಡಿಯೋನಲ್ಲಿ ಬರುತ್ತೆ. ಮರ್ಫಿ, ಕೆಲ್ಟ್ರಾನ್, ಫಿಲಿಪ್ಸ್ ಇದು 3 ರೇಡಿಯೋಗಳಿದೆಯಲ್ಲ ಇದು ಅತ್ಯಂತ ಪುರಾತನವಾಗಿರ್ತಕ್ಕಂಥ ಕಲಾತ್ಮಕವಾಗಿರ್ತಕ್ಕಂಥ ಪಾರಂಪರಿಕವಾಗಿರ್ತಕ್ಕಂಥ ರೇಡಿಯೋಗಳಾಗಿರುತ್ತೆ. ಅವತ್ತು ಸುದ್ದಿ ಬಿತ್ತರ ಆಗೋದು ಕೇವಲ ರೇಡಿಯೋಗಳಲ್ಲಿ ಮಾತ್ರ. ಸರ್ ಎಂ ವಿಶ್ವೇಶ್ವರಯ್ಯನವರು ವಯೋಸಹಜವಾಗಿರ್ತಕ್ಕಂತಹ ವಯಸ್ಸಿನಿಂದ ಅವರು ಅನಾರೋಗ್ಯ ಪೀಡಿತರಾಗಿ ಹೋಗ್ಬಿಟ್ರು. ಮೂಳೆಯ ಸವಕಳಿಯಿಂದ ಅವ್ರು ಹೋದ್ರು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡುತ್ತೆ. ಹಾಗೆ ಅನೌನ್ಸ್ ಮಾಡಿದಾಗ ಅವರು ಹೋಗಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ. ಅವರು ಸ್ವಲ್ಪ ಕಾಲ ಅದನ್ನ ಸರ್ಕಾರಿ ಶವಾಗಾರದಲ್ಲಿ ಇಡ್ತಾರೆ. ಸರ್ಕಾರಿ ಶವಾಗಾರದಿಂದ ಸರ್ಕಾರಿ ಪುರಭವನಕ್ಕೆ ತರ್ತಾರೆ. ಪುರಭವನದಲ್ಲಿ ಸ್ವಲ್ಪ ಹೊತ್ತಿಟ್ಟು 4 ಗಂಟೆ ಮೇಲೆ ಚಿಕ್ಕಬಳ್ಳಾಪುರಕ್ಕೆ ಆ ರಥಯಾತ್ರೆ ಹೊರಡುತ್ತೆ. ಆ ರಥಯಾತ್ರೆ ಹೊರಟಾಗ
ಬೆಂಗಳೂರಿಂದ ಹಿಡಿದು ಚಿಕ್ಕಬಳ್ಳಾಪುರದವರೆಗೂ ಒಂದು ಜನಸ್ತೋಮವನ್ನ ನೋಡ್ತೀವಿ. ಆ ಜನಸ್ತೋಮದ ಎಲ್ಲರ ಕಣ್ಣಲ್ಲಿ ಏನಿರುತ್ತೆ ಗೊತ್ತೇ? ತಮ್ಮ ಮನೆಯ ಸದಸ್ಯರು ಯಾರೋ ಹೋಗ್ಬಿಟ್ಟಿದ್ದಾರೆ, ತಮ್ಮ ಸ್ವಂತದವ್ರು ಯಾರೋ ಹೋಗ್ಬಿಟ್ಟಿದ್ದಾರೆ. ಎಲ್ಲರ ಕಣ್ಣಲ್ಲಿ ಏನಿರುತ್ತೆ? ಎಲ್ಲರ ಕಣ್ಣಲ್ಲಿ ದುಃಖ ಇರುತ್ತೆ. ಯಾತಕ್ಕೆ ದುಃಖ ಇರುತ್ತೆ ಅಂತಂದ್ರೆ ಅದ್ರಲ್ಲಿ ಹೇಳ್ತಾರೆ, ಅಯ್ಯೋ ನಮ್ಮ ವಿಶ್ವೇಶ್ವರಯ್ಯ ಹೋಗ್ಬಿಟ್ರಂತೆ. ಯಾರು ವಿಶ್ವೇಶ್ವರಯ್ಯ? ನಮ್ಮ ವಿಶ್ವೇಶ್ವರಯ್ಯ ಹೋಗ್ಬಿಟ್ಟು. ನಮ್ಮ ವಿಶ್ವೇಶ್ವರಯ್ಯ ಹೋದ್ರು ಅಂತ ಅವ್ರ ಬಾಯಿನಲ್ಲಿ ಬರ್ಬೇಕಾದ್ರೆ ಅದು ಆತ್ಮಪೂರ್ವಕವಾಗಿ ಬರುತ್ತೆ, ಹೃದಯ ಸ್ಪರ್ಶಿಯಾಗಿ ಬರುತ್ತೆ. ಅಂತ ವಿಶ್ವೇಶ್ವರಯ್ಯರು ಹೋಗಿದ ದಿವಸ ಆಯ್ತೆ, ಬೆಂಗಳೂರಿಂದ ಚಿಕ್ಕಬಳ್ಳಾಪುರದವರೆಗೂ ಸಹ ಆ ರಥಯಾತ್ರೆ, ಶವಯಾತ್ರೆನ ಜನ ನೋಡ್ತಾರೆ, ದುಃಖಿಸ್ತಾರೆ. ಅಂದ್ರೆ ಶರಣರ ಗುಣವನ್ನ ನಾವೆಲ್ಲಿ ನೋಡ್ಬೇಕು? ಅವರ ಮರಣದಲ್ಲಿ ನೋಡ್ಬೇಕು. ಹಾಗಾಗಿ ನಾನು ಅವರ ಮರಣದಿಂದ ಕಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಏಪ್ರಿಲ್ 14, 1962 ಇಸ್ವಿನಲ್ಲಿ ಅವರು ಕಾಲವಶ ಆಗ್ತಾರೆ. ಬೆಳಗ್ಗೆ 6 ಗಂಟೆಗೆ. 4 ಗಂಟೆ ನಂತರ ಶವಯಾತ್ರೆ ಹೊರಡ ನಂತರ ಅವತ್ತಿನ ದಿವಸನೇ ಅವರ ಅಂತಿಮ ಸಂಸ್ಕಾರ ಆಗುತ್ತೆ. ರಾತ್ರಿ 12 ಗಂಟೆ ಆಗುತ್ತೆ. ಮುದ್ದೇನಹಳ್ಳಿ ಅವ್ರು ಹುಟ್ಟಿರ್ತಕ್ಕಂಥ ಊರು. ಅವ್ರ ಮನೆ ಹಿಂಭಾಗ ಸರ್ಕಾರ 2 ಎಕರೆ ಜಾಗವನ್ನ ಮಂಜೂರು ಮಾಡುತ್ತೆ. ಅಲ್ಲಿ ಅವರ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ವಿಶ್ವೇಶ್ವರಯ್ಯನವರು ಈ ಒಂದು ರಥಯಾತ್ರೆನ ನಾವು ನೋಡ್ತೀವಲ್ಲ, 46 ಭಾಗ, 46% ಜನ ವಿಶ್ವೇಶ್ವರಯ್ಯನವರ ಸಂತ ಶರಣರು, ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ಗುರುತಿಸಿದ್ರಲ್ಲ, ಹಾಗೆ ಇನ್ನೊಬ್ಬರು ಯಾರು ಅನ್ನೋದೊಂದು ಕುತೂಹಲ ಇರುತ್ತೆ. ಅಭಿಮಾನಿಗಳಿಗೆ ಏನಿರುತ್ತೆ? ಇನ್ನೊಬ್ಬರು ಯಾರು ಅನ್ನೋದು ಕುತೂಹಲ ಇರುತ್ತೆ. ಇನ್ನೊಬ್ಬರು ಕಳೆದ ಶತಮಾನದ ಯೋಗದ ಪುರುಷರು, ಯುಗ ಪುರುಷರು ಯಾರು ಅಂತಂದ್ರೆ 8 ಕೋಟಿ ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರು ಏಪ್ರಿಲ್ 12ನೇ ತಾರೀಕು 2006 ಇಸ್ವಿನಲ್ಲಿ ಹಸ್ತಂಗತರಾಗ್ತಾರೆ. ಹಸ್ತಂಗತರಾಗಿರ್ತಕ್ಕಂಥದ್ದು ಟಿವಿನಲ್ಲಿ ಬರ್ತಾ ಇದ್ದಾಗನೆ ಬೆಂಗಳೂರಿನಲ್ಲಿ ಗೋಲಿಬಾರ್ ಆಗುತ್ತೆ, ಲಾಠಿ ಚಾರ್ಜ್ ಆಗುತ್ತೆ. ನಮ್ ರಾಜ್ಕುಮಾರ್ ಅವ್ರು ಹೋಗ್ಬಿಟ್ರು ಅಂತ ಎಲ್ಲಾ ಕನ್ನಡಿಗರು ದುಃಖ ಪಡ್ತಕ್ಕಂಥ ಒಂದು ಸನ್ನಿವೇಶವನ್ನ ನೋಡ್ತೀವಿ. ಯಾತಕ್ಕೆ ನಾನು ರಾಜ್ಕುಮಾರ್ ಅವ್ರ ಬಗ್ಗೆ ಮತ್ತೆ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ 1973 ಇಸ್ವಿ ಮಾರ್ಚ್ 31ನೇ ತಾರೀಕು ಕನ್ನಡ ನಾಡು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಾಖಲೆ ನಿರ್ಮಿಸಿರ್ತಕ್ಕಂಥ ಒಂದು ಚಲನಚಿತ್ರವನ್ನ ನೋಡ್ತೇವೆ. ಆ ಚಲನಚಿತ್ರದ ಹೆಸರೇನು ಗೊತ್ತೇ? ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ ಅಂತಕ್ಕಂಥ ಒಂದು ಚಲನಚಿತ್ರ ಮೈಸೂರಿನ ಸಯ್ಯಾಜಿ ರೋಡ್ ಅಲ್ಲಿ ಇರ್ತಕ್ಕಂಥ ಚಾಮುಂಡೇಶ್ವರಿ ಟಾಕೀಸ್ಗೆ ಬರುತ್ತೆ. ಅವತ್ತಿನ ದಿವಸ ಹಳ್ಳಿಯಿಂದ ಬಂದು ಆ ಸಿನಿಮಾನ ನೋಡ್ತೇನೆ. ನನಗ ಅವಾಗ 8 ವರ್ಷ ವಯಸ್ಸು. ಎಲ್ಲರೂ ಮಾತಾಡ್ಕೋತಾರೆ. ಆ ಚಿತ್ರವನ್ನ ಅಳತೆ ಮಾಡ್ತಕ್ಕಂಥ ಶಕ್ತಿ ನನ್ನಲ್ಲಿ ಇರೋಲ್ಲ. ಯಾತಕ್ಕೆ ಇನ್ನೂ ಬಾಲಕ, ಓದ್ತಾ ಇರ್ತಕ್ಕಂಥ ಬಾಲಕನಿಗೆ ಚಲನಚಿತ್ರ ವಿಮರ್ಶೆ ಮಾಡಿ ಅಂದ್ರೆ ಮಾಡೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಆದ್ರೆ ಮಾತಾಡ್ಕೊಡ್ತಿರ್ತಕ್ಕಂಥ ಮಾತು ಇವತ್ತು ನನ್ನ ಕಿವಿನಲ್ಲಿದೆ. ನಮ್ ಚಿಕ್ಕಮ್ಮಂದ್ರು, ನಮ್ಮ ಮಾವಂದ್ರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಇದ್ಯಾವುದೋ ರೈತರಿಗೋಸ್ಕರ ತೆಗೆದಿರ್ತಕ್ಕಂಥ ಸಿನಿಮಾ ಇದೆ, ಇದ್ರಲ್ಲಿ ಏನು ಹುರುಳಿಲ್ಲ, ರಾಜ್ಕುಮಾರ್ ಅವ್ರು ಯಾತಕ್ಕಾದ್ರು ಈ ಸಿನಿಮಾನಲ್ಲಿ ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ರಶ್ ಇರಲ್ಲ. ಆದ್ರೆ ನೋಡ್ತಾ 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 ಏನಾಗುತ್ತೆ, ಮೈಸೂರಲ್ಲಿ ಅದು 1 ವರ್ಷ ಓಡುತ್ತೆ, ಬೆಂಗಳೂರಿನಲ್ಲಿ ಆಯ್ತೆ ಅದು 2 ವರ್ಷಗಳ ಕಾಲ ಓಡಿ ಇಡೀ ಕನ್ನಡ ನಾಡಿದೆಯಲ್ಲ, ಕನ್ನಡ ನಾಡನ್ನ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಚಲನಚಿತ್ರ ರಂಗಕ್ಕೆ ಅದರದೇ ಆಗಿರ್ತಕ್ಕಂಥ ಕೊಡುಗೆನ ಕೊಟ್ಟಿರ್ತಕ್ಕಂಥ ಸಿನಿಮಾ ಯಾವುದು ಅಂತಂದ್ರೆ ಅದು ಬಂಗಾರದ ಮನುಷ್ಯ. ಈ ರಾಜ್ಕುಮಾರ್ ಅವ್ರು ಹೋಗಿದ್ದ ದಿವಸ ಈ ಕನ್ನಡಿಗರು ಎಷ್ಟು ದುಃಖ ಪಟ್ರು, ಅದಕ್ಕಿಂತ ಜಾಸ್ತಿ ದುಃಖ ಪಟ್ಟಿದ್ ಯಾವತ್ತು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಹೋಗಿದ್ದ ದಿವಸ. ನಮ್ಮ ಕರ್ನಾಟಕ ಕಂಡಿರ್ತಕ್ಕಂಥ 2 ಶತಮಾನದ ಯುಗ ಪುರುಷರು ಯಾರು ಅಂತಂದ್ರೆ, ಮೊದಲನೇದು ಸರ್ ಎಂ ವಿಶ್ವೇಶ್ವರಯ್ಯ, 2ನೇದು ಯಾರು? ರಾಜ್ಕುಮಾರ್ ಅವರು. ಅದು ನಾನು ಬಂಗಾರದ ಮನುಷ್ಯನೇ ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಬಂಗಾರದ ಮನುಷ್ಯ ಅಂತಕ್ಕಂಥ ಒಂದು ಚಲನಚಿತ್ರದಲ್ಲಿ ಮಾತ್ರ ನಾವು ವಿಶ್ವೇಶ್ವರಯ್ಯನವರನ್ನು ನೋಡೋದಕ್ಕೆ ಸಾಧ್ಯ, ರಾಜ್ಕುಮಾರ್ ಅವರನ್ನು ನೋಡೋದಕ್ಕೆ ಸಾಧ್ಯ. ಆಗದು ಎಂದು ಕೈಲಾಗದು ಎಂದು ಅಂತಕ್ಕಂಥ ಹಾಡು ಇವತ್ತಿಗೂ ಸಹ ಅತ್ಯಂತ ಜನಪ್ರಿಯ ಆಗಿದೆ. ವಿಶ್ವೇಶ್ವರಯ್ಯನವರು ಈಗ ಒಂದು 2 ವರ್ಷ ಹಿಂದೆ ನಾವು ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಮಂಡ್ಯ ಅಂತಕ್ಕಂಥ ಒಂದು ಜಾಗದಲ್ಲಿ ಬಸ್ಸು ಕೆಟ್ಟ ನಿಂತು ಹೋಯ್ತು. ಏನಾಯ್ತು? ಮಂಡ್ಯ ಅಂತಕ್ಕಂಥ ಒಂದು ಊರಲ್ಲಿ ಬಸ್ಸು ಕೆಟ್ಟ ನಿಂತು ಹೋಯ್ತು. ತೂಬಿನಕೆರೆ ಅಂತ ಊರಿನ ಹೆಸರು. ಅಲ್ಲಿ ನಾನು ಇಳಿದಾಗ ಸರ್ ವಿಶ್ವೇಶ್ವರಯ್ಯ ಅವರು ಈ ಮಂಡ್ಯ ಅಂತಕ್ಕಂತಹ ಹೊಲಗಳಿದ್ವು. ಹೊಲಗಳು ಅಂತಂದ್ರೆ ಏನೋ, ಅಲ್ಲಿ ನೀರಾವರಿ ಸೌಕರ್ಯ ಇಲ್ಲ, ಕೇವಲ ಹತ್ತಿ, ಜೋಳ ಇಂತಹ ಒಣ ಬೆಳೆಗಳನ್ನ ಬೆಳೀತಕ್ಕಂಥ ಪ್ರದೇಶ. ಆ ಪ್ರದೇಶಕ್ಕೆ ಕಾವೇರಿ ನೀರನ್ನ ಹರಿಸಿ ಇಡೀ ಮಂಡ್ಯ ನಗರ ಏನಿದೆ ಅದನ್ನ ಹಸಿರೀಕರಣ ಮಾಡಿರೋದ್ರಿಂದ ಇವತ್ತಿಗೂ ಸಹ ಮಂಡ್ಯ ಜನಗಳ ಪ್ರತಿಯೊಂದು ಮನೆಗಳಲ್ಲೋ ಯಾರಿದ್ದಾರೆ ವಿಶ್ವೇಶ್ವರಯ್ಯನವರ ಒಂದು ಫೋಟೋನ ನಾವು ನೋಡ್ತೀವಿ. ಅಂತ ಮಂಡ್ಯ ಹಸಿರೀಕರಣ ಆಗಿದೆ, ಎಷ್ಟು ಅತ್ಯದ್ಭುತವಾಗಿದೆ ಅಂತ ನನ್ನ ಮನಸ್ಸಿನಲ್ಲಿ ಯಾವಾಗ ಬಂತೋ ಅದೇ ಉದ್ಗಾರ ನನ್ನ ವಯಸ್ಸಿನ ಮತ್ತೊಬ್ಬರ ಬಾಯಿನಲ್ಲೂ ಬಂತು. ದಟ್ ಈಸ್ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯ ಅಂತಂದ್ರೆ ಕೇವಲ ಅವರು ಕೈಗಾರಿಕೆಗಳನ್ನ ಮಾತ್ರ ಅವರು ಸ್ಥಾಪನೆ ಮಾಡಿದ್ದಲ್ಲ, ಈ ಬಂಗಾರದ ಭೂಮಿ ಮಂಡ್ಯ ಅಂತಕ್ಕಂಥ ಊರಿಗೆ ಏನಾದ್ರು ಹಸಿರೀಕರಣವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಆ ಸತ್ಕೀರ್ತಿ ಯಾರಿಗೆ ಸೇರುತ್ತೆ? ಅದು ವಿಶ್ವೇಶ್ವರಯ್ಯನವ್ರಿಗೆ ಸೇರುತ್ತೆ. ವಿಶ್ವೇಶ್ವರಯ್ಯನವರು ಕನ್ನಡಿಗರೇ,
ಕರ್ನಾಟಕದವರೇ ಅಂತ ಪ್ರಶ್ನೆ ಬಂದಾಗ ವಿಶ್ವೇಶ್ವರಯ್ಯನವರ ತಾತ ಅವರು ಆಂಧ್ರ ಪ್ರದೇಶ್ ಕರ್ನೂಲ್ ಜಿಲ್ಲೆ ಅಂತಕ್ಕಂಥ ಮೋಕ್ಷಗುಂಡಂ ಅಂತಕ್ಕಂಥ ಒಂದು ಊರಲ್ಲಿ ಜನಿಸ್ತವ್ರು. ಅಲ್ಲಿರ್ತಕ್ಕಂಥ ಜಮೀನ್ದಾರರ ದಬ್ಬಾಳಿಕೆಯಿಂದ ಅವ್ರ ಬ್ರಾಹ್ಮಣ ಕುಟುಂಬ ಏನ್ ಮಾಡುತ್ತೆ, ವೈದಿಕ ಕುಟುಂಬವಾಗಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಗೆ ಬರುತ್ತೆ. ಅಲ್ಲಿ ಇರ್ತಕ್ಕಂಥ ಪಾಳೆಗಾರರು ವಿಶ್ವೇಶ್ವರಯ್ಯನವರ ಒಂದು ಕುಟುಂಬಕ್ಕೆ ಆಶ್ರಯವನ್ನ ಕೊಡ್ತಾರೆ. ವಿಶ್ವೇಶ್ವರಯ್ಯನವರ ತಂದೆ ಹೆಸರು ಶ್ರೀನಿವಾಸ ಶಾಸ್ತ್ರಿಗಳು ಅಂತ, ತಾಯಿ ಹೆಸರು ವೆಂಕಟಲಕ್ಷ್ಮಮ್ಮ ಅಂತ. ಅವ್ರಿಗೆ ಪ್ರೀತಿಯಿಂದ ಪ್ರತಿಯೊಬ್ಬರು ಕಳಿಸೋದೇನು ಅಂತಂದ್ರೆ ವೆಂಕಟಚಮ್ಮ ಅಂತ ಕರಿತಾ ಇರ್ತಾರೆ. ಶ್ರೀನಿವಾಸ ಶಾಸ್ತ್ರಿಗಳು ಕಾಶಿಗೆ ಹೋಗಿ ಮೀಮಾಂಸಾ ಶಾಸ್ತ್ರವನ್ನ ಓದ್ತಾರೆ, ವೇದಾಭ್ಯಾಸಗಳನ್ನ ಮಾಡ್ತಾರೆ. ಸಂಸ್ಕೃತದಲ್ಲಿ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯನೂ ಸಹ ಇರುತ್ತೆ. ಕಾಶಿಗೆ ಹೋಗಿ ಅವರು ವೇದಾಭ್ಯಾಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಾಶಿ ವಿಶ್ವೇಶ್ವರನ ದರ್ಶನ ಆಗಿ ನನಗೆ ಒಬ್ಬ ಪುತ್ರ ಜನಿಸಲಿ ಅಂತ ಹೇಳ್ಬಿಟ್ಟು ಅವರು ಕಾಶಿ ದೇವರನ್ನ ಬೇಡ್ಕೊಂಡಾಗ ಹುಟ್ಟಿರ್ತಕ್ಕಂಥ ಮಗುವನೇ ವಿಶ್ವೇಶ್ವರಯ್ಯ. ಅದಕ್ಕೆ ವಿಶ್ವೇಶ್ವರಯ್ಯ ಅಂತ ಹೆಸರಿಟ್ಟಾರೆ. ಕಾಶಿ ವಿಶ್ವನಾಥನ ಹೆಸರೇ ವಿಶ್ವೇಶ್ವರಯ್ಯನವ್ರಿಗೆ ಇರ್ತಕ್ಕಂತಹ ಹೆಸರು. ಬಾಲಕ ವಿಶ್ವೇಶ್ವರಯ್ಯ ಮುದ್ದೇನಹಳ್ಳಿನಲ್ಲೇನೆ ಓದ್ತಾರೆ. ಎಲ್ಲಿವರೆಗೂ ಓದ್ತಾರೆ ಅಂತಂದ್ರೆ 7ನೇ ಕ್ಲಾಸ್ವರೆಗೂ ಓದ್ತಾರೆ. ನಂತರ ಚಿಕ್ಕಬಳ್ಳಾಪುರದಲ್ಲಿ ಅಂತ ಸೌಕರ್ಯಗಳಿರೋದಿಲ್ಲ, ಅಂತ ಒಳ್ಳೆ ಉಪಾಧ್ಯಾಯರು ಸಹ ಇರೋದಿಲ್ಲ. ಹೈಸ್ಕೂಲ್ ವಿದ್ಯಾಭ್ಯಾಸ, ಕಾಲೇಜು ವಿದ್ಯಾಭ್ಯಾಸ, ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಎಲ್ಲದನ್ನು ಅವ್ರು ಬೆಂಗಳೂರಿನಲ್ಲಿ ಮುಗಿಸ್ತಾರೆ. ಬೆಂಗಳೂರಿನಲ್ಲಿ ಯಾವಾಗ ಈ ವಿದ್ಯಾಭ್ಯಾಸವನ್ನ ಮುಗಿಸಿದ ಮೇಲೆ ಏನಾಗುತ್ತೆ, ಯಾವಾಗ ವಿದ್ಯಾಭ್ಯಾಸ ಮುಗಿಸ್ತಾರೆ ಮನೆಯಲ್ಲಿ ಬಡತನ ಇರುತ್ತೆ. ಬಡತನ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರು ಕೆಲಸಕ್ಕೆ ಅಂತ ಹೋಗ್ತಾರೆ. ಕೆಲಸಕ್ಕೆ ಅಂತ ಹೋದಾಗ ಏನಾಗ ಹೋಗ್ಬೇಕು, ಅವರು ಇಂಜಿನಿಯರ್ ಆಗೇನೆ ಹೋಗ್ಬೇಕು. ಮೈಸೂರು ಅರಮನೆ ಇತ್ತಲ್ಲ, ಮೈಸೂರು ಅರಮನೆಯನ್ನ ಕಟ್ಟತಕ್ಕಂತ ಒಂದು ಸಂದರ್ಭ ವಿಶ್ವೇಶ್ವರಯ್ಯನವರು ಏನ್ ಮಾಡ್ತಾರೆ, ಮೈಸೂರಿನಲ್ಲಿ ಕಾಡಾ ಕಚೇರಿ ಅಂತಿರುತ್ತೆ, ಅಲ್ಲಿಗೆ ಬರ್ತಾರೆ. ಅರಮನೆಯಲ್ಲಿ ಅವತ್ತಿನ ದಿವಸ ಸಂದರ್ಶನ ಇರುತ್ತೆ. ಸಂದರ್ಶಕರು ಯಾರುವೆ ವಿಶ್ವೇಶ್ವರಯ್ಯನವರನ್ನ ಗಮನಿಸೋಲ್ಲ. ಯಾತಕ್ಕೆ ಗಮನಿಸೋದಲ್ಲ, ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ, ಅಪ್ಪ ನೀನ್ ಓದಿದ್ಯಾ, ನಿನ್ಗೆ ಏನಾದ್ರು ಅನುಭವ ಇದೆಯಾ ಅಂತ ಕೇಳ್ತಾರೆ. ಅವಾಗ ವಿಶ್ವೇಶ್ವರಯ್ಯನವರು ಏನ್ ಹೇಳ್ತಾರೆ ಗೊತ್ತೇ, ನನ್ಗೇನು ಅನುಭವ ಇಲ್ಲ. ಅನುಭವ ಇಲ್ಲದವ್ರಿಗೆ ಅರಮನೆಯಲ್ಲಿ ಕೆಲಸ ಕೊಡಲ್ಲಪ್ಪ. ವಿದ್ಯೆ ನಮ್ಗೆ ಮುಖ್ಯ ಅಲ್ಲ, ವಿವೇಕ ಮುಖ್ಯ ಅಂತಾರೆ. ಅಂದ್ರೆ ನಾವು ಒಂದ್ ವಿಷಯನ ತಿಳ್ಕೊಬೇಕು, ವಿದ್ಯೆಗಿಂತ ವಿವೇಕ ಅಂತಕ್ಕಂಥದ್ದು ಮುಖ್ಯ. ಅನುಭವ ಇಲ್ಲದೆ ಇದ್ದಿದ್ರಿಂದ ಪ್ರಪ್ರಥಮವಾಗಿ ಸೋಲನ್ನ ಉಂಟಾಗ್ತಕ್ಕಂಥದ್ದು ಯಾರಿಗೆ ಅಂದ್ರೆ ಮೈಸೂರು ಅರಮನೆಯಲ್ಲಿ ಮೊದಲನೇ ಸೋಲು ಉಂಟಾಗುತ್ತೆ. ಸೋಲೆ ಗೆಲುವಿನ ಮೆಟ್ಟಲು, ಸೋಲು ಅಂತಕ್ಕಂಥದ್ದು ಗೆಲುವಿನ ಮೆಟ್ಟಲು. ಅವತ್ತಿನ ದಿವಸ ಬಾಂಬೆ ಸರ್ಕಾರಕ್ಕೆ ಒಬ್ಬ ಗುಮಾಸ್ತರು ಬೇಕಾಗಿರ್ತಾರೆ ಲೋಕೋಪಯೋಗಿ ಇಲಾಖೆಗೆ. ಹಾಗಾಗಿ ನಮ್ಮ ವಿಶ್ವೇಶ್ವರಯ್ಯನವರು ಲೋಕೋಪಯೋಗಿ ಇಲಾಖೆಗೆ ಹೋದಾಗ ಇವರು ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾರಲ್ಲ, ಇವರಿಗೆ ತಕ್ಷಣ ಉದ್ಯೋಗವನ್ನು ಸಹ ಕೊಡ್ತಾರೆ. ಹಾಗೆ ಉದ್ಯೋಗವನ್ನ ಕೊಟ್ಟಾಗ ಇವರು ಮೇಲಧಿಕಾರಿಗಳೆಲ್ಲ ಯಾರು ಗೊತ್ತೇ, ಮೇಲಧಿಕಾರಿಗಳೆಲ್ಲ ಇಂಗ್ಲಿಷ್ನವರು, ಇಂಗ್ಲಿಷ್ ಬಲ್ಲವರು ಎಲ್ಲ ಇಂಜಿನಿಯರ್ಸ್ಗಳು. ಈ ಬಾಂಬೆ ಅಂತಕ್ಕಂಥ ಊರಲ್ಲಿ, ಹೈದರಾಬಾದ್ ಅಂತಕ್ಕಂಥ ಊರಲ್ಲಿ ವರ್ಷ ಪ್ರಕೃತಿ ವಿಕೋಪದಿಂದ ಏನಾಗುತ್ತೆ, ಸಮುದ್ರಗಳು ಉಕ್ಕಿ ಬರುತ್ತೆ. ಸಮುದ್ರಗಳು ಯಾವಾಗ ಭೀಕರವಾಗಿರ್ತಕ್ಕಂಥ ಪ್ರವಾಹವನ್ನ ಕೊಡುತ್ತೆ, ಆ ಪ್ರವಾಹವನ್ನ ಕೊಟ್ಟಾಗ ಲಕ್ಷಾಂತರ ಜನ ಮನೆ ಮಟ್ಟದ ಹೊಲ ಗದ್ದೆಗಳನ್ನ ಕಳ್ಕೊಳ್ತಾ ಇರ್ತಾರೆ. ಇದನ್ನೇನಾದ್ರೂ ಮಾಡಿ ತಡೆಗಟ್ಟಬೇಕು ಅಂತ ಅಣೆಕಟ್ಟನ್ನ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾರೆ. ಇವ್ರು ಅಣೆಕಟ್ಟು ಕಟ್ಟಿ ಮುಗಿಸೋಷ್ಟೊತ್ತಿಗೆ ಪ್ರವಾಹ ಬರುತ್ತೆ, ಪ್ರವಾಹ ಬಂದು ಕೊಚ್ಚಿ ಹೋಗುತ್ತೆ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿರ್ತಾರೆ ಆಫೀಸರ್ಸ್. ಅವಾಗ ವಿಶ್ವೇಶ್ವರಯ್ಯನವರು ಒಂದ್ ಮಾತು ಹೇಳ್ತಾರೆ, ನಾನು ಓದಿದ್ದೀನಿ, ದಯವಿಟ್ಟು ನನ್ಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ. ಅಲ್ಲಪ್ಪ, ನೀವು ಇಷ್ಟೊಂದು ವರ್ಷ ಅನುಭವ ಇದೆ, ನಾವೇನೇ ಇದನ್ನ ಕೊಟ್ಟಿಲ್ಲ, ನಿನ್ಗೆ ಹೇಗಪ್ಪ ಕೊಡಕ್ ಸಾಧ್ಯ, ನಮ್ಗೆ ಮಾಡಕ್ ಆಗಿಲ್ಲ. ಅವಾಗ ಏನ್ ಮಾಡ್ತಾರೆ ಗೊತ್ತಾ ವಿಶ್ವೇಶ್ವರಯ್ಯನವರು, ಹೈಯರ್ ಆಫೀಸರ್ ಇರ್ತಾರ ಅವ್ರಿಗೆ ಲೆಟರ್ ಬರೀತಾರೆ, ಈ ಕಾಮಗಾರಿ ನನ್ಗೆ ಕೊಡಿ, ಯಾವುದೇ ನ್ಯೂನತೆ ಇಲ್ಲದೆ ಸರಿಪಡಿಸಿ. ಎಷ್ಟೋ ಜನ ಕೊಟ್ಟಿದೀವಿ, ಎಷ್ಟೋ ನಷ್ಟ ಆಗಿದೆ, ಕೊಡೋಣ ವಿಶ್ವೇಶ್ವರಯ್ಯನವ್ರಿಗೆ ಅಂತ ಕೊಡ್ತಾರೆ. ವಿಶ್ವೇಶ್ವರಯ್ಯನವರು ಏನ್ ಮಾಡ್ತಾರೆ ಗೊತ್ತೇ, ಆ ಕಾಮಗಾರಿನ ಅವರು ಬೇಸಿಗೆ ಕಾಲದಲ್ಲಿ ತಗೋತಾರೆ. ಬೇಸಿಗೆ ಕಾಲದಲ್ಲಿ ತಗೊಂಡು ಒಂದು ಟೆಂಪರರಿ ಗೋಡೆ ಕಟ್ತಾರೆ. ಎಲ್ಲಿ ಪ್ರವಾಹ ಬರುತ್ತೆ ಅಲ್ಲಿ ಟೆಂಪರರಿ ಗೋಡೆನ ಕಟ್ಟುತ್ತಾರೆ. ಹಿಂದ್ಗಡೆ ಅದೇ ಸೈಮಲ್ಟೇನಿಯಸ್ ಆಗಿ ಅದೇ ಸಮಯಕ್ಕೆ ಸರಿಯಾಗಿ ಹಿಂದ್ಗಡೆ ಅದರಿಂದ 100 ಅಡಿ ಅಂತರದಲ್ಲಿ ಭದ್ರವಾಗಿರ್ತಕ್ಕಂಥ ಬುನಾದಿ ಆಗಿರ್ತಕ್ಕಂಥ ಕಲ್ಲಿನ ಗೋಡೆನ ಕಟ್ಟುತ್ತಾರೆ. ಈ ಟೆಂಪರರಿ ಗೋಡೆ ಮಳೆ ಬಂದಾಗ ಕೊಚ್ಚೋಗುತ್ತೆ, ಈ ಪರ್ಮನೆಂಟ್ ಗೋಡೆ ಹಾಗೇನೆ ಉಳ್ಕೊಳ್ಳುತ್ತೆ. ಅಂದ್ರೆ ಭದ್ರವಾಗಿರ್ತಕ್ಕಂಥ ತಳಪಾಯವನ್ನ ಹಾಕ್ಬೇಕು ಈ ಒಂದು ಸಮುದ್ರಕ್ಕೆ. ಲಕ್ಷಾಂತರ ಜನದ ಜೀವದ ಒಂದು ಹಾನಿ ಏನಿದೆ ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ನಾವು ಈ ತರ ಮಾಡ್ಬೇಕು ಅಂತ ಮೊದಲನೇ ಯೋಜನೆನ ರೂಪಿಸೋರು ಯಾರು, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಲಕ್ಷಾಂತರ ಜನದ ಜೀವನವನ್ನ, ಎಷ್ಟೋ ಜನ ಇಂಜಿನಿಯರ್ಸ್ ಇದ್ದಾರೆ, ಎಷ್ಟೋ ಜನ ಇಂಜಿನಿಯರ್ಸ್ ಗಳೆಲ್ಲ ಇವತ್ತಿನ ದಿವಸ ನೋಡ್ತೇವೆ, ಹಿಂದೆನೂ ನೋಡ್ತೇವೆ. ಅವ್ರು ಯಾತಕ್ಕೋಸ್ಕರ ಕೆಲಸ ಮಾಡ್ತಾರೆ, ಅವರು ಕೇವಲ ಸರ್ಕಾರದಲ್ಲಿ ಬರ್ತಕ್ಕಂಥ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ. ಅದು ವಿಶ್ವೇಶ್ವರಯ್ಯನವರು ಮಾಡ್ತಾ ಇದ್ದೇನೋ ಗೊತ್ತೆ, ಸರ್ಕಾರದ ಸಂಬಳ ಕೊಟ್ಟರು ಸಹ ಸರ್ಕಾರದ ಕೆಲಸವನ್ನ ದೇವರ ಕೆಲಸ ಅಂತ ಮಾಡಿದವ್ರು ಯಾರೋ, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಹಾಗಾಗಿ ಈ ಹೈದರಾಬಾದ್ ಅಂತಕ್ಕಂಥ ಒಂದು ಊರಲ್ಲಿ, ಮುಂಬೈನಲ್ಲಿ ಶಹರ ಏನಿದೆ, ಆ ಶಹರಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಅಮೋಘವಾಗಿರ್ತಕ್ಕಂಥ ಜನಪ್ರಿಯ ನೀರಾವರಿ ಯೋಜನೆಗಳಿಂದ ವಿಶ್ವೇಶ್ವರಯ್ಯನವರು ಬಹಳ ಪ್ರಖ್ಯಾತಿ ಆಗ್ತಾರೆ. ಇನ್ ವಿಶ್ವೇಶ್ವರಯ್ಯನವ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡಿದಾಗ ಕನ್ನಡ ನಾಡಲ್ಲಿ ಒಟ್ಟು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಒಟ್ಟು 67 ಗ್ರಂಥಗಳು ಬರೆದಿದೆ.
ವಿಶ್ವೇಶ್ವರಯ್ಯ ಬದುಕಿರುವಾಗಲೂ ಕೆಲವು ಗ್ರಂಥಗಳು ಬಂದ್ವು, ವಿಶ್ವೇಶ್ವರಯ್ಯ ಹೋದ್ಮೇಲೂ ಕೆಲವು ಗ್ರಂಥಗಳು ಬಂದ್ವು. 67 ಗ್ರಂಥಗಳಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಸರಿಯಾಗಿದೆ, ಯಾವುದು ಸರಿಯಾಗಿಲ್ಲ ಅಂತಕ್ಕಂಥ ಪ್ರಶ್ನೆಗಳನ್ನ ನನ್ನ ಕಾಡ್ತಾ ಇತ್ತು. ಯಾತಕ್ಕೆ ಕಾಡ್ತಾ ಇತ್ತು ಅಂದ್ರೆ 1968ನೇ ಇಸ್ವಿಯಿಂದ 68ನೇ ಇಸ್ವಿ ಅಂತಂದ್ರೆ ನನ್ಗೆ 7 ವರ್ಷ ವಯಸ್ಸು. ಅವಾಗ ನಮ್ಮ ತಂದೆ ಅವ್ರು ಏನ್ ಹೇಳ್ತಿದ್ರು ಅಂತಂದ್ರೆ, ನೋಡಪ್ಪ ನೀನ್ ಯಾವುದೇ ವೃತ್ತಪತ್ರಿಕೆನ ಓದೋ, ಅದು ವೃತ್ತಪತ್ರಿಕೆನಲ್ಲಿ ನೀನ್ ಎಲ್ಲದನ್ನು ಕ್ರೋಢೀಕೃತವಾಗಿ ಚೆನ್ನಾಗಿ ಬರೀತಕ್ಕಂಥವ್ರು ಯಾರು ಅಂತಂದ್ರೆ ಸಂಪಾದಕರು. ನೀವೇನೇ ವೃತ್ತಪತ್ರಿಕೆನಲ್ಲಿ ಓದಿ ಸಂಪಾದಕೀಯವನ್ನ ಓದೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಅವತ್ತಿನ ದಿವಸ ಕನ್ನಡ ಪ್ರಭಾದಲ್ಲಿ ಕಾದ್ರಿ ಶಾಮಣ್ಣ ಅವ್ರದ್ದು, ತರಂಗದಲ್ಲಿ ಸಂತೋಷ ಕುಮಾರ ಗುಲ್ವಾಡಿ ಅವ್ರದ್ದು, ಆಯ್ತಾ, ಈಗಲೂ ಸಹ ನಾನು ಪ್ರತಿನಿತ್ಯ ಎಲ್ಲಾ ಸಂಪಾದಕೀಯವನ್ನು ಓದ್ತಾನೆ ಇದ್ದೇನೆ. ಕೆ ಬಿ ಗಣಪತಿ ಅವ್ರದ್ದು, ರಾಜಶೇಖರ ಕೋಟಿ ಅವ್ರದ್ದು, ಹೀಗೆ ಅನೇಕ ಗ್ರಂಥಗಳು, ಅನೇಕ ವೃತ್ತಪತ್ರಿಕೆಗಳನ್ನ ನಾನು ಓದ್ತಾ ಇದ್ದಾಗ ವಿಶ್ವೇಶ್ವರಯ್ಯವ್ರ ಬಗ್ಗೆ ಅನೇಕ ಲೇಖನಗಳೆಲ್ಲ ಬಂದಿದ್ದು ಓದಿದ್ದೆ. ಆದ್ರೆ ವಿಶ್ವೇಶ್ವರಯ್ಯ ಬಗ್ಗೆ ಇಷ್ಟೆಲ್ಲಾ ಗ್ರಂಥಗಳಿದ್ರು ನನಗೇನೋ ಅಂತ ಆಸಕ್ತಿ ಏನೂ ಇರ್ಲಿಲ್ಲ. ವಿಶ್ವೇಶ್ವರಯ್ಯ ಅಂತ ಒಬ್ರು ಇದ್ರಂತೆ, ಅವ್ರು ಇಂಜಿನಿಯರ್ ಆಗಿದ್ರಂತೆ, ಅವ್ರು ಸಾಕಷ್ಟು ಸಾಧನೆಗಳನ್ನ ಮಾಡಿದ್ರಂತೆ, ಭಾರತ ರತ್ನ ಪ್ರಶಸ್ತಿ ಬಂದಿತ್ತಂತೆ, ಅಷ್ಟಕ್ಕೆ ಮಾತ್ರ ನಾನು ಸೀಮಿತ ಆಗಿದ್ದೆ. ಅದೃಷ್ಟವಶಾತ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂತಕ್ಕಂಥ ಒಂದು ಸಂಸ್ಥೆಯಲ್ಲಿ 2013ನೇ ಇಸ್ವಿನಲ್ಲಿ ನನ್ನ ಗ್ರಂಥಾಲಯ ವಿಭಾಗಕ್ಕೆ ಶಿಫ್ಟ್ ಮಾಡ್ತಾರೆ. ನನಗೆ ಏನ್ ಮಾಡ್ತಾರೆ, ಗ್ರಂಥಾಲಯ ವಿಭಾಗಕ್ಕೆ ನನಗೆ ವರ್ಗಾವಣೆ ಕೊಡ್ತಾರೆ. ಗ್ರಂಥಾಲಯ ವಿಭಾಗದಲ್ಲಿ ನಾನು ಕೂತಿರುವಾಗ ಒಂದು ಪುಸ್ತಕನ ನಮ್ಮ ಪ್ರಿನ್ಸಿಪಾಲ್ ತರಿಸ್ತಾರೆ, GL ಶೇಖರ್ ಅಂತ. GL ಶೇಖರ್ ಅಂತಂದ್ರೆ ಮೈಸೂರಲ್ಲಿ ಸಮಾಚಾರ ಅಂತಕ್ಕಂಥ ಇಂಗ್ಲಿಷ್ ಪತ್ರಿಕೆ ಇತ್ತು. GL ಶೇಖರ್ ಅವರು ನಮ್ಮ ಕಾಲೇಜ್ಗೆ ಪ್ರಿನ್ಸಿಪಾಲ್ ಆಗಿದ್ರು. ಅವರು ಬಹಳ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಇಂಗ್ಲಿಷ್ ಮತ್ತು ಕನ್ನಡ ಬರಹಗಾರರು, ಉತ್ತಮವಾಗಿರ್ತಕ್ಕಂಥ ವಾಗ್ಮಿಗಳು. ಯಾರು? GL ಶೇಖರ್ ಅವರು ನಮ್ಮ ಕಾಲೇಜ್ಗೆ ಪ್ರಿನ್ಸಿಪಾಲು. ನಾನು ಅವರು ಕ್ಲಾಸ್ಮೇಟ್ ಆಗಿದ್ವಿ, ಆಗಿದ್ರು ಸಹ ಅವ್ರು ಚೆನ್ನಾಗಿ ಓದಿ ಪ್ರಿನ್ಸಿಪಾಲ್ ಆಗಿದ್ರು. ನಾ ಸುಮಾರಾಗಿ ಓದಿ ಏನಾಗಿದೆ, ನಾನೊಬ್ಬ ಗುಮಾಸ್ತನಾಗಿದ್ದೆ ಅಷ್ಟೇನೆ. ಅವ್ರ ಆ ಪುಸ್ತಕ ತರಿಸಿದಾರೆ ಅಂತಂದ್ರೆ ಆ ಪುಸ್ತಕ ಏನೋ ವಿಶೇಷತೆ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಆ ಪುಸ್ತಕವನ್ನ ಓದೋದಕ್ಕೆ ಶುರು ಮಾಡಿದೆ. ಆ ಪುಸ್ತಕನೇ ಡಾಕ್ಟರ್ DJ ಜಯಪ್ಪ ಗೌಡ ಅವ್ರು ಬರೆದಿರ್ತಕ್ಕಂಥ ಭಾರತ ರತ್ನ ಅಂತ. ಈ ಪುಸ್ತಕನ ಯಾಕೆ ತರಿಸಿದ್ರು ಇವರು? 67 ಪುಸ್ತಕ ಇದೆ. 67 ಪುಸ್ತಕಗಳ ಪೈಕಿ ಈ ಜಯಪ್ಪ ಗೌಡ, DS ಜಯಪ್ಪ ಗೌಡ ಅವ್ರು ಬರೆದಿರ್ತಕ್ಕಂಥ ಪುಸ್ತಕವನ್ನೇ ನಮ್ಮ ಪ್ರಿನ್ಸಿಪಾಲ್ ಯಾಕೆ ತರಿಸಿದ್ರು ಅಂತ ನಾನು ಯೋಚನೆ ಮಾಡಿದೆ. ನೋಡಿ ಪ್ರಕಾಶ್ ಅವರೇ, ನೀವು ಆ ಪುಸ್ತಕ ಓದ್ಬಿಟ್ಟಿದಾರ, ಅದಕ್ಕೆ ನನ್ನ ಪ್ರಶ್ನೆ ಮಾಡ್ತಿದಾರ. 67 ಪುಸ್ತಕ ಇದೆ, ಒಬ್ಬೊಬ್ರು ಒಂದೊಂದ್ ತರ ಬರೀತಾರೆ ಕಣ್ರಿ. ಅದೇ ಜಯಪ್ಪ ಗೌಡ ಅವ್ರದನ್ನೇ ನಾವು ಆರಿಸ್ಕೋಬೇಕು. ಎಷ್ಟೋ ಜನ ವಿಶ್ವೇಶ್ವರಯ್ಯ ಬಗ್ಗೆ ಬರೆದಿದ್ದಾರೆ, ಎಷ್ಟೋ ಜನ ರಾಮಾಯಣದ ಬಗ್ಗೆ ಬರೆದಿದ್ದಾರೆ, ಎಷ್ಟೋ ಜನ ಮಹಾಭಾರತದ ಬಗ್ಗೆ ಬರೆದಿದ್ದಾರೆ. ಅದ್ರಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾರಲ್ಲ, ಅವ್ರು ಅತ್ಯಂತ ತೂಕವಾಗಿರ್ಬೇಕು. ಅಂತ ತೂಕವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಜಯಪ್ಪ ಗೌಡ ಅವರು. ಜಯಪ್ಪ ಗೌಡ ಅವ್ರ ಗ್ರಂಥವನ್ನೇ ನಾನು ಯಾತಕ್ಕೆ ಆರಿಸ್ಕೊಂಡೆ ಅಂತ ಅವ್ರು ಹೇಳೋರು ನಮ್ಮ ಪ್ರಿನ್ಸಿಪಾಲು. ನೋಡಿ, ವಿಶ್ವೇಶ್ವರಯ್ಯನವರು 6 ನೀರಾವರಿ ಯೋಜನೆಗಳು, ಬೃಹತ್ ಅಣೆಕಟ್ಟುಗಳನ್ನ ಕಟ್ಟಿದಾರಲ್ಲ, ಅದ್ರ ಬಗ್ಗೆ ಅಧ್ಯಯನವನ್ನ ಮಾಡಿ ಆಯ್ತಾ ಥೀಸಿಸ್ ಅನ್ನ ಬರೆದು ಡಾಕ್ಟರೇಟ್ ಅನ್ನ ತಗೊಂಡಿರ್ತಕ್ಕಂಥವ್ರು ಯಾರು ಅಂದ್ರೆ ಜಯಪ್ಪ ಗೌಡ ಅವರು. ಇವರು ಮಂಡ್ಯ PES ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ರು, ಈಗಲೂ ಇದ್ದಾರೆ. ಇವ್ರಿಗೆ ಒಂದ್ 80 ವರ್ಷ ವಯಸ್ಸಾಗಿರ್ಬೋದು. ಈಗ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಇವ್ರು ಬರೆದಿರ್ತಕ್ಕಂಥ ಈ ಗ್ರಂಥ ಇದೆಯಲ್ಲ, ಇದು ಇಂಗ್ಲಿಷ್ ಭಾಷೆಗೂ ಸಹ ತರ್ಜುಮೆಯಾಗಿದೆ. ಅಂದ್ರೆ ಒಂದೇ ಒಂದು ಗ್ರಂಥ ಕನ್ನಡ ಭಾಷೆ ಮತ್ತು ಇಂಗ್ಲಿಷ್ ಭಾಷೆಗೆ ವಿಶ್ವೇಶ್ವರಯ್ಯನವ್ರದ್ದು ಏನಾದ್ರು ತರ್ಜುಮೆ ಆಗಿದೆ. ಹಾಗೂ ವಿಶ್ವೇಶ್ವರಯ್ಯನವ್ರ ಬಗ್ಗೆ, ನೀರಾವರಿ ಯೋಜನೆಗಳ ಬಗ್ಗೆ ಯಾರಾದ್ರೂ ಒಬ್ರು ಮಹಾ ಪ್ರಬಂಧವನ್ನ ಬರೆದಿದ್ದಾರೆ ಅಂದ್ರೆ ಆ ಸತ್ಕೀರ್ತಿ ಯಾರಿಗೆ ಸೇರುತ್ತೆ? ಜಯಪ್ಪ ಗೌಡ ಅವ್ರಿಗೇನೆ ಸಲ್ಲುತ್ತೆ. ಅಂತ ಜಯಪ್ಪ ಗೌಡ ಬರೆದಿರ್ತಕ್ಕಂಥ ಈ ಪುಸ್ತಕವನ್ನ ಓದಿ ನಾನು ಪ್ರಭಾವಿತನಾಗಿ ಪ್ರತಿನಿತ್ಯ ನನ್ನ ಅಧ್ಯಯನದಲ್ಲಿ 4 ಪುಸ್ತಕಗಳಿರುತ್ತೆ. 4 ಪುಸ್ತಕದಲ್ಲಿ ಸರ್ ವಿಶ್ವೇಶ್ವರಯ್ಯ ಪುಸ್ತಕನೂ ಒಂದು. ನಾ ಪ್ರತಿನಿತ್ಯ ಇದನ್ನ ಓದ್ತಾ ಇದ್ರೆ ನನ್ಗೆ ಹೊಸ ಅಂಶಗಳು ತಿಳಿತಾನೆ ಇರುತ್ತೆ. ನೆನ್ನೆ ರಾತ್ರಿನೂ ನಾನು ಓದಿದ್ದೀನಿ, ಹೊಸ ಅಂಶಗಳು ನನಗೆ ತಿಳಿತಾನೆ ಇದೆ. ಅಂದ್ರೆ ಈ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನಕ್ಕೆ ಮಿಗಿಲಾಗಿರ್ತಕ್ಕಂಥದ್ದು ಬೇರೆ ಯಾವುದೂ ಸಹ ಇಲ್ಲ. ಈ ಜಯಪ್ಪ ಗೌಡ ಅವರು 6 ಮಹಾ ಅಣೆಕಟ್ಟುಗಳ ಬಗ್ಗೆ ಮಹಾ ಪ್ರಬಂಧನ ಬರೆದು ಡಾಕ್ಟರೇಟ್ ಅನ್ನ ತಗೊಂಡ್ಮೇಲೆ ಈ ವಿಶ್ವೇಶ್ವರಯ್ಯನವರು ಬರೆದಿರ್ತಕ್ಕಂಥ ಅಣೆಕಟ್ಟಿಂದ ನನಗೆ ಸಿಕ್ತು. ಆದ್ರೆ ವಿಶ್ವೇಶ್ವರಯ್ಯನವ್ರ ಬಗ್ಗೆನೇ ನಾ ಬರೀಲಿಲ್ವಲ್ಲಪ್ಪ ಅಂತ ಅನ್ಕೊಂಡು ಅವ್ರು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಬರೆದಿರ್ತಕ್ಕಂಥ ಏಕೈಕ ಹೊತ್ತಿಗೆ ಯಾವುದು ಅಂತಂದ್ರೆ ಈ ಒಂದು ಗ್ರಂಥ. ಈ ಗ್ರಂಥದಲ್ಲಿ ನಾವು ಎಲ್ಲೋ ಕೇಳಿಲ್ಲದೆ ಇರ್ತಕ್ಕಂತಹ, ಎಲ್ಲೋ ನೋಡಿಲ್ಲದೆ ಇರ್ತಕ್ಕಂತಹ ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂತಹ ಅನೇಕ ಅಂಶಗಳನ್ನ ಇವರಲ್ಲಿ ಕೊಡ್ತಾರೆ. ಈ ಎಲ್ಲಾ ಅಂಶಗಳನ್ನ ಅವಲೋಕನ ಮಾಡಿದಾಗ ವಿಶ್ವೇಶ್ವರಯ್ಯನವ್ರು ಹೋಗ್ಬಿಡ್ತಾರಲ್ಲ, ಹೋದ್ಮೇಲೆ ವಿಶ್ವೇಶ್ವರಯ್ಯನವನ್ನ ಮೌಲ್ಯಮಾಪನ ಮಾಡ್ಬೇಕು. ಯಾವ ಒಬ್ಬ ವ್ಯಕ್ತಿ ಆದ್ರೂ ಆ ವ್ಯಕ್ತಿಗೆ ಯಾತಕ್ಕೆ ಆ ವ್ಯಕ್ತಿತ್ವ ಇದೆ, ಅದೊಂದು ವ್ಯಕ್ತಿ ಅಲ್ಲ, ಅದೊಂದು ಐತಿಹ್ಯ, ಅದೊಂದು ಶಕ್ತಿ ಅನ್ನೋದನ್ನ ನಾವು ಯಾವಾಗ ಅದನ್ನ ತೂಕ ಮಾಡ್ತೀವಿ ಅಂತಂದ್ರೆ ಆ ವ್ಯಕ್ತಿ ಹುಟ್ಟಿನಿಂದ ಸಾವಿನವರೆಗೂ ಏನೊಂದು ಸಾಧನೆಗಳನ್ನ ಮಾಡಿರ್ತಾರೆ. ಅದು ಮಾಡಿದ್ಮೇಲೆ ಕವಿಯ ಒಂದು ಅಭಿಪ್ರಾಯ ಇರ್ತಲ್ಲ, ಆ ಅಭಿಪ್ರಾಯವನ್ನ ಅದು ಅವ್ರ ಬಗ್ಗೆನೆ ಬರೆದಿರ್ತಕ್ಕಂಥ ಡಾಕ್ಟರೇಟ್ ಪ್ರಶಸ್ತಿ ಬರೆದಿರ್ತಕ್ಕಂಥವ್ರಿಂದ ನಾವು ಕೇಳಿದ್ರೆ ಅದು ನಮ್ಮ ಕರ್ಣಗಳಿಗೆ ಏನಾಗುತ್ತೆ, ಕರ್ಣಗಳಿಗೆ ಆನಂದ ಆಗುತ್ತೆ. ಅದಕ್ಕೆ ಕರ್ಣಾನಂದ ಅಂತ ಕರಿತೀವಿ.
ಈ ಗ್ರಂಥದಲ್ಲಿ ನನಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಪದ ಸಿಕ್ತು. ಬಹುಶಃ ವಿಶ್ವೇಶ್ವರಯ್ಯ ಅಂತಂದ್ರೆ ಯಾರು ಅಂತ ಯಾರಾದ್ರು ಕೇಳಿದ್ರೆ, ವಿಶ್ವೇಶ್ವರಯ್ಯ ಅಂತಂದ್ರೆ ಯಾರು? ದಿವಾನ್ರು ಅಂತಾರೆ, ಆಯ್ತೆ, ಅಣೆಕಟ್ಟನ್ನ ಕಟ್ಟದವ್ರು ಅಂತಾರೆ, ಮಂಡ್ಯಕ್ಕೆ ನೀರ್ ಹರಿಸೋರು ಅಂತ ಅಂತಾರೆ. ವಿಶ್ವೇಶ್ವರ ಮೆದುಳು ಬಹಳ ಅಗಾಧವಾಗಿತ್ತು, ಇಂಗ್ಲೆಂಡ್ ಅವರು ಮೆದುಳನ್ನ ಕೇಳಿದ್ರಂತೆ ಅಂತಾರೆ. ಹೋಗ್ತಾ ಇರ್ತಕ್ಕಂಥ ರೈಲನ್ನ ನಿಲ್ಲಿಸ್ಬಿಟ್ರಂತೆ, ಇಲ್ಲಿ ಅವರು ಅಪಘಾತ ಆಗ್ಬಿಡ್ತಿತ್ತಂತೆ ಅಂತಾರೆ. ಲಕ್ಷಾಂತರ ಜನರ ಜೀವನವನ್ನ ಉಳಿಸಿರ್ತಕ್ಕಂಥ ಮಹಾ ಯೋಗಿ ಅಂತ ಕರೀತಾರೆ. ಮಂಡ್ಯ ಜನ ಏನಿದ್ದಾರೆ, ಮಂಡ್ಯ ಜನಕ್ಕೆ ಆಯ್ತೆ ಕೃಷಿ ಭೂಮಿ ಮಾಡೋದಕ್ಕೆ ಕಾರಣಕರ್ತರಾದ್ರು, ಹಸಿರೀಕರಣವನ್ನ ಮಾಡಿರ್ತಕ್ಕಂಥವ್ರು ವಿಶ್ವೇಶ್ವರಯ್ಯ ಅಂತಾರೆ. ಸಾವಿರಾರು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಮೈಸೂರು ನಗರವಲ್ಲ ಇಡೀ ಪ್ರಪಂಚದಲ್ಲಿ ಅತ್ಯಂತ ಪ್ರಖ್ಯಾತ ವ್ಯಕ್ತಿ ಆಗಿರ್ತಕ್ಕಂಥವ್ರು ವಿಶ್ವೇಶ್ವರಯ್ಯ ಅಂತ ಕರೀತಾರೆ. ಈಗ ವಿಶ್ವೇಶ್ವರಯ್ಯ ಹಲವಾರು ಆಯ್ತೆ. ಈಗ ಭಗವದ್ಗೀತೆ ಇದೆಯಲ್ಲ, ಭಗವದ್ಗೀತೆನ ಅದು ಪ್ರತಿನಿತ್ಯ ಓದಿ 1000 ಜನಕ್ಕೆ 1000 ದೃಷ್ಟಿಯಿಂದ ಕಾಣಿಸುತ್ತೆ. ಹಾಗೇನೆ ವಿಶ್ವೇಶ್ವರಯ್ಯವ್ರನ್ನ ನಾವು ಅಧ್ಯಯನ ಮಾಡ್ಬೇಕಾದ್ರೆ ಒಬ್ಬೊಬ್ರು ಒಂದೊಂದು ದೃಷ್ಟಿನಲ್ಲಿ ನೋಡ್ತಿರ್ತಾರೆ ಯಾರನ್ನ. ಆದ್ರೆ ಎಲ್ಲಾ ದೃಷ್ಟಿಗಳಿಗಿಂತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದೃಷ್ಟಿ ಯಾರ್ದು ಅಂತಂದ್ರೆ ನಮ್ಮ ಈ ಗ್ರಂಥ ಕೃತವಾಗಿರ್ತಕ್ಕಂಥ ಜಯಪ್ಪ ಗೌಡ ಅವ್ರದ್ದು. ಯಾರ್ದು? ಈ ಗ್ರಂಥ ಕೃತವಾಗಿ. ಯಾತಕ್ಕೆ ಅಂದ್ರೆ ಇವ್ರೊಂದು ಪದ ಬರೀತಾರೆ, ಗೊಮ್ಮಟದ ವ್ಯಕ್ತಿತ್ವ ಅಂತ. ಗೊಮ್ಮಟದ ವ್ಯಕ್ತಿತ್ವ, ಗೊಮ್ಮಟದ ವ್ಯಕ್ತಿತ್ವ ಅಂತಂದ್ರೆ ಏನು? ಗೊಮ್ಮಟ ಅಂತಂದ್ರೆ ಏನು? ಗೊಮ್ಮಟ ಅಂತಂದ್ರೆ ಸಾಮಾನ್ಯವಾಗಿ ನಾವು ಯಾವ್ದೋ ಒಂದು ಅರಮನೆ ಮುಂದೆ ಇರ್ತಕ್ಕಂಥ ಗೋಪುರ ಅಂತ ಕರಿತೀವಿ. ಆದ್ರೆ ಗೊಮ್ಮಟದ ವ್ಯಕ್ತಿತ್ವ ಅಂತ ಯಾತಕ್ಕೆ ಬರೆದಿದ್ದಾರೆ ಅಂತಂದ್ರೆ ಇವರು ಆ ಗೊಮ್ಮಟವನ್ನ ಬರೆದಿಲ್ಲ, ಗೋಮಟೇಶ್ವರನನ್ನ ಬರೆದಿದ್ದಾರೆ. ಗೋಮಟೇಶ್ವರ ಯಾರು? ಗೋಮಟೇಶ್ವರ ಯಾರು? ಜೈನ. ಗೊಮ್ಮಟಗಿರಿ, ಗೊಮ್ಮಟಗಿರಿ ನೀವೇನು ಬಾಹುಬಲಿ ನೋಡ್ತೀರಾ, ಗೊಮ್ಮಟಗಿರಿ ಇರ್ತಕ್ಕಂಥ ಗೋಮಟೇಶ್ವರನನ್ನ ಇವರು ಹೋಲಿಕೆಯನ್ನ ಮಾಡಿದ್ದಾರೆ. ಯಾತಕ್ಕೆ ಗೊಮ್ಮಟ ವ್ಯಕ್ತಿತ್ವ ಅಂತ ಯಾತಕ್ಕೆ ಕರೆದ್ರು ಅಂತಂದ್ರೆ ನೋಡಿ, ಒಂದನ್ನು ಅಧ್ಯಯನ ಮಾಡಿ ನಾವ್ ಯಾರೋ ಶ್ರವಣ ಬೆಳಗೊಳಕ್ಕೆ ಹೋಗಿ ಅಲ್ಲಿ ಗೋಮಟೇಶ್ವರನ ನೋಡಿದ್ರೆ ಆ ಗೋಮಟೇಶ್ವರ ಇರ್ತಕ್ಕಂಥದ್ದು 72 ಅಡಿ ಎತ್ತರದಲ್ಲಿದೆ. ಆ ಕಲ್ಲನ್ನ ಎಲ್ಲಿಂದ ತಂದ್ರು ಗೊತ್ತಿಲ್ಲ, ಆ ಕಲ್ಲು ಅಲ್ಲೇ ಇತ್ತ ಗೊತ್ತಿಲ್ಲ, ಆ ಕಲ್ಲನ್ನ ಹೇಗ್ ನಿಲ್ಸಿದ್ರು ಗೊತ್ತಿಲ್ಲ. ಅಷ್ಟೆಲ್ಲ ಮಾಡಿ ಕೆತ್ತನೆ ಕೆಲಸ ಮಾಡಿದಾಗ ಅದ್ರಲ್ಲಿ ಏನಾದ್ರು ನ್ಯೂನತೆಗಳಿದ್ಯಾ ಅದು ನಮ್ಗೆ ಗೊತ್ತಿಲ್ಲ. ಆದ್ರೂ ಅಲ್ಲಿ ಹೋದಾಗ ಮನಸ್ಸಿಗೆ ಏನೋ ಒಂದು ಶಾಂತಿ ಸಿಗುತ್ತೆ. ಹೇಗೆ ನಾವು ಗೋಮಟೇಶ್ವರನನ್ನ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ವಿಶ್ವೇಶ್ವರಯ್ಯನವ್ರು ಯಾರಾದ್ರು ಅಳತೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ವಿಶ್ವೇಶ್ವರಯ್ಯನ ತೂಕ ಮಾಡೋದಕ್ಕೆ ಸಾಧ್ಯ ಇದೆಯಾ? ವಿಶ್ವೇಶ್ವರಯ್ಯನವ್ರು ಎಷ್ಟು ಎತ್ತರ ಇದ್ರು ನಾವು ಅಳೆಯೋದಕ್ಕೆ ಸಾಧ್ಯ ಇದೆಯಾ? ಎಷ್ಟು ಅಗಲ ಇದ್ರು ಅಳತೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಕೇವಲ ವಿಶ್ವೇಶ್ವರಯ್ಯನವರು ಆಯ್ತೆ ಒಬ್ಬ ಇಂಜಿನಿಯರ್ ಆಗಿ ಕೆಲಸ ಮಾಡ್ಲಿಲ್ಲ, 6 ವರ್ಷಗಳ ಕಾಲ ಮೈಸೂರಿನ ದಿವಾನ್ರಾಗ ಅವರು ಕೆಲಸ ಮಾಡ್ತಾರೆ. 6 ವರ್ಷಗಳ ಕಾಲನೂ ಸಹ ಒಬ್ಬ ಇಂಜಿನಿಯರ್ಗೆ ದಿವಾನ್ರ ಪದವಿನ ನೀವು ಕೊಟ್ಟಿದ್ದೀರಾ, ಇದು ಬಹಳ ತಪ್ಪು ಅಂತ ಪ್ರಕಾಂಡ ಪಂಡಿತರಾಗಿರ್ತಕ್ಕಂಥ ಅನೇಕ ದಿವಾನರು ಪಂಡಿತರು ಅದಕ್ಕೆ ವಿರೋಧವನ್ನೇ ವ್ಯಕ್ತಪಡಿಸಿರ್ತಾರೆ. ಆದ್ರೂ ಸಹ ಬಿಡದೇನೆ ವಿಶ್ವೇಶ್ವರಯ್ಯ ಏನ್ ಮಾಡ್ತಾರೆ, 6 ವರ್ಷಗಳ ಕಾಲ ಅವ್ರು ದಿವಾನ್ರಾಗ್ತಾರೆ. ಯಾವತ್ತೂ ತನಗೆ ಅಲ್ಲಿ ತೊಂದರೆ ಆಗುತ್ತೆ ಅವತ್ತಿನ ದಿವಸ ರಾಜೀನಾಮೆ ಪತ್ರವನ್ನ ಕೊಡ್ಬೇಕು ಅಂತ ಡೇಟ್ ಒಂದನ್ನ ಬಿಟ್ಟು ಒಂದು ಪತ್ರವನ್ನ ಜೋಬಲ್ಲಿ ಇಟ್ಕೊಂಡು ಅವರು ಕರ್ತವ್ಯಕ್ಕೆ ಹೋಗ್ತಿರ್ತಾರೆ. ಅಂದ್ರೆ ನೋಡಿ, ಅವತ್ತಿನ ದಿವಸನೇ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಮಾನಸಿಕ ಒತ್ತಡಗಳು ಮನುಷ್ಯನಿಗೆ ಇರ್ತಿತ್ತು ಅಂತ. ಯಾರೇ ಒಬ್ಬರು ಸಾಧನೆಯನ್ನ ಮಾಡ್ಬೇಕಾದ್ರೆ ಅಲ್ಲಿ ಅನೇಕ ಒತ್ತಡಗಳಿರುತ್ತೆ, ಮಾನಸಿಕ ಕ್ಲೇಶಗಳಿರುತ್ತೆ. ಸಾಧನೆಯು ಸಾಧಕನ ಸ್ವತ್ತೇ ವಿನಃ ಸೋಮಾರಿಯ ಸ್ವತ್ತಲ್ಲ ಅಂತ ಬಿಟ್ಟು ನಮ್ಮ ಕುಂದನ್ ಗುರೂಜಿ ಅವ್ರು ಏನ್ ಹೇಳ್ತಾರೆ, ಅದ್ ಯಾರಿಗಾದ್ರೂ ಅಪ್ಲಿಕೇಬಲ್ ಆಗತ್ತೆ, ಯಾರಾದ್ರೂ ಮಾರ್ಗದರ್ಶಕರು ನಮ್ಗಿದ್ದಾರೆ ಅಂತಂದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೇನೆ ಅದು ಅಪ್ಲಿಕೇಬಲ್ ಆಗತ್ತೆ. ಈ 6 ವರ್ಷಗಳ ಕಾಲ ಮೈಸೂರಿನಲ್ಲಿ ದಿವಾನರಾಗಿದ್ದಾಗ ಇವರು ಕೇವಲ ಕನ್ನಂಬಾಡಿ ಕಟ್ಟೆ, ಮೈಸೂರು ಲ್ಯಾಕ್ಸ್ ಅಂಡ್ ಪೇಂಟ್ಸ್, ಆಮೇಲಿಂದ ನಮ್ಮಲ್ಲಿ ಇರ್ತಕ್ಕಂಥ ಮೈಸೂರು ವಿಧಾನ ನಾವೇನ್ ಕರಿತೀವಿ ಮೈಸೂರು ವಿಶ್ವವಿದ್ಯಾನಿಲಯ, ಇದನ್ನೆಲ್ಲ ಕಟ್ಟಿದ್ರು ಅಂತ ನಾವು ಭಾವಿಸೋ ಅಗತ್ಯತೆ ಇಲ್ಲ. ರೈಲ್ವೆ ಕಾರ್ಯಾಗಾರ ಹಾಗೂ ಪಾರಂಪರಿಕ ಕಟ್ಟಡಗಳು ಹಾಗೂ ಮೈಸೂರು ನಗರದಲ್ಲಿ ಇರ್ತಕ್ಕಂಥ ದೇವರಾಜ ಮಾರುಕಟ್ಟೆ, ಇದೆಲ್ಲ ಯಾರ ಕೊಡುಗೆಗಳು? ಇದೆಲ್ಲ ವಿಶ್ವೇಶ್ವರಯ್ಯನವರ ಕೊಡುಗೆಗಳು. ಮೈಸೂರು ಮಾದರಿ ಮೈಸೂರು ಸಂಸ್ಥಾನವನ್ನ ಮಾಡ್ಬೇಕು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಸಲಹೆಗಳನ್ನ ಕೊಟ್ಟವ್ರು ಯಾರು? ವಿಶ್ವೇಶ್ವರಯ್ಯನವರು. ಅವ್ರು ಏನ್ ಹೇಳಿದ್ರು, 50 ವರ್ಷಗಳ ಮುಂದಿನ ಮೈಸೂರನ್ನ ಕಟ್ಟಿದ್ರು. ಅರಮನೆ 2013ರಲ್ಲಿ ಕಟ್ಟಿದ್ರಲ್ಲ, 13ರಲ್ಲಿ ಕಟ್ಟಿದ್ಮೇಲೆ ಮರದ ಅರಮನೆ ಸುಟ್ಟೋಯ್ತು. 1998ನೇ ಇಸ್ವಿ ಫೆಬ್ರವರಿ 22ನೇ ತಾರೀಕು ಜಯಲಕ್ಷ್ಮಣ್ಣಿ ಅಂತ ಕೃಷ್ಣರಾಜ ಒಡೆಯರ್ ಇದ್ರಲ್ಲ, ಅವರ ಅಕ್ಕನ ಮದುವೆ. ಜಯಲಕ್ಷ್ಮಣ್ಣಿ ಅಂತ ಅಂದ್ರೆ ಇದೇ ನಂಜನಗೂಡು ತಾಲೂಕು ಕಳಲೆ ಮನೆತನದ ನರಸರಾಜ ಅರಸ್ ಅವರ ಏಕೈಕ ಪುತ್ರಿ. ಅವರ ಅಳಿಯಾನೆ ಕಾಂತರಾಜ ಅರಸ್ ಅವರು, ಕಾಂತರಾಜ ಅರಸ್ ರಸ್ತೆ ಅಂತ ಕರಿತೇವೆ ಮೈಸೂರಲ್ಲಿ. ಆಯ್ತೆ, ಅವರ ಮದುವೆ ಸಂದರ್ಭದಲ್ಲಿ ಮರದ ಅರಮನೆ ಸುಟ್ಟೋದಾಗ ಮಾದರಿ ಮೈಸೂರನ್ನ ಮಾಡ್ಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು 6 ವರ್ಷಗಳ ಕಾಲ ದಿವಾನರಾಗಿರ್ತಾರೆ. ದಿವಾನರಾದಾಗ 50 ವರ್ಷಗಳ ಕಾಲ ಈ ನಗರದಲ್ಲಿ ಇರ್ಬೇಕಾಗಿರ್ತಕ್ಕಂಥ ಕಟ್ಟಡಗಳ ಒಂದು ನಕ್ಷೆಯನ್ನ ಹಾಕೊಡ್ತಾರೆ. ಆ ನಕ್ಷೆಗಳನ್ನ ನೀವು ನೋಡಿ, ಆ ನಕ್ಷೆಗಳನ್ನೆಲ್ಲ ಅವಲೋಕನ ಮಾಡಿದಾಗ ನಮ್ಮ ಹಳ್ಳಿ ಮನೆಗಳು ಇರುತ್ತಲ್ಲ, ಕಂಬದ ಮನೆಗಳು, ತೊಟ್ಟಿ ಮನೆಗಳು ಆತರ ಇಲ್ಲ. ವಿಶ್ವೇಶ್ವರಯ್ಯ ಕಟ್ಟಿರ್ತಕ್ಕಂಥ ಎಲ್ಲಾ ಗೋಪುರಗಳು, ಒಂದ್ ಮಹಾರಾಜಾಸ್ ಕಾಲೇಜ್ ಇರ್ಬೋದು, ಯುವರಾಜಾಸ್ ಕಾಲೇಜ್ ಇರ್ಬೋದು, ಮೈಸೂರು ವಿಶ್ವವಿದ್ಯಾನಿಲಯ ಇರ್ಬೋದು, ಪೊಲೀಸ್ ಭವನ ಇರ್ಬೋದು, ಬ್ಯಾಂಡ್ ಹೌಸ್ ಇರ್ಬೋದು, ಹೀಗೆ 850 ಕಟ್ಟಡಗಳು, ಅಗ್ನಿಶಾಮಕ
ದಳದ ಕಟ್ಟಡ, ರಾಷ್ಟ್ರಪತಿ ರಾಧಾಕೃಷ್ಣನ್ ಅವರು ವಾಸ ಮಾಡಿರ್ತಕ್ಕಂಥ ಕಟ್ಟಡ, ಅರಮನೆ ಸೇನಾಧಿಪತಿಗಳು ವಾಸ ಮಾಡಿರ್ತಕ್ಕಂಥ 850 ಪಾರಂಪರಿಕ ಕಟ್ಟಡಗಳನ್ನ ಅರಮನೆ ನಗರಿ ಅಂತ ನಾವೇನ್ ಕರಿತೀವಿ. ಆ ಕಟ್ಟಡಗಳ ನಕಾಶೆಗಳೆಲ್ಲದನ್ನು ನಾವು ನೋಡಿದ್ರೆ ಅಲ್ಲೇನ್ ಗೊತ್ತಾಗತ್ತೆ ಗೊತ್ತಾ, ಇಂಗ್ಲೆಂಡ್ ದೇಶದಲ್ಲಿ, ಬ್ರಿಟಿಷ್ ದೇಶದಲ್ಲಿ, ಹೊರಗಡೆ ದೇಶಗಳಲ್ಲಿ ಅವ್ರೇನೊಂದು ಮಾಡೆಲ್ ಅಲ್ಲಿ ಮನೆಗಳು ಕಟ್ಟಿದ್ರು ಅದನ್ನೆಲ್ಲ ಅವ್ರು ಎಲ್ಲಿಗೆ ತಂದ್ರು ಗೊತ್ತೇ, ಅದೆಲ್ಲ ಅದನ್ನು ಮೈಸೂರಿಗೆ ತಂದ್ರು. ಅದಕ್ಕೆ ನಾವು ಇವತ್ತಿನ ದಿವಸ ಮೈಸೂರಿಗೆ ಏನಂತ ಕರಿತೀವಿ, ಸಾಂಸ್ಕೃತಿಕ ನಗರಿ, ಅರಮನೆಗಳ ನಗರಿ ಅಂತ ಕರಿತೀವಿ. ಒಂದು ಮನೆಗಿಂತ ಇನ್ನೊಂದು ಮನೆ ಹೇಗಿದೆ, ಅರಮನೆಗಳ ರೀತಿ ಇದೆ. ಅದಕ್ಕೆ ಮೈಸೂರಿನ ಅರಮನೆಗಳ ನಗರಿ ಅಂತ ಕರಿತೀವಿ. ಆ ಸತ್ಕೀರ್ತಿ ಯಾರಿಗೆ ಸೇರುತ್ತೆ, ಆ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಸೇರುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೇವಲ ಕಟ್ಟಡಗಳಿಗೆ ಸಂಬಂಧಪಟ್ಟ ರೀತಿ, ಜೊತೆಗೆ ನೀರಾವರಿಗೆ ಸಂಬಂಧಪಟ್ಟ ರೀತಿ ಮಾತ್ರ ಕೆಲಸ ಮಾಡಿದ್ದಾರೆ ಅಂತ ನಾವು ಭಾವಿಸಬಾರ್ದು. ಅನೇಕ ಸಂದರ್ಭಗಳಲ್ಲಿ ಅವರು ಮಹಾರಾಜರಿಗೆ ಅನೇಕ ಸಲಹೆಗಳನ್ನ ಕೊಡ್ತಾ ಬರ್ತಾರೆ. ಒಬ್ಬ ಮಾರ್ಗದರ್ಶಕರಾಗಿ, ಗುರುಗಳಾಗಿ ಏನ್ ಮಾಡ್ತಾರೆ ಗೊತ್ತೇ, ಅವರು ಸಲಹೆಗಳನ್ನ ಕೊಡ್ತಾ ಬರ್ತಾರೆ. ಆತರ ಸಲಹೆ ಕೊಟ್ಟಿದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ, ಅರಮನೆಯಲ್ಲಿ ಅವತ್ತಿನ ದಿವಸ ಏನಾಗುತ್ತೆ, ಪುರೋಹಿತ ಶಾಹಿ ವರ್ಗ, ಪುರೋಹಿತರ ಮಕ್ಕಳುಗಳು ಪುರೋಹಿತರಾಗಿರ್ಬೇಕು. ಆಮೇಲಿಂದ ಮರಗೆಲಸವ್ರ ಮಕ್ಕಳು ಮರಗೆಲಸಗಳನ್ನ ಮಾಡ್ಬೇಕು. ಸುಣ್ಣ ಬಣ್ಣ ಬೆಳೀತಕ್ಕಂಥವ್ರ ಕೆಲಸ, ಅವರ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಸುಣ್ಣ ಬಣ್ಣವನ್ನ ಬೆಳಿಬೇಕು. ಮಡಿಕೆ ಕುಡಿಕೆಗಳನ್ನ ಮಾಡಿರ್ತಕ್ಕಂಥವ್ರು ಅವ್ರ ಕೆಲಸಗಳನ್ನ ಮಾಡ್ಬೇಕು ಅಂತಕ್ಕಂಥದ್ದು ಇರುತ್ತೆ. ಅವ್ರ ಮಕ್ಕಳುಗಳಿಗೇನೆ ಅಲ್ಲಿ ಪ್ರಾಧಾನ್ಯತೆ ಇರುತ್ತೆ. ಜಟ್ಟಿ ಮಕ್ಕಳು ಜಟ್ಟಿಗಳೇ ಆಗಿರ್ತಾರೆ. ಆದ್ರೆ ಇವ್ರೇನ್ ಮಾಡ್ತಾರೆ ಗೊತ್ತಾ, ವಿಶ್ವೇಶ್ವರಯ್ಯ ಅವರು, ಯಾರನ್ನೇ ನೀವು ಉದ್ಯೋಗಕ್ಕೆ ತಗೋಬೇಕಾದ್ರೂ ಅವರಲ್ಲಿರ್ತಕ್ಕಂಥ ಜ್ಞಾನಕ್ಕೆ, ಅನುಭವಕ್ಕೆ ಕೊಡ್ಬೇಕು. 10 ಜನಕ್ಕೆ ಇಂಟರ್ವ್ಯೂನ ಕರೀರಿ, ಅದ್ರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ. ಅವಾಗ ಅನೇಕ ಜನ ವಿರೋಧ ವ್ಯಕ್ತಪಡಿಸ್ತಾರೆ. ವಿಶ್ವೇಶ್ವರಯ್ಯ ಯಾರೇ ಒಂದು ಸಾಧನೆ ಮಾಡ್ಬೇಕಾದ್ರೆ ಅನೇಕ ಜನ ಕಾಲುಗಳನ್ನ ಎಳೀತಾರೆ. ಕಾಲುಗಳನ್ನ ಎಳೀತಕ್ಕಂಥದ್ದು ಮುಖ್ಯ ಗುರಿ ಅಲ್ಲ, ಅಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು, ನಾವೇನ್ ಯೋಜನೆ ಹಾಕೊಂಡಿದೀವಿ ಅದನ್ನ ಸರಿ ಮಾಡ್ತಕ್ಕಂಥ ಗುರಿ ಇಟ್ಕೊಂಡಿರ್ತಕ್ಕಂಥ ವಿಶ್ವೇಶ್ವರಯ್ಯನವರು ಆ ಕೆಲಸನ ಮಾಡ್ತಾರೆ. ಇವತ್ತಿಗೂ ಸಹ ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಕೆಲಸಗಳನ್ನ ನಡೆದಿದ್ರೆ 10 ಜನಕ್ಕೆ ಇಂಟರ್ವ್ಯೂ ಕರೀತಾರೆ. 10 ಜನದಲ್ಲಿ ಯಾರು ಚೆನ್ನಾಗಿರ್ತಾರೆ, ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ, ರ್ಯಾಂಕ್ ಹೋಲ್ಡರ್ಸ್ ಇರ್ತಾರೆ, ಅಂತವ್ರಿಗೆ ಮಾತ್ರ ಕೆಲಸ ಕೊಡ್ತಾರೆ. ಈ ಮಾದರಿ ಹಾಕೊಟ್ಟವ್ರು ಯಾರೋ, ಈ ಮಾದರಿನ ಹಾಕೊಟ್ಟವ್ರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಬಹಳ ಜನಕ್ಕೆ ಗೊತ್ತಿಲ್ಲ ಸರ್ ಎಂ ವಿಶ್ವೇಶ್ವರಯ್ಯ ಎಂತೆಂತ ಕೆಲಸಗಳು ಮಾಡಿದ್ದಾರೆ ಅಂತ. ನೋಡಿ, ಹಿಂದೆ ನಾವು 3 ತರ ಅಂಚೆ ಚೀಟಿಗಳನ್ನ ನೋಡ್ತಾ ಇದ್ವಿ. 3 ತರ ಅಂಚೆ ಇದನ್ನ. ಮೊದಲನೇದನ್ನ ನಾವೇನಂತ ಕರಿತೀವಿ, ಪೋಸ್ಟ್ ಕಾರ್ಡ್ ಅಂತ ಕರಿತಿದ್ವಿ. ಎರಡನೇದನ್ನ ನಾವೇನಂತ ಕರಿತಿದ್ವಿ, ಎರಡನೇದನ್ನ ಇಂಗ್ಲೆಂಡ್ ಲೆಟರ್ ಅಂತ ಕರಿತಿದ್ವಿ. ಮೂರನೇದನ್ನ ನಾವೇನಂತ ಕರಿತಿದ್ವಿ, ಟೆಲಿಗ್ರಾಮ್ ಅಂತ ಕರಿತಿದ್ವಿ ಅಲ್ವಾ. ರಿಜಿಸ್ಟರ್ ಪೋಸ್ಟ್ ಸಹ ಬರ್ತಿತ್ತು. ಇದನ್ನ ಮಾಡಿದವ್ರು ಯಾರು, ವಿಶ್ವೇಶ್ವರಯ್ಯ ಅವರು ಇದನ್ನ ಮಾಡಿದ್ರು. ಯಾತಕ್ಕೆ ಮಾಡಿದ್ರು ಅಂದ್ರೆ, ಹೊರಗಡೆ ಐರೋಪ್ಯ ದೇಶಗಳು, ಹೊರಗಡೆ ದೇಶಕ್ಕೆ ಹೋಗಿದ್ರಲ್ಲ, ಅಲ್ಲೆಲ್ಲ ಪೋಸ್ಟಲ್ ವ್ಯವಸ್ಥೆ ಹೀಗೇನೆ ಇತ್ತು. ಪೋಸ್ಟ್ ಕಾರ್ಡ್ ಅಂತಂದ್ರೆ ಸಂಕ್ಷಿಪ್ತವಾಗಿರ್ತಕ್ಕಂಥ, ನೀವು ಕ್ಷೇಮವೇ ನಾವು ಕ್ಷೇಮ, ಉಭಯ ಕುಶಲೋಪಕಾರಿ ಸಂಪ್ರತ, ಇಷ್ಟು ಬರೆಯೋದಕ್ಕೆ ಮಾತ್ರ ಪೋಸ್ಟ್ ಕಾರ್ಡ್. ಸ್ವಲ್ಪ ಜಾಸ್ತಿ ಏನಾದ್ರು ವಿಷಯ ಆಯ್ತಾ, ಅವಾಗ ನೀವೇನ್ ಮಾಡಿ, ಅವಾಗ ನೀಟಾಗಿ ಇಂಗ್ಲೆಂಡ್ ಲೆಟರ್ ಅಲ್ಲಿ ನೀವು ಬರೀರಿ. ಇನ್ನೂ ಜಾಸ್ತಿ ಆಯ್ತಾ, ಅದನ್ನ ರಿಜಿಸ್ಟರ್ ಪೋಸ್ಟ್ ಮೂಲಕ ನೀವು ಮಾಡಿ. ತುಂಬಾ ಅರ್ಜೆಂಟ್ ಇದ್ದು ಆಯ್ತಾ, ಯಾರೋ ಹೋಗ್ಬಿಟ್ಟಿದ್ದಾರೆ, ಅರ್ಜೆಂಟ್ ಬರ್ಬೇಕು ಅಂತಂದಾಗ ಟೆಲಿಗ್ರಾಮ್ ಅನ್ನ ಮಾಡಿ. ಈ ಒಂದು ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆಯನ್ನ ಮಾಡಿದವರು ಸರ್ಕಾರಿ ಕಚೇರಿಗಳಲ್ಲಿ ಜಾರಿಗೆ ತಂದವ್ರು ಯಾರು ಅಂದ್ರೆ, ಆ ಸತ್ಕೀರ್ತಿ ವಿಶ್ವೇಶ್ವರಯ್ಯನವ್ರಿಗೇನೆ ಸಲ್ಲುತ್ತೆ. ಇದ್ರ ಜೊತೆನಲ್ಲಿ ಎಷ್ಟೋ ಜನ ಸರ್ಕಾರಿ ಕೆಲಸಗಳಲ್ಲಿ ಉದ್ಯೋಗ ಮಾಡ್ತಿದ್ದೀರಾ, ಬ್ಯಾಂಕ್ಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ದೀರಾ, ನೀವುಗಳೆಲ್ಲ ಫ್ಯಾಕ್ಟರಿಗಳಲ್ಲಿ ಉದ್ಯೋಗ ಮಾಡ್ತಿದ್ದೀರಾ. ಉದ್ಯೋಗ ಮಾಡಿದಾಗ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಲೆಕ್ಕ ಪರಿಶೋಧನೆಗಳಿರುತ್ತೆ, ಅದರದೇ ಆಗಿರ್ತಕ್ಕಂಥ ಕರ್ತವ್ಯ ಪ್ರಜ್ಞೆಗಳಿರುತ್ತೆ. ವಿಶ್ವೇಶ್ವರಯ್ಯ ಏನ್ ಸಲಹೆ ಕೊಟ್ಟರು ಗೊತ್ತೇ, ಈಗ ಎಷ್ಟು ಪ್ರೆಸೆಂಟ್, ನಾಳೆ ನಾಡಿದ್ದು ನೀವು ಅಟೆಂಡ್ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳೇನಿದೆ ಅದನ್ನ ಟೇಬಲ್ ಮೇಲೆ ಇಟ್ಕೊಳ್ಳಿ. ಅವಾಗ ನೀವು ತೆಗಿಬೇಕಾಗಿರ್ತಕ್ಕಂಥ ಬೀರು ಒಳಗಡೆ ಇಟ್ಕೊಳ್ಳಿ. 10 ವರ್ಷ ಆಗಿರ್ತಕ್ಕಂಥ ದಾಖಲೆಗಳೇನಿದೆ ಅದನ್ನ ದಾಖಲೆ ಕೊಠಡಿನಲ್ಲಿ ಉಗ್ರಾಣದಲ್ಲಿ ಇಡಿ. 10 ವರ್ಷಗಳಿಗೆ ಮೇಲ್ಪಟ್ಟು ಇನ್ನೇನೋ ಅದು ಉಪಯೋಗನೇ ಇಲ್ಲ, 2-3 ತಲೆಮಾರಾಗಿದೆ ಅಂತಂದ್ರೆ ಅದನ್ನ ಸುಡಿ ಅಂತಂದ್ರು. ಯಾತಕ್ಕೆ, ಆ ದಾಖಲೆ ಇಟ್ಕೊಂಡು ಇನ್ಯಾರು ಕೋರ್ಟು ಕಚೇರಿಗೆ ಹೋಗ್ಬೋದು, ಸುಟ್ಟಾಕ್ಬಿಡಿ. ಅಂದ್ರೆ ಈ ತರ ವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತಾತ್ಮಕವಾಗಿರ್ತಕ್ಕಂಥ ಸಲಹೆಗಳನ್ನ ಯಾರಾದ್ರೂ ಕೊಟ್ಟಿದ್ದಾರೆ ಅಂತಂದ್ರೆ ಆ ಸಲಹೆ ಅದೆಲ್ಲ ಯಾರಿಗ ಹೋಗುತ್ತೆ, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೇನೆ ಅದು ಹೋಗುತ್ತೆ. ಇವತ್ತಿನ ದಿವಸ ಮಾದರಿ ಮೈಸೂರು ಅಂತ ನಾವೇನ್ ಕರಿತೀವಿ, ಅವ್ರು 50 ವರ್ಷಕ್ಕೆ ಮಾಡಿದ್ದು ಈಗ 100 ವರ್ಷ ಆಗಿದೆ. 100 ವರ್ಷಗಳ ಮೇಲುವೆ ಆಯ್ತೆ, ಇನ್ನು 16 ವರ್ಷಗಳು ಕಳೆದಿದೆ. 112 ವರ್ಷಗಳಾಗಿರ್ತಕ್ಕಂಥ ಮೈಸೂರಿನಲ್ಲಿ ಈಗೀಗ ನಮ್ಗೆ ಟ್ರಾಫಿಕ್ ಜಾಮ್ ಕಾಣ್ತಾ ಇದೆ. ಹಿಂದೆ ಟ್ರಾಫಿಕ್ ಜಾಮ್ ಇರ್ಲಿಲ್ಲ. ಅಂತ ಬೃಹದಾಕಾರವಾಗಿರ್ತಕ್ಕಂಥ ಕಟ್ಟಡಗಳನ್ನ ಕಟ್ಟತಕ್ಕಂಥದ್ದು, ಮೈಸೂರಿನ ಮಹಾರಾಜರಿಗೆ ಅವ್ರದೇ ಆಗಿರ್ತಕ್ಕಂಥ ಸಲಹೆಗಳನ್ನ ಕೊಡ್ತಕ್ಕಂಥದ್ದು ಪ್ರತಿಯೊಂದು ಸಹ ವಿಶ್ವೇಶ್ವರಯ್ಯನಲ್ಲಿ ನೋಡ್ಬೋದು. ವಿಶ್ವೇಶ್ವರಯ್ಯನವರು ಬಹಳ ಶಿಸ್ತಿನ ಸಿಪಾಯಿ. ಎಷ್ಟರ ಮಟ್ಟಿಗೆ ಶಿಸ್ತಿನ ಸಿಪಾಯಿ ಅಂತಂದ್ರೆ, ಆಚಾರ್ಯ ವಿನೋಬಾ ಭಾವೆ ಅವರು ಅವತ್ತಿನ ದಿವಸ ಭೂದಾನ ಯಜ್ಞ ಪ್ರವರ್ತಕರಾಗಿರ್ತಾರೆ. ಆಚಾರ್ಯ ವಿನೋಬಾ ಭಾವೆ ಅವರು ವಿಶ್ವೇಶ್ವರಯ್ಯನ ಭೇಟಿ ಮಾಡ್ಬೇಕು ಅಂತ ನಂದಿ ಬೆಟ್ಟಕ್ಕೆ ಬರ್ತಾರೆ. ನಂದಿ ಬೆಟ್ಟಕ್ಕೆ ಬಂದಾಗ ಆಚಾರ್ಯ ವಿನೋಬಾ ಭಾವೆ ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಬಂದಿದ್ದಾರೆ, ದಯವಿಟ್ಟು ಅವರಿಗೆ ಅವಕಾಶವನ್ನ ಕೊಡಿ ಅಂತಂದಾಗ ವಿಶ್ವೇಶ್ವರಯ್ಯನವರು ಕೊಡೋಲ್ಲ. ಯಾತಕ್ಕೆ ಕೊಡೋದಿಲ್ಲ ಅಂದ್ರೆ, ಆಚಾರ್ಯ ವಿನೋಬಾ ಭಾವೆ ಅಂತೀರಾ, ಭೂದಾನ ಯಜ್ಞ ಪ್ರವರ್ತಕರು ಅಂತ ಅಂತೀರಾ, ಅಂತ ಅವರು ಇನ್ನೊಬ್ಬ ವ್ಯಕ್ತಿಯನ್ನ ನೋಡ್ಬೇಕಾದ್ರೆ
ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಸಮಯ ಒಂದು ಟೈಮ್ ಅನ್ನ ತಗೊಂಡ್ ಬರ್ಬೇಕಾಗಿತ್ತು, ಅದನ್ನ ಅವ್ರು ಬಂದಿಲ್ಲ ಅಂತಾರೆ. ಯಾರೋ ಸರ್ ಎಂ ವಿಶ್ವೇಶ್ವರಯ್ಯನವರು. ಹಾಗೆ ಅವರು ಬಂದು ವಾಪಸ್ ಹೋಗ್ತಾರೆ. ಯಾರೋ ವಿಶ್ವೇಶ್ವರಯ್ಯನವರು, ವಿನೋಬಾ ಭಾವೆ ಅವರು ವಾಪಸ್ ಹೋಗ್ತಾರೆ. ಹೀಗೇನೆ ಸಿದ್ದಲಿಂಗಯ್ಯ ಅಂತಕ್ಕಂಥ ಸಚಿವರು ಏನ್ ಮಾಡ್ತಾರೆ, ಬರ್ತೀನಿ ಅನ್ನೋ ಟೈಮ್ಗೆ ಅವ್ರು ಬರಲ್ಲ. 1 ಗಂಟೆ ತಡವಾಗಿ ಬರ್ತಾರೆ. ವಿಶ್ವೇಶ್ವರಯ್ಯನವರು ಬಾಗಿಲು ಹಾಕ್ಬಿಟ್ಟಿರ್ತಾರೆ ಅವ್ರ ಮನೆದು, ಬರಕ್ ಅವಕಾಶ ಕೊಡಲ್ಲ. ತಿರ್ಗಾ ಮಾರನೇ ದಿವಸ ಹೇಗೋ ಬಂದ್ಬಿಡ್ತಾರೆ ಸಿದ್ದಲಿಂಗಯ್ಯನವರು, ಸಚಿವರಾಗಿರ್ತಾರೆ. ಬಂದು ನೋಡಿ ವಿಶ್ವೇಶ್ವರಯ್ಯನವರೇ, ನಿನ್ನೆ ದಿವಸ ನಾನು ಈ ತರ ಹೋಗಿದ್ದೆ, ನನ್ಗೆ ಈ ತರ ಕೆಲಸ ಆಯ್ತು, ಆ ಕೆಲಸ ಆಯ್ತು ಅಂತ ಶುರು ಮಾಡ್ತಾರೆ. ನೋಡಿ, ನೀವು 1 ಅಲ್ಲ 2 ತಪ್ಪು ಮಾಡಿದೀರಾ. ಮೊದಲನೇದು ಸರಿಯಾಗಿರ್ತಕ್ಕಂಥ ಸಮಯಕ್ಕೆ ಬಂದಿಲ್ಲ. ಎರಡನೇದು ನೀವು ಬಂದಿಲ್ಲ ಅದಕ್ಕೆ ಕಾರಣ ಹೇಳ್ತಿದ್ದೀರಾ, ಅದು ನನಗೆ ಅನಾವಶ್ಯಕ, ನಿಮಗೆ ನಾನು ಸಮಯ ಕೊಡಕ್ ಆಗೋದಿಲ್ಲ, ಮುಂದೆ ನೋಡೋಣ ಅಂತ ಕಳಿಸ್ಬಿಡ್ತಾರೆ. ಅಂದ್ರೆ ವಿಶ್ವೇಶ್ವರಯ್ಯನವ್ರನ್ನ ಬಹಳ ಜನ ಬೈಕೋತಾ ಇದ್ರು. ಯಾತಕ್ಕೆ ಬೈಕೋತಿದ್ರು ಅಂದ್ರೆ ಅವ್ರ ಭೇಟಿ ಅಷ್ಟು ಸುಲಭವಾಗಿ ಅವರು ಕೊಡ್ತಿರ್ಲಿಲ್ಲ. ವಿಶ್ವೇಶ್ವರಯ್ಯನವರು ಎಲ್ಲಾರು ಅನ್ಕೊಂಡರೋ ಹಾಗೆ 24 ಗಂಟೆನೂ ಅವ್ರೇನ್ ದುಡಿತಾ ಇರ್ಲಿಲ್ಲ. 24 ಗಂಟೆನೂ ಅವ್ರು ದುಡಿತಿದ್ರ? ಖಂಡಿತವಾಗ್ಲೂ ಇಲ್ಲ. ಬೆಳಗ್ಗೆ ಅವರು 4 ಗಂಟೆಗಳವ್ರಂತೆ. 4 ಗಂಟೆಗೆ ಎದ್ದು ಶೌಚಾದಿಗಳನ್ನ ಮುಗಿಸಿ 1 ಗಂಟೆ ವಾಕಿಂಗ್ ಮಾಡೋರಂತೆ. ವಾಕಿಂಗ್ ಅನ್ನ ಮಾಡಿ ಆಯ್ತೆ ಎಲ್ಲ ಕೆಲಸಗಳು ಮುಗಿದ್ಮೇಲೆ ಸ್ನಾನ ಆದ್ಮೇಲೆ 10 ಗಂಟೆವರೆಗೂ ಮನೆ ಮಟ್ಟಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರು. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು ಅನಂತರ ವೃತ್ತಪತ್ರಿಕೆಗಳನ್ನ ಓದಿ ಒಂದು 11:30 12 ಗಂಟೆಗೆ ಊಟವನ್ನ ಮಾಡಿ 2 ಗಂಟೆ ವಿಶ್ರಾಂತಿ ತಗೊಳ್ತಿದ್ರು. 3 ಗಂಟೆಯಿಂದ 5 ಗಂಟೆಯವರೆಗೆ ಮಾತ್ರ ಸಾರ್ವಜನಿಕರಿಗೆ ಅವ್ರ ಮನೆಗೆ ಪ್ರವೇಶ. ಇವತ್ತಿಗೂ ನೋಡಿ, ಯಾವುದೇ ಆಫೀಸ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ 1 ಗೆಸ್ಟೆಡ್ ಆಫೀಸರ್ಸ್ ಅನ್ನ ನೋಡ್ಬೇಕು ಅಂದ್ರೆ ಸಂದರ್ಶನ ಸಮಯ 3 ಗಂಟೆಯಿಂದ 5 ಗಂಟೆಯವರೆಗೆ. ಅದರ ಮಾದರಿ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ, ಅದನ್ನ ಇಲ್ಲಿ ಕವಿ ಅವರು ಉಲ್ಲೇಖಿಸಿದ್ದಾರೆ. ಅಷ್ಟ್ ಮಾತ್ರ ಅಲ್ಲ, ಎಷ್ಟೋ ಸಂದರ್ಭಗಳಲ್ಲಿ ಅರಮನೆಯಲ್ಲಿ ಒಂದು ದೊಡ್ಡದೊಂದು ಫಂಕ್ಷನ್ ಆಗುತ್ತೆ. ಅರಮನೆಯಲ್ಲಿ ಯಾವ್ದೋ ಒಂದು ಗೃಹ ಪ್ರವೇಶನೋ ತಪ್ಪರೆ ಯಾವ್ದೋ ಒಂದು ಮದುವೆನೋ ಯಾವ್ದೋ ಒಂದು ಜನ್ಮ ದಿನಾಂಕನೋ ಆಗುತ್ತೆ. ಅವಾಗ ಏನಾಗುತ್ತೆ, ಅರಮನೆಯಲ್ಲಿ ದಿವಾಣರಾಗಿರ್ತಕ್ಕಂಥವ್ರಿಗೆ ಒಂದು ಸ್ಥಾನ, ಮಂತ್ರಿ ಆಗಿರ್ತಕ್ಕಂಥವ್ರಿಗೊಂದು, ಸೈನ್ಯಾಧಿಪತಿಗಳಾಗಿರ್ತಕ್ಕಂಥವ್ರಿಗೊಂದು, ಈ ತರ ತಾರತಮ್ಯಗಳಿರುತ್ತೆ. ಆದ್ರೆ ಅರಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಎಲ್ಲಾ ಕೆಲಸಗಾರರು ಒಂದೇ, ದಿವಾಣರು ಒಂದೇ, ಅವ್ರಿಗೆ ಜಾಸ್ತಿ ಸಂಬಳ, ಇವರಿಗೆ ಕಡಿಮೆ ಸಂಬಳ, ಎಲ್ಲರಿಗೂ ಸಹ ಭೋಜನವನ್ನ ಹಾಕಿ ಸಮಾನವಾಗಿರ್ತಕ್ಕಂಥ ಊಟವನ್ನ ಕೊಡಿ, ಸಮಾನವಾಗಿರ್ತಕ್ಕಂಥ ಪೀಠೋಪಕರಣ ಕೊಡಿ, ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ ಮಹಾರಾಜರಿಗೆ ಕಿವಿ ಮಾತನ್ನ ಹೇಳ್ತಕ್ಕಂಥ ಧೈರ್ಯ ಯಾರಿಗಾದ್ರೂ ಇತ್ತು ಅಂತಂದ್ರೆ, ಅಷ್ಟೊಂದು ಸಲಿಗೆ ಇತ್ತು ಅಂದ್ರೆ ನಾಲ್ವಡಿ ಕೃಷ್ಣರಾಜರು ಕೊಟ್ಟಿದ್ದು ವಿಶ್ವೇಶ್ವರಯ್ಯನವರಿಗೆ ಮಾತ್ರ. ಹಾಗಾಗಿ ಅವತ್ತಿನ ದಿವಸದಿಂದ ಹಿಡಿದು ಆಯ್ತೆ ವಿಶ್ವೇಶ್ವರಯ್ಯನವರು ಎಲ್ಲಿವರೆಗೂ ಇದ್ರು, ನಾಲ್ವಡಿ ಕೃಷ್ಣರಾಜರು ಎಲ್ಲಿವರೆಗೂ ಇದ್ರು, ಜಯಚಾಮರಾಜೇಂದ್ರ ಒಡೆಯರ್ ಅವರು ಎಲ್ಲಿವರೆಗೂ ಇದ್ರು, ಎಲ್ಲಾ ವರ್ಗದ ಜನಕ್ಕೆ ಸಹ ಭೋಜನ ಇತ್ತು. ಎಲ್ಲಿ? ಅರಮನೆಯಲ್ಲಿ. ಅದ್ರ ಮಾದರಿ ಯಾರು ಕೊಟ್ಟಿದ್ದು? ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಕೊಟ್ರು. 1947ನೇ ಇಸ್ವಿ ಆಗಸ್ಟ್ 15ನೇ ತಾರೀಕು ಏನಾಗುತ್ತೆ, ಆಗಸ್ಟ್ 15ನೇ ತಾರೀಕು ಈ ದೇಶಕ್ಕೆ ಸ್ವತಂತ್ರ ಬರುತ್ತೆ. ಸ್ವತಂತ್ರ ಬಂದಾಗ ಏನಾಗುತ್ತೆ, ರಾಜಪ್ರಭುತ್ವ ಇರುತ್ತೆ. ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಬರ್ತೀವಿ. ಪ್ರಜಾಪ್ರಭುತ್ವಕ್ಕೆ ಬಂದಾಗ ಅರಮನೆಯ ಅಧಿಕಾರ ಹೊರಟೋಗುತ್ತೆ. ರಾಜ್ಯಪಾಲರಾಗ್ತಾರೆ. ಯಾರು? ಜಯಚಾಮರಾಜೇಂದ್ರ ಒಡೆಯರ್ ಅವರು ರಾಜ್ಯಪಾಲರಾಗಿ ಕೆಲಸಗಳನ್ನ ಸಹ ಮಾಡ್ತಾರೆ. ಯಾವಾಗ ಈ ಪ್ರಜಾಪ್ರಭುತ್ವ ಬರುತ್ತೆ, ಅರಮನೆಯಲ್ಲಿ ಅನೇಕ ಜನ ಕೆಲಸದವರುಗಳನ್ನೆಲ್ಲ ತೆಗಿಬೇಕಾಗಿ ಬರುತ್ತೆ. ಅರಮನೆಗೆ ಯಾವುದೇ ಪ್ರಾಮುಖ್ಯತೆಗಳನ್ನ ಕೊಡಲ್ಲ. ಅರಮನೆಯಲ್ಲಿ ಏನಾದ್ರು ಒಂದು ವಿವಾಹ ಆಗತ್ತೆ ಅಂತಂದ್ರೆ ಇಡೀ ಮೈಸೂರು ಮಾತ್ರ ಅಲ್ಲ, ಮೈಸೂರಲ್ಲಿ ಇರ್ತಕ್ಕಂಥ 10 ಹಲವಾರು ಹಳ್ಳಿಗಳಿಂದ ಎತ್ತಿನ ಗಾಡಿಗಳನ್ನ ಮಾಡ್ಕೊಂಡು ಸಂಭ್ರಮದಿಂದ ಹೋಗ್ತಿದ್ರು. ಅರಮನೆಯಲ್ಲಿ ಊಟ ಇದೆ ಅಂತಂದ್ರೆ ಸಂಭ್ರಮದಿಂದ ಹೋಗ್ತಿದ್ರು. ಆದ್ರೆ ಮೈಸೂರು ಮಹಾರಾಜರ ಮಗಳಿಗೆ ಮದುವೆ ಆಗ್ತಾ ಇದೆ ಅಂತಂದ್ರೆ ಲಗ್ನ ಪತ್ರಿಕೆ ಕಳ್ಸಿದ್ರೆ ಜನಗಳೇ ಬರದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ತರ ಆಗ್ಬಿಟ್ಟಿದೆಯಲ್ಲ ಅಂತ ಜಯಚಾಮರಾಜೇಂದ್ರ ಒಡೆಯರ್ ಅವರು ವಿಶ್ವೇಶ್ವರಯ್ಯನವರನ್ನ ಕೇಳ್ತಾರೆ. ವಿಶ್ವೇಶ್ವರಯ್ಯನವರು 2 ತಲೆಮಾರು ನೋಡಿರ್ತಾರೆ. ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇನ್ನೊಂದು ಜಯಚಾಮರಾಜೇಂದ್ರ ಒಡೆಯರ್. ಕೇಳಿದಾಗ ವಿಶ್ವೇಶ್ವರಯ್ಯ ಏನ್ ಸಲಹೆ ಕೊಡ್ತಾರೆ ಗೊತ್ತೇ? ನೋಡಿ, ನೀವು ಮಾಡ್ತಿರೋ ಸರಿ, ನಿಮ್ಗೆ ಜನ ಬರ್ಬೇಕು ಅಂತಂದ್ರೆ ನೀವು ಒಬ್ಬರನ್ನ ಕರೆಸ್ಬೇಕಾಗತ್ತೆ. ಅರಮನೆಯಿಂದ ಅವ್ರಿಗೊಂದು ಸುತ್ತೋಲೆಯನ್ನ ಕಳಿಸಿ, ಅವ್ರ ಮನೆಗೆ ಅರಮನೆಯಿಂದ ಒಬ್ಬ ಪ್ರತಿನಿಧಿಯನ್ನ ಕಳಿಸಿ ಅಂತಾರೆ. ಮಹಾರಾಜರಿಗೆ ಆಶ್ಚರ್ಯ ಆಗುತ್ತೆ. ನಾನ್ ಕರೆದ್ರೆ ಬರದೇ ಇರ್ತಕ್ಕಂಥ ಜನ, ನಾನು ಕರೆದ್ರೆ ಬರದೇ ಇರ್ತಕ್ಕಂಥ ಜನ ಇನ್ಯಾರು ಕರೆದ್ರೆ ಬರ್ತಾರೆ, ಯಾರು ನಾವು ಆಹ್ವಾನ ಕೊಡ್ಬೇಕು ಅಂತ ವಿಶ್ವೇಶ್ವರಯ್ಯನವರನ್ನ ಕೇಳ್ತಾರೆ. ಆಗ ತಾನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು 100ನೇ ಚಲನಚಿತ್ರ ಭಾಗ್ಯದ ಭಾಗ್ಯಲು ಅನ್ನೋದು ಬಿಡುಗಡೆ ಆಗಿರುತ್ತೆ. ರಾಜ್ಕುಮಾರ್ ಅವರು ಮನೆಗಳಲ್ಲಿ ಮಾತಾಗಿರ್ತಾರೆ. ಗಾಜನೂರಿಗೆ ಮೈಸೂರು ಅರಮನೆಯಿಂದ ಆಹ್ವಾನ ಪತ್ರಿಕೆ ಹೋಗುತ್ತೆ, ಲಗ್ನ ಪತ್ರಿಕೆ ಹೋಗುತ್ತೆ. ಯಾವಾಗ ರಾಜ್ಕುಮಾರ್ ಅವ್ರು ಬರ್ತಾರೆ ಅಂತ ಗೊತ್ತಾಯ್ತು, ಅರಮನೆಯಲ್ಲಿ ಊಟ ಹಾಕೋದಿಕ್ ಆಗೋದಿಲ್ಲ ಅಂತ ಅನ್ಕೊಂಡು ಅರಮನೆ ಎಲ್ಲಾ ಕಾರ್ಯಕ್ರಮಗಳನ್ನ ನಂಜರಾಜ ಬಹದ್ದೂರ್ ಛತ್ರಕ್ಕೆ ಶಿಫ್ಟ್ ಮಾಡ್ತಾರೆ. ನಂಜರಾಜ ಬಹದ್ದೂರ್ ಛತ್ರ 10,000 ಜನಕ್ಕೆ ಊಟ ಕೊಡ್ತಕ್ಕಂಥ ಛತ್ರ ಅದು. ಆ ಛತ್ರದಲ್ಲಿ ಅರಮನೆ ಕಾರ್ಯಕ್ರಮ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರ್ತಕ್ಕಂಥವ್ರು ಯಾರು ಅಂದ್ರೆ ರಾಜ್ಕುಮಾರ್ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ನಮ್ಮ ಡಾಕ್ಟರ್ ಸಿ ಕೆ ಎನ್ ರಾಜ ಅಂತ ನಂಜನಗೂಡಲ್ಲಿ
ರಾಜ್ಕುಮಾರ್ ಅವ್ರನ್ನ ಬೆಳೆಸೋರು. ರಾಜ್ಕುಮಾರ್ ಮನೆಯಲ್ಲಿ ಇವಳು ಸಿ ಕೆ ಎನ್ ರಾಜ ಅವ್ರ ಮನೆಯಲ್ಲಿ ನಮ್ಮ ರಾಜ್ಕುಮಾರ್ ಅವ್ರು ಕೆಲಸ ಮಾಡಿದವರು ಅಂತ ಸಿ ಕೆ ಎನ್ ರಾಜ ಅವರು ಪ್ರಾಧ್ಯಾಪಕರಾಗಿದ್ರು, ಕಾನೂನು ಪದವೀಧರರಾಗಿದ್ರು. ಅವರು ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ. ಏನಂತ ಉಲ್ಲೇಖ ಮಾಡ್ತಾರೆ ಅಂದ್ರೆ, ಅವತ್ತು ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಮದುವೆ ಆಯ್ತಲ್ಲ, ಮದುವೆ ದಿವಸ ಏನಾಯ್ತು, ಮಹಾರಾಜರನ್ನ ನೋಡೋದಕ್ಕಾಗ್ಲಿ ಮದುವೆ ನೋಡೋದಕ್ಕಾಗ್ಲಿ ಜನ ಬರ್ಲಿಲ್ಲ. ಜನ ನೋಡೋದಿಕ್ ಬಂದಿದ್ ಯಾರನ್ನ? ರಾಜ್ಕುಮಾರ್ ಅವ್ರು ನೋಡೋದಿಕ್ ಬಂದಿದ್ರು. ಸರಿ ಅಂತ ಒಟ್ಟು ಎಲ್ಲಾ ಕೂತಿರಂತೆ. ರಾಜ್ಕುಮಾರ್ ಅವರು ಜನಸಾಮಾನ್ಯರ ರೀತಿ ಆಯ್ತೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರು. ಮುತ್ತುಗದೆ ಎಲೆ ಅಂತಂದ್ರೆ ಗುಂಡಾಗಿರ್ತಕ್ಕಂಥ ಎಲೆ ಆಯ್ತೆ. ಆ ಎಲೆನಲ್ಲಿ ಏನಾಯ್ತು, ಅವತ್ತಿನ ದಿವಸ ಊಟ ಅಂತಂದ್ರೆ ಏನು, ಸ್ವೀಟು ಅಂತಂದ್ರೆ ಏನು, ಸಿಹಿ ಅಂತಂದ್ರೆ ಇವತ್ತು 106 ಬಂದಿದೆ. ಅವತ್ತು ಊಟ ಅಂತಂದ್ರೆ ಲಾಡು ಊಟ. ಲಾಡುನೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಿಹಿ, ಅದಕ್ಕಿಂತ ಸಿಹಿಯಾದ ಪದಾರ್ಥನೇ ಇಲ್ಲ ಆಯ್ತೆ. ಲಾಡು ಊಟ ಆಯ್ತು, ಖಾರ ಬೂಂದಿ ಇತ್ತು, ಗಸಗಸೆ ಪಾಯಸ ಆಯ್ತು, 2 ತರ ಪಲ್ಯ ಆಯ್ತು, ಪುಳಿಯೋಗರೆ ಆಯ್ತು, ಮಜ್ಜಿಗೆ ಹುಳಿ ಇತ್ತು, ಎಲ್ಲಾನು ಬಡಿಸ್ತಾ ಬರ್ತಾರೆ. ಕಡೆಯಲ್ಲಿ ಲಾಡು ಬಡಿಸ್ತಾರೆ. ಪುಳಿಯೋಗರೆ ಆದ್ಮೇಲೆ ಮಾಡ್ತಾರೆ ಲಾಡು ಬಡಿಸ್ತಾರೆ. ಲಾಡು ಬಡಿಸಿದ್ಮೇಲೆ ಖಾರ ಬೂಂದಿ ಆದ್ಮೇಲೆ ಗಸಗಸೆ ಪಾಯಸ. ಇದು ಕ್ರಮಬದ್ಧತೆ. ಎಲ್ಲೇ ಮದುವೆ ಮನೆ ಊಟ ಆದ್ರೂ, ಮುತ್ಕದೆಲೆ ಊಟ ಆದ್ರೂ ಈ ಕ್ರಮಬದ್ಧತೆನೇ ಊಟ ಬಡಿಸಿರ್ತಾರೆ. ಹಾಗೆ ಬಡಿಸ್ತಕ್ಕಂತ ಒಂದು ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರಿಗೆ ಲಾಡು ಬಡಿಸಲ್ಲ. ಅವ್ನು ರಾಜ್ಕುಮಾರ್ ನೋಡ್ತಕ್ಕಂಥ ಗಾಬರಿನಲ್ಲಿ ಕುತೂಹಲಕ್ಕೆ ಏನ್ ಮಾಡ್ತಾನೆ, ಮೇಲಿಂದ ಹಾಕ್ತಾನೆ, ಲಾಡು ಕೆಳಕ್ಕೆ ಉರುಳು ಬಿಡುತ್ತೆ. ಉರುಳಿರ್ತಕ್ಕಂಥದ್ದು ಬರೀ ನೆಲದ ಮೇಲೆ ಹೋಗುತ್ತೆ, ಎಲೆಯಿಂದ ಹೊರಕ್ಕೆ ಹೋಗುತ್ತೆ. ಅನೇಕ ಜನ ಅಲ್ಲಿ ಓಡಾಡುತ್ತಾರೆ. ರಾಜ್ಕುಮಾರ್ ಅವ್ರು ಹಿಂದೋ ಮುಂದೋ ನೋಡ್ದೇನೆ ಕಣ್ಣಿಗೆ ಹೊತ್ಕೊಂಡು ಅದನ್ನ ತಿಂದ್ಬಿಡ್ತಾರೆ. ಪಕ್ಕದಲ್ಲಿ ಕೂತಿರೋರು, ಅಣ್ಣ ಅವ್ರೆ ನೆಲದ ಮೇಲೆ ಬಿದ್ರೋ ತಿಂದ್ಬಿಟ್ರಿ, ಎಷ್ಟೋ ಜನ ಓಡಾಡಿರೋದು ತಿಂದ್ಬಿಟ್ರಿ, ಯಾಕಣ್ಣ ಅವ್ರೆ ಹೇಗ್ ಮಾಡಿದ್ರಿ ಅಂತ ರಾಜ್ಕುಮಾರ್ ಅವ್ರನ್ನ ಕೇಳ್ತಾರೆ. ಅದಕ್ಕೆ ರಾಜ್ಕುಮಾರ್ ಅವ್ರು ಏನ್ ಹೇಳ್ತಾರೆ ಗೊತ್ತೇ, ನೋಡಪ್ಪ ಈ ಲಾಡು ಇದೆಯಲ್ಲ, ಇದು ಅನ್ನಕ್ಕೆ ಸಮಾನ, ಅನ್ನ ತಾಯಿಗೆ ಸಮಾನ, ತಾಯಿಗೆ ಗೌರವ ಕೊಡ್ಬೇಕು, ಅನ್ನಕ್ಕೆ ಮಹತ್ವ ಕೊಡ್ಬೇಕು ಅಂತಾರೆ. ಅದಕ್ಕೆ ಅವ್ರನ್ನ ರಾಜ್ಕುಮಾರ್ ಅನ್ನೋದು. ಈ ಶತಮಾನ ನೋಡಿರ್ತಕ್ಕಂಥ 2 ಬಂಗಾರದ ಮನುಷ್ಯರು ಯಾರು ಅಂದ್ರೆ, ಮೊದಲನೇದು ಸರ್ ಎಂ ವಿಶ್ವೇಶ್ವರಯ್ಯ. ರೈತರ ಜೀವನವನ್ನ ಬದಲಾವಣೆ ಮಾಡಿರ್ತಕ್ಕಂಥ ಚಲನಚಿತ್ರದ ಮೂಲಕ ಸಾಮಾಜಿಕ ಸಂದೇಶಗಳನ್ನ ಕೊಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಪದವೀಧರ ಸ್ನಾತಕೋತ್ತರ ಪದವೀಧರನ ಕೃಷಿಗೆ ಹೋಗಿ, ಕೃಷಿಯ ಮೂಲಕ ನೀವು ಉದ್ಯೋಗಗಳನ್ನ ಮಾಡಿ, ಕೃಷಿಯೇ ಭಾರತ 72% ಭಾಗ ಕೃಷಿಕರಿದ್ದಾರೆ, ಕೃಷಿಯ ಮೂಲಕ ಮಾತ್ರ ಈ ಭಾರತ ದೇಶ ಉದ್ಧಾರ ಸಾಧ್ಯ ಅಂತಕ್ಕಂಥದನ್ನ ಹೇಳ್ಕೊಟ್ಟವ್ರು ಯಾರು ಅಂತಂದ್ರೆ, ಅದನ್ನ ಹೇಳ್ಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಚಲನಚಿತ್ರದ ಮೂಲಕ ಹೇಳ್ಕೊಡ್ತಾರೆ. ಹೀಗೆ ಸಮಾಜದ ಒಂದು ಪರಿವರ್ತನೆ ಇಬ್ಬರು ಬಂಗಾರದ ಮನುಷ್ಯರಿಂದ ಆಗಿದೆ. ಮೊದಲನೇ ಬಂಗಾರದ ಮನುಷ್ಯ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೇನೆ ಸಲ್ಲುತ್ತೆ. ವಿಶ್ವೇಶ್ವರಯ್ಯನವ್ರ ಬಗ್ಗೆ ಬಹಳ ಜನ ಬಹಳ ದಂತಕಥೆಗಳನ್ನ ಹೇಳ್ತಾರೆ. ಆತರ ದಂತಕಥೆಗಳ ಕೇಳಿರ್ತಕ್ಕಂಥದ್ರಲ್ಲಿ ಮೊದಲನೇ ದಂತಕಥೆ ಏನು ಅಂದ್ರೆ, ವಿಶ್ವೇಶ್ವರ ಹೋದ್ಮೇಲೆ ಅವ್ರ ಮೆದುಳನ್ನ ಹೊರಗಡೆ ದೇಶದವ್ರು ಕೇಳಿದ್ರಂತೆ ಟೆಸ್ಟ್ ಮಾಡೋದಕ್ಕೆ. ಒಬ್ಬ ವ್ಯಕ್ತಿಯಿಂದ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ದಂತಕಥೆ. ಆದ್ರೆ ವಿಶ್ವೇಶ್ವರಯ್ಯನವರು ದಂತಕಥೆಗಳಲ್ಲಿ ರೈಲ್ವೆ ಹಳಿ ಇರ್ತಲ್ಲ, ರೈಲ್ವೆ ಹಳಿನಲ್ಲಿ ಇನ್ನೇನು ಆಕ್ಸಿಡೆಂಟ್ ಆಗುತ್ತೆ, ಅಪಘಾತ ಆಗುತ್ತೆ, ಯಾರೋ ಫಿಶ್ ಪ್ಲೇಕ್ ತೆಗೆದುಬಿಟ್ಟಿದ್ದಾರೆ ಅಂತ ತಂದಾಗ ಅದು ವಿಶ್ವೇಶ್ವರಯ್ಯನಿಗೆ ಗೊತ್ತಾಗಿ ಅದನ್ನ ನಿಲ್ಲಿಸ್ತಾರಂತೆ. ಅದು 2ನೆಯ ದಂತಕಥೆ. ಮಂಡ್ಯಕ್ಕೆ ಒಂದ್ಸಲ ವಿಶ್ವೇಶ್ವರಯ್ಯನವರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಾಗ ಏನಾಗುತ್ತೆ ಆಯ್ತೆ, ಪ್ರತಿನಿತ್ಯ ಈಗಲೂ ಸಹ ನೀವು ನೋಡಿರ್ಬೋದು, ಅನೇಕ ರಾಜಕೀಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಳ್ಳಿಗಳಿಗೆ ಭೇಟಿ ಕೊಡ್ತಾರೆ. ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಜನರ ಸಂಕಷ್ಟಗಳನ್ನ ಕೇಳ್ತಾರೆ. ಕೇಳಿದಾಗ ನಮ್ಮ ಮಗನಿಗೆ ಉದ್ಯೋಗ ಇಲ್ಲ, ನಮ್ಮ ತಾಯಿಗೆ ಹುಷಾರಿಲ್ಲ, ನಮ್ಮ ಮನೆಯದು ಈ ತರ ಆಗ್ಬಿಟ್ಟೆ, ನಮ್ಗೊಂದ್ ಮನೆ ಕೊಡ್ಸಿ, ನಮ್ಗೊಂದ್ ಜಮೀನ್ ಕೊಡ್ಸಿ, ನಮ್ಗೊಂದ್ ಸೈಟ್ ಕೊಡ್ಸಿ, ಜನ ಅಹವಾಲುಗಳನ್ನ ಇಡ್ತಾರೆ. ಹಾಗೆ ವಿಶ್ವೇಶ್ವರಯ್ಯನವರು ಅವತ್ತಿನ ದಿವಸ ಆ ಪದ್ಧತಿಯನ್ನ ಜಾರಿಗೆ ತಂದಿದ್ರು. ಜನರ ಸಂದರ್ಶನ, ಜನತಾ ಸಂದರ್ಶನ ಅಂತ ಕರಿತೀವಿ. ಆ ಸಂದರ್ಶನವನ್ನ ಜಾರಿಗೆ ತಂದಿದ್ದು ಸಹ ವಿಶ್ವೇಶ್ವರಯ್ಯನವರೇ. ಹೀಗೆ ಜನತಾ ಸಂದರ್ಶನವನ್ನ ಮಾಡಿದಾಗ ಮಂಡ್ಯದಲ್ಲಿ ಒಬ್ಬಳು ಮುದುಕಿ, ಹಣ್ಣು ಮುದುಕಿ ಬರ್ತಾಳೆ. ಏನಮ್ಮ ಅಂತ ಕೇಳ್ತಾರೆ. ನೋಡಿ, ನನ್ ಗಂಡ ಕುಡುಕ. ನನ್ ಗಂಡ ಯಾರೋ? ನನ್ ಗಂಡ ಕುಡುಕನಾಗಿರ್ತಕ್ಕಂಥವನು ಆಯ್ತೆ. ನಾನು ಪ್ರತಿನಿತ್ಯ ಕುಡುಕ, ಮನೆಗೆ ಊಟ ಹಾಕ್ತಿರ್ಲಿಲ್ಲ. ನಾನೊಂದು ರಾಗಿ ಕಲ್ಲು ಇಟ್ಕೊಂಡಿದ್ದೆ. ಊರವ್ರು ಯಾರೇ ರಾಗಿ ತಂದ್ರು ಅದ್ರಲ್ಲಿ ಬೀಸ್ಬಿಟ್ಟು ಅವ್ರಿಗೆ ಹಿಟ್ ಮಾಡ್ಕೊಡ್ತಿದ್ದೆ. ಅದ್ರಲ್ಲಿ ನನ್ನ ಜೀವನ ನಡೀತಿತ್ತು. ನನ್ ಗಂಡ ಕುಡಿಯೋಕ್ ದುಡ್ಡಿಲ್ದೇನೆ ಈ ರಾಗಿ ಕಲ್ಲನ್ನ ಮಾಡ್ಬಿಟ್ಟಿದ್ದಾನೆ. ಏನ್ ಮಾಡಿದಾನೆ? ಈ ರಾಗಿ ಕಲ್ಲನ್ನ ಮಾಡ್ಬಿಟ್ಟಾನೆ. ನನ್ನ ಜೀವನ ಅನ್ನತಕ್ಕಂಥದ್ದು ಬಹಳ ದುಸ್ತರವಾಗಿದೆ ಅಂತ ಕೇಳ್ಕೊಳ್ತಾಳೆ ಒಬ್ಳು ಮುದುಕಿ. ತಕ್ಷಣ ವಿಶ್ವೇಶ್ವರಯ್ಯ ಏನ್ ಮಾಡ್ತಾರೆ ಗೊತ್ತೇ, ಊರಿಗೆ ಹೋಗ್ಬಿಟ್ಟು ಅವಳಿಗೆ 10 ರೂಪಾಯಿ ಮನಿ ಆರ್ಡರ್ ಕಳಿಸ್ತಾರೆ. ಏನ್ ಮಾಡ್ತಾರೆ? 10 ರೂಪಾಯಿ ಮನಿ ಆರ್ಡರ್ನ ಕಳಿಸ್ತಾರೆ. ಆ ಹಣದಿಂದ ಅವಳು ಯಾರೋ ಆ ಮುದುಕಿ ಒಂದು ರಾಗಿ ಬೀಸೋ ಕಲ್ಲನ್ನ ತೊಳ್ತಾರೆ. ವಿಶ್ವೇಶ್ವರಯ್ಯ ಹೋದ್ಮೇಲೆ, ಆ ಮುದುಕಿ ಹೋದ್ಮೇಲೆ ಇವತ್ತಿಗೂ ಸಹ ಮುದ್ದೇನಹಳ್ಳಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಮನೆ ಇದೆಯಲ್ಲ, ಅವ್ರ ತಾಯಿ ಕಟ್ಟಿಸಿರ್ತಕ್ಕಂಥ ವೆಂಕಟಚಮ್ಮ ಅವ್ರು ಕಟ್ಟಿಸಿರ್ತಕ್ಕಂಥ ಮನೆಯಲ್ಲಿ ಅವ್ರ ಮ್ಯೂಸಿಯಂ ನಲ್ಲಿ ಆ ಕಲ್ಲಿದೆ ಅಂತ ಹೇಳ್ಬಿಟ್ಟು ಕವಿ ಅದನ್ನ ಹೇಳ್ತಾ ಬರ್ತಾರೆ. ಯಾರೋ ಈ ಕವಿ. ಇದೆಷ್ಟೋ ನಿಜ ಇದೆ, ದಂತಕಥೆ ಇದೆ, ಅದು ನಮಗೆ ಗೊತ್ತಿಲ್ಲ. ವಿಶ್ವೇಶ್ವರಯ್ಯನವ್ರ ಬಗ್ಗೆ ಹೇಳ್ತಾ ಹೋದ್ರೆ ಅದು ಮುಗಿದೇ ಇರ್ತಕ್ಕಂಥ ಒಂದು ಕಥೆ. ಯಾವ್ದೋ ವಿಶ್ವೇಶ್ವರಯ್ಯನವ್ರ ಬಗ್ಗೆ ನಾವು ಸಾಕಷ್ಟು ಕಥೆಗಳನ್ನ ಕೇಳ್ತಾನೆ ಬರ್ತೀವಿ. ಆಯ್ತೆ, ಆ ಕಥೆಗಳೆಲ್ಲಾನು ಮುಗಿದೇ ಇರ್ತಕ್ಕಂಥ ಕಥೆ. ಅಂತ ಮೇರು ವ್ಯಕ್ತಿತ್ವ ಇರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಕರ್ಮಯೋಗಿಗಳ ಬಗ್ಗೆ ನೀವೆಲ್ಲ ಆಸಕ್ತಿಯಿಂದ ಕೇಳಿದ್ರ?
ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳು, ಅಭಿನಂದನೆಗಳು. ಸರ್ ವಿಶ್ವೇಶ್ವರಯ್ಯನವರು ಮುಂಬೈ ಶಹರ್ನಲ್ಲಿ ಅವ್ರಿಗೆ ಕೆಲಸ ಸಿಗತ್ತೆ ಅಂತಂದಾಗ ಅವ್ರ ತಂದೆ ಅವ್ರು ಇರಲ್ಲ, ತಂದೆ ಅವರು ಕಾಲ ಆಗ್ಬಿಟ್ಟಿರ್ತಾರೆ. ಸರ್ ವಿಶ್ವೇಶ್ವರಯ್ಯ ಎರಡನೇ ಮಗ. ಅವ್ರ ತಂದೆಗೆ ಕಾಲ ಆಗ್ಬಿಟ್ಟಿರ್ತಾರೆ. ಅವಾಗ ಅವ್ರ ತಾಯಿ ಅವ್ರು ಏನ್ ಮಾಡ್ತಾರೆ, ಸಂಬಂಧಿಕರ ಪೈಕೇನೆ ಸಾವಿತ್ರಮ್ಮ ಅಂತಕ್ಕಂಥವ್ರು, ರಾಮಚಂದ್ರ ಶಾಸ್ತ್ರಿಗಳು ಅಂತ ಅವ್ರು ಮೇಷ್ಟ್ರಾಗಿರ್ತಾರೆ ಚಿಕ್ಕಬಳ್ಳಾಪುರದಲ್ಲಿ. ಅವ್ರ ಮಗಳನ್ನ ತಂದು ಏನ್ ಮಾಡ್ತಾರೆ, ವಿಶ್ವೇಶ್ವರಯ್ಯನವ್ರಿಗೆ ಕಟ್ಟುತ್ತಾರೆ. ಆ ಒಂದು ಮದುವೆ ಆದ್ಮೇಲೆ ಏನಾಗುತ್ತೆ, ಇವ್ರನ್ನ ಮುಂಬೈ ಶಹರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವಾತಾವರಣ ಅವ್ರಿಗೆ ಹಿಡಿಸೋದಿಲ್ಲ. ಅಲ್ಲಿ ವಾತಾವರಣ ಹಿಡಿಸ್ತಾ ಇದ್ದಾಗ ಏನಾಗುತ್ತೆ, ಗರ್ಭಿಣಿ ಆಗ್ತಾರೆ. ಗರ್ಭಿಣಿಯಾಗಿ ಮಗು ಆಗ್ತಕ್ಕಂಥ ಸಂದರ್ಭದಲ್ಲಿ ಮಗು ಮತ್ತೆ ತಾಯಿ ಇಬ್ರು ಸಹ ಹೋಗ್ಬಿಡ್ತಾರೆ. ಇದು ಮೊದಲನೇ ವಿವಾಹ ವಿಶ್ವೇಶ್ವರಯ್ಯನವ್ರಿಗೆ. ಅನಂತರ ಏನಾಗುತ್ತೆ, ಸ್ವಲ್ಪ ವರ್ಷ ಆದ್ಮೇಲೆ ತನ್ನ ಮಗ ಸರಿಯಾಗಿ ಊಟ ಮಾಡಲ್ಲ, ಸರಿಯಾಗಿ ತಿಂಡಿ ತಿನ್ನಲ್ಲ, ಬಾಂಬೆ ತರ ಯಾವುದೋ ವಾತಾವರಣದಲ್ಲಿ ಇದ್ದಾನೆ. ಆಯ್ತು ಇವ್ನಿಗೆ ಇನ್ನೊಂದು ಕಟ್ಬಿಡೋಣ ಅಂತ ಅನ್ಕೊಂಡು ಅವ್ರ ತಾಯಿ ಬಹಳ ಬಲವಂತದಿಂದ ಇನ್ನೊಂದು ಏನ್ ಮಾಡ್ತಾರೆ ಗೊತ್ತಾ, ಇನ್ನೊಂದು ಮದುವೆನ ಮಾಡ್ತಾರೆ. ಅದು ಸಂಬಂಧಿಕರ ಪೈಕಿನೇ ಮಾಡ್ತಾರೆ. ಅಲ್ಲೂ ಸಹ ಅದೇ ಪ್ರಕರಣ ಮರುಕಳಿಸುತ್ತೆ. ಗರ್ಭಿಣಿಯಾಗಿ ಮಗು ಹೆರ್ತಕ್ಕಂಥ ಸಂದರ್ಭದಲ್ಲಿ ತಾಯಿನೂ ಹೋಗ್ಬಿಡ್ತಾರೆ, ಮಗುನು ಸಹ ಹೋಗ್ಬಿಡ್ತಾರೆ. ಹೀಗೆ ಎರಡು ಪರ್ಸನಲ್ ಲೈಫ್ ಅವ್ರದ್ದು ಇದೆ. ಅನಂತರ ಏನಾಗುತ್ತೆ, ಇವರು ಕಲ್ಕತ್ತಾದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವ್ರಿಗೆ 42 ವರ್ಷ ವಯಸ್ಸು. ಯಾರಿಗೆ? ವಿಶ್ವೇಶ್ವರಯ್ಯನವ್ರಿಗೆ. ಅವಾಗ ಅವ್ರ ತಾಯಿ ಹೇಳ್ತಾರೆ, ನೋಡಪ್ಪ ಸಂಬಂಧಿಕರ ಪೈಕಿ ಕಟ್ಟಿದ್ವಿ, ಅಲ್ಲಿ ವಾತಾವರಣ ಆಗ್ಲಿಲ್ಲ. ಅಲ್ಲಿ ಕಲ್ಕತ್ತಾದಲ್ಲೇ ಸುತ್ತಮುತ್ತ ಮರಾಠಿಗಳಲ್ಲಿ ಯಾರಾದ್ರೂ ಇದ್ರೆ ನಿನ್ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡ್ಕೊಳಪ್ಪ ಅಂತ ಹೇಳ್ತಾರೆ. ಯಾರೋ ಒಬ್ರು ರಿಯಲ್ ಎಸ್ಟೇಟ್ ಅವರು, ಆಯ್ತೆ ಬ್ರೋಕರ್ಗಳು ಅಂತ ನಾವೇನ್ ಕರಿತೀವಿ, ಮದುವೆ ಕಲ್ಯಾಣಗಳನ್ನ ಮಾಡಿಸ್ತಕ್ಕಂಥವ್ರು ಏನ್ ಮಾಡ್ತಾರೆ, ಒಂದು ಹುಡುಗಿನ ಇವ್ರಿಗೆ ಕಟ್ತಾರೆ. ಹುಡುಗಿ ತೆಳ್ಳಕ್ಕೆ ಬೆಳ್ಳಕ್ಕೆ ಬಹಳನೇ ಚೆನ್ನಾಗಿರುತ್ತೆ. ವಿಶ್ವೇಶ್ವರಯ್ಯನವರು ಆ ಹುಡುಗಿನ ಮದುವೆ ಮಾಡ್ಕೊಳ್ತಾರೆ. ಆ ಹುಡುಗಿನ ಮದುವೆ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವರು PWD ಇಂಜಿನಿಯರ್ ಆಗಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಹುಡುಗಿನ ಮದುವೆನೇನೋ ಮಾಡ್ಕೊಂಡಿರ್ತಾರೆ. ಸೀದಾ ಬೆಳಗ್ಗೆ ಆಫೀಸ್ಗೆ ಹೋಗ್ತಾರೆ, ಸಾಯಂಕಾಲ ಆಗಿದ್ಮೇಲೆ ಆಫೀಸಿಂದ ಮನೆಗೆ ಬರ್ತಿರ್ತಾರೆ. ಆದ್ರೆ ಆ ಹುಡುಗಿ ಇನ್ನೂ ಪ್ರಾಯದ ಹುಡುಗಿ. ಆ ಪ್ರಾಯದ ಹುಡುಗಿ ಏನ್ ಮಾಡುತ್ತೆ ಅಂತಂದ್ರೆ, ವಿಶ್ವೇಶ್ವರಯ್ಯನವ್ರ ಹತ್ರ ಒಬ್ರು ಡ್ರೈವರ್ ಇರ್ತಾರೆ. ಆ ಡ್ರೈವರ್ ಅನ್ನ ಅವರು ಏನ್ ಮಾಡ್ತಾರೆ, ಅವ್ರನ್ನ ಇಷ್ಟಪಟ್ಟಿರ್ತಾರೆ. ಡ್ರೈವರ್ ಮತ್ತೆ ಇವರ ಹೆಂಡತಿಗೆ ಸಂಬಂಧ ಇದೆ ಅನ್ನೋದು ವಿಶ್ವೇಶ್ವರ ಕಿವಿಗೂ ಸಹ ತಲುಪುತ್ತೆ. ಆದ್ರೂ ಪ್ರತ್ಯಕ್ಷ ನೋಡಿದ್ದನ್ನ ಪ್ರಮಾಣಿಸಿ ನೋಡುವಂತಕ್ಕಂಥ ಮೇರು ವ್ಯಕ್ತಿತ್ವ ವಿಶ್ವೇಶ್ವರಯ್ಯನವ್ರದ್ದು. ಹಾಗಾಗಿ ಅವ್ರೇನು ಕಿವಿಗೆ ಹಾಕೊಂಡಿರಲ್ಲ. ಆದ್ರೂ ಒಂದ್ ದಿವಸ ಮಟ್ಟ ಮಧ್ಯಾಹ್ನ ಏನಾಗುತ್ತೆ, ಯಾವ್ದೋ ಒಂದು ಕೆಲಸದ ಮೇಲೆ ಅವ್ರ ಮನೆಗೆ ಬಂದಾಗ ಅವ್ರ ಹೆಂಡತಿಯನ್ನು ಡ್ರೈವರ್ ಇರೋದನ್ನ ಕಿಟಕಿ ಸಂದಿಯಿಂದ ಅವರು ನೋಡ್ತಾರೆ. ನೋಡ್ಮೇಲೆ ಏನ್ ಮಾಡ್ತಾರೆ ಗೊತ್ತಾ, ವಿಶ್ವೇಶ್ವರಯ್ಯನವರು ನೋಡ್ಮೇಲೆ ಒಂದು ಭಾನುವಾರ ಒಬ್ಬ ಅಡಿಗೆನ ಕರೆಸಿ ಚೆನ್ನಾಗಿರ್ತಕ್ಕಂಥದ್ದು ಒಬ್ಬಟ್ಟು, ಕೋಸಂಬರಿ, ಮಜ್ಜಿಗೆ ಹೊಳಿ, ಆಮೇಲಿಂದ ಚಿತ್ರಾನ್ನ ಇದೆಲ್ಲದನ್ನು ಮಾಡಿಸಿ ಬಾಳೆಹಣ್ಣಿನಲ್ಲಿ ಒಂದು ಟೇಬಲ್ ಅನ್ನು ಹಾಕಿಸಿ 3 ಜನಕ್ಕೆ ಎಲೆ ಹಾಕಪ್ಪ ಅಂತ ಹೇಳ್ತಾರೆ. ಫಸ್ಟ್ ಹೆಂಡತಿಯನ್ನ ಕರೆಸ್ತಾರೆ. ಇವ್ರು ಡ್ರೈವರೇ, ಬೇರೆ ಯಾರ್ದು ಡ್ರೈವರ್ ಅಲ್ಲ. ವಿಶ್ವೇಶ್ವರಯ್ಯನ ಆಫೀಸ್ಗೆ ಬಿಟ್ಟು ಡ್ರೈವರ್ ಕಾರ್ ಬಿಡಕ್ ಬರ್ತಿರ್ತಾನಲ್ಲ, ಅವನು ಇವ್ರ 3ನೇ ಹೆಂಡತಿಗೆ ಆಯ್ತಾ ಗೆಳೆಯನಾಗಿರ್ತಾನೆ. ಅಕ್ರಮ ಸಂಬಂಧವನ್ನ ಇಟ್ಕೊಂಡಿರ್ತಾನೆ. ಆ ಒಂದು ಇದು ಕತೆ, ದಂತ ಕತೆ ಇದು. ಆದ್ರೆ ನಿಜವಾದ ಕಥೆನೋ ದಂತ ಕಥೆನೋ ನಮ್ಗೆ ಗೊತ್ತಿಲ್ಲ. ಹೇಳಿರ್ತಕ್ಕಂಥ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ಇದೇನ್ ಮಾಡ್ತಾರೆ, ಅವನನ್ನು ಕರ್ಸ್ತಾರೆ. ಇದೇನ್ ಗುರುಗಳೇ ನಮ್ಮನ್ನ ಕರ್ಸಿದಾರೆ? ಇಲ್ಲಪ್ಪ ಬಾರಪ್ಪ ನಾವೆಲ್ಲ ಒಂತೇನೆ. ಊಟ ಆದ್ಮೇಲೆ ಏನ್ ಮಾಡ್ತಾರೆ ಗೊತ್ತೇ, ವಿಶ್ವೇಶ್ವರಯ್ಯನವರು ಸೀದಾ ಮನೆಗೆ ಹೋಗಿ ಅವ್ರ ಪರ್ಸನಲ್ ರೂಮ್ ನಲ್ಲಿ ಅವ್ರ ಮೊದಲೇ ಹೆಂಡತಿ ಸಾವಿತ್ರಮ್ಮನಿಗೆ ಕೊಟ್ಟಿರ್ತಲ್ಲ ಅದ್ರ ಒಡವೆಗಳು, ವಸ್ತ್ರಗಳು, ಅವ್ರ ಸೀರೆಗಳು, ಎರಡನೇ ಹೆಂಡತಿ ಒಡವೆಗಳು, ವಸ್ತ್ರಗಳು, ಸೀರೆಗಳು ಎಲ್ಲದನ್ನು ತಂದು ಸೂಟ್ ಕೇಸ್ ಅಲ್ಲಿ ಇಟ್ಟು ಅವತ್ತಿನ ಕಾಲಕ್ಕೆ 50,000 ರೂಪಾಯಿ ನಗದು ಒಂದು ಬ್ರೀಫ್ ಕೇಸ್ ಅನ್ನ ಕೊಟ್ಟು, ನೋಡಿ ನೀವು ಮತ್ತೆ ನಮ್ಮ ಹೆಂಡತಿಗೆ ಆಯ್ತೆ ಇಬ್ಬರಿಗೂ ಸಂಬಂಧ ಇದೆ ಅನ್ನೋದು ಗೊತ್ತಾಯ್ತು, ದಯವಿಟ್ಟು ನೀವು ಇದನ್ನ ತಗೊಂಡು ಯಾರಿಗೂ ಹೇಳ್ಬಿಡಿ, ದೂರ ಹೊರಟಾಗಿ ಸುಂದರವಾಗಿರ್ತಕ್ಕಂಥ ಬದುಕನ್ನ ನಡೆಸಿ ಅಂತ ಅಂತಾರೆ. ಇದೇನಿದು ವಿಶ್ವೇಶ್ವರಯ್ಯನವರು ತಮ್ಮ ಹೆಂಡತಿನ ಬೇರೆಯವ್ರಿಗೆ ಒಪ್ಪಿಸ್ಬಿಟ್ರಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಮ್ಮ ನಿಮ್ಮಲ್ಲಿ ಎಲ್ಲಾ ಕಡೆನೂ ಹುಟ್ಟುತ್ತೆ. ವಿಶ್ವೇಶ್ವರಯ್ಯ ಯಾತಕ್ಕೆ ಹೇಗ್ ಮಾಡಿದ್ರು ಈ ಪ್ರಶ್ನೆ ಹುಟ್ಟುತ್ತೆ. ಆದ್ರೆ ವಿಶ್ವೇಶ್ವರಯ್ಯನವರು ಅತ್ಯಂತ ಉದಾರ ಮನಸ್ಕರು. ವಿಶ್ವೇಶ್ವರಯ್ಯನವರಿಗೆ ಗೊತ್ತಿರುತ್ತೆ. ಏನ್ ಹೇಳ್ತಾರೆ ಗೊತ್ತೇ ಅವರು, ನನಗೆ 42 ವರ್ಷ ವಯಸ್ಸು, ನಾನು 3ನೇ ಮದುವೆ ಮಾಡ್ಕೊಂಡಾಗ ನನಗೆ 42 ವರ್ಷ ವಯಸ್ಸು. ಈ ಹುಡುಗಿಗೆ ಕೇವಲ 19 ವರ್ಷ ವಯಸ್ಸು. 23 ವರ್ಷಗಳ ಕಾಲ ವ್ಯತ್ಯಾಸ ಇದೆ. ಯಾರಿಗೆ? ನನಗೆ ಮತ್ತು ನನ್ನ ಹೆಂಡತಿಗೆ. ಹಾಗಿದ್ದಾಗ ಈ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧ ಅವಳಿಗೇನು ಸುಖವನ್ನ ಕೊಡಬಲ್ಲೆ? ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಅವಳು ಸುಖದಿಂದ ವಂಚಿತಳಾಗಿದ್ದಾಳೆ. ನಾನು ಅವಳಿಗೆ ದ್ರೋಹ ಮಾಡಿದ್ದೀನಿ. ಆ ದ್ರೋಹವನ್ನ ನಾನು ಸರಿಪಡಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅವಳಿಗೆ ಸಾಕಷ್ಟು ವಸ್ತ್ರಗಳನ್ನ ಕೊಡ್ಬೇಕು, ಒಡವೆಗಳನ್ನ ಕೊಡ್ಬೇಕು, ಹಣಗಳನ್ನ ಕೊಡ್ಬೇಕು, ಸುಂದರವಾಗಿರ್ತಕ್ಕಂಥ ಬದುಕನ್ನೇ ನಡೆಸಿ ಅಂತ ನನ್ನ ಕಾರನ್ನು ಸಹ ಕೊಡ್ಬೇಕು ಅಂತ ಕಾರ್ ಕೀ ಸಮೇತ ಕೊಟ್ಟು ಕಳಿಸ್ತಾರೆ. ದಟ್ಸ್ ವಿಶ್ವೇಶ್ವರಯ್ಯ. ಯಾತಕ್ಕೆ ಹೀಗ್ ಮಾಡಿದ್ರು ಅಂದ್ರೆ, ವಿಶ್ವೇಶ್ವರಯ್ಯನವರು ಹೊರಗಡೆ ಎಲ್ಲಾ ದೇಶಗಳಲ್ಲೂ ಡೈವೋರ್ಸ್ ಆಗಿರುತ್ತಲ್ಲ ಅಂತ ಪ್ರಕರಣ ನೋಡಿದ್ರು. ಹೊರಗಡೆ ದೇಶದಲ್ಲಿ ಮದುವೆ ಮಾಡ್ಕೊಳ್ಳೋದು, ಡೈವೋರ್ಸ್ ಆಗೋದು ಸಹಜ. ಆದ್ರೆ ಈ ದೇಶಕ್ಕೆ ಹೊಸಲು. ಆದ್ರೆ ವಿಶ್ವೇಶ್ವರಯ್ಯನವರು ಆ ಹಂತದಲ್ಲೂ ಅವರು ಮಾದರಿಯಾಗಿ ನಡ್ಕೊಂಡಿದ್ದಾರೆ. ಯಾರು? ಸರ್ ವಿಶ್ವೇಶ್ವರಯ್ಯನವರು ಆ ಹಂತದಲ್ಲೂ ಮಾದರಿಯಾಗಿ ನಡ್ಕೊಂಡಿದ್ದಾರೆ.
ಕಟ್ಟ ಕಡೆಯದಾಗಿ ಒಂದೇ ಒಂದು ಕತೆ ಇದೆ, ಅದನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ವೈಯಕ್ತಿಕ ಜೀವನದ ಬಗ್ಗೆ ನೀವು ಕೇಳಿದ್ರೆ, ಕಡೆಯಲ್ಲಿ ವಿಶ್ವೇಶ್ವರ ಅವ್ರು ಹೋದ ನಂತರ ಹೇಳ್ತೀನಿ ಇದು ಮುಗಿದ ನಂತರ ಹೇಳ್ತೀನಿ. ವಿಶ್ವೇಶ್ವರ ಅವರು ಹೋದ ನಂತರ ವಿಶ್ವೇಶ್ವರ ಅವ್ರು ಹೋಗ್ಬಿಡ್ತಾರೆ. ಹೋಗ್ಬಿಟ್ಟ ನಂತರ ವಿಶ್ವೇಶ್ವರ ಅವರು ಹೋದ್ರಲ್ಲ, ಇವ್ರು ಯಾವ ಬ್ಯಾಂಕ್ಗಳಲ್ಲಿ ಖಾತೆ ಇಟ್ಟಿದ್ರು, ಇವ್ರ ಮನೆ ಎಲ್ಲಿದೆ, ಇವ್ರು ಏನೇನ್ ಮಾಡಿದ್ರು ಅಂತ ಕವಿ ಹುಡ್ಕೊಂಡು ಹೋದಾಗ ಮೈಸೂರಿನ ನಜರವಾದ ಪೋಸ್ಟ್ ಆಫೀಸ್ ಇದೆಯಲ್ಲ, ಪೋಸ್ಟ್ ಆಫೀಸ್ ಇಂದ ಪ್ರತಿ ತಿಂಗಳು ಸಹ 50 ರೂಪಾಯಿ ಹೋಗ್ತಾ ಇರೋದು ಗೊತ್ತಾಗುತ್ತೆ. ಎಲ್ಲಿಗೆ? ಜೈನರು ಒಂದ್ ಮನೆಗೆ. ಅವಾಗ ಹುಡುಕಿದಾಗ ಗೊತ್ತಾಗತ್ತೆ ಏನ್ ಗೊತ್ತಾಗತ್ತೆ ಅಂದ್ರೆ ವಿಶ್ವೇಶ್ವರ ಮೂರನೆಯ ಜೀವನ ಚರಿತ್ರೆ ಇದೆಯಲ್ಲ ಅದು ಗೊತ್ತಾಗುತ್ತೆ. ವಿಶ್ವೇಶ್ವರಯ್ಯ ಮತ್ತೆ ಮಿರ್ಜಾ ಸಾಹೇಬ್ ಇಸ್ಮಾಯಿಲ್ ಅಂತಂದ್ರೆ ಅವತ್ತಿನ ಮೈಸೂರಿನ ಮಹಾರಾಜರಿಗೆ ರಾಜ್ಯಪಾಲರಾಗಿದ್ದವರು. ಅಂದ್ರೆ ರಾಜರಿಗೆ ಎಷ್ಟು ಅಧಿಕಾರ ಇತ್ತು ಅಷ್ಟೇ ಇದ್ದವರು. ಮಿರ್ಜಾ ಸಾಹೇಬ್ ಇಸ್ಮಾಯಿಲ್ ಮತ್ತೆ ವಿಶ್ವೇಶ್ವರ ಅವರು ಪ್ರತಿನಿತ್ಯ ಏನ್ ಮಾಡ್ತಾರೆ ಅಂದ್ರೆ ನಜರ್ಬಾದಲ್ಲಿ, ಇವತ್ತೇನು ಲೋಕೋಪಯೋಗಿ ಇಲಾಖೆ ಅಂತ ಕರಿತೀವಿ, ಅದು ವಿಶ್ವೇಶ್ವರ ಅವ್ರ ಮನೆ ದಿವಾನರಾಗಿದ್ದಾಗ ಅಲ್ಲಿಂದ ಕುಕ್ರಳ್ಳಿ ಕೆರೆಗೆ ಕಾರಲ್ಲಿ ಹೋಗಿ, ಕುಕ್ರಳ್ಳಿ ಕೆರೆ ಇದೆಯಲ್ಲ ಅಲ್ಲಿ ಒಂದು ವಾಯು ವಿಹಾರ ಮಾಡ್ಕೊಂಡು ಬರ್ತಾ ಇದ್ರು ಸಂಜೆ ಹೊತ್ತು. ಯಾರೋ? ವಿಶ್ವೇಶ್ವರಯ್ಯ ಮತ್ತೆ ಮಿರ್ಜಾ ಸಾಹೇಬ್ ಇಸ್ಮಾಯಿಲ್ ಅವರು. ಮಿರ್ಜಾ ಸಾಹೇಬ್ ಇಸ್ಮಾಯಿಲ್ ಅವ್ರು ಎಷ್ಟೋ ದಿನ ವಾಕಿಂಗಿಗೆ ಬರ್ತಿರ್ಲಿಲ್ವಲ್ಲ, ಅಂತ ದಿವಸ ಎಲ್ಲ ಏನಾಗ್ತಿತ್ತು, ಅಂತ ದಿವಸ ಬರದೇ ಇದ್ದಾಗ ನೀವು ಬರದೇ ಹೋದ್ರು ಪರವಾಗಿಲ್ಲ, ನಿಮ್ಮ ಆಯುಷ್ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಕೋಪಿಸ್ಕೊಳ್ತಾ ಇದ್ರು. ಯಾರೋ? ವಿಶ್ವೇಶ್ವರಯ್ಯನವರು. ಹೀಗೆ ವಾಕಿಂಗ್ ಹೋಗೋ ಒಂದ್ ದಿವಸ ಮಿರ್ಜಾ ಸಾಹೇಬ್ ಇಸ್ಮಾಯಿಲ್ ಅವ್ರು ಬಂದಿಲ್ಲ. ಇವರು ಮತ್ತೆ ಇವ್ರ ಕಾರ್ ಡ್ರೈವರು ಹೌದು, ಅಡುಗೆ ಮಾಡೋನು ಅವನೇ ಹೌದು. ಇಬ್ರು ವಾಕಿಂಗ್ ಹೋಗ್ಬೇಕಾದ್ರೆ ಒಂದು ಹರ್ಕಲ್ ಸೇರಿ ಕೊಟ್ಟಿರ್ತಕ್ಕಂತ ಒಂದು ಹೆಣ್ಣು ನಿಂತಿರ್ತಾರೆ. ಅವ್ರಿಗೆ ಸುಮಾರು ಒಂದು 72 ವರ್ಷ ವಯಸ್ಸು. ವಿಶ್ವೇಶ್ವರಯ್ಯನವ್ರಿಗೆ ಐತೆ 100 ವರ್ಷ ಹತ್ತತ್ರ ಐತೆ. ಆ ಹತ್ತತ್ರ ಆಗಿರ್ತಕ್ಕಂಥ ವಯಸ್ಸಿನವರು ಅವರು ಇವ್ರನ್ನ ನೋಡ್ತಾನೆ ಇರ್ತಾರೆ, ಹೆಂಗ್ಸು ಯಾರನ್ನ? ವಿಶ್ವೇಶ್ವರ ಹೀಗೆ ಒಂದ್ ನಿಮಿಷ ನೋಡ್ಬಿಟ್ಟು ನಿಂತ್ಬಿಟ್ಟು ಅಷ್ಟು ದೂರ ಹೋಗ್ಬಿಟ್ಟು ಅವ್ರ ಅಡ್ರೆಸ್ ಇಸ್ಕೊಂಬ ಅಂತಾರೆ. ಯಾರಿಗೆ? ಅಡಿಗೆ ಅವನಿಗೆ. ಇಸ್ಕೊಂಡ್ ಬಂದ್ಮೇಲೆ ಆಯ್ತೆ ಸುಮ್ಮನೆ ಬಂದ್ಬಿಡ್ತಾರೆ ಅಷ್ಟೇ, ಜೋಬಾಲ್ ಇಟ್ಕೊಂಡು. ಆಮೇಲಿಂದ ಗೊತ್ತಾಗತ್ತೆ ಆ ಹರಿಕಲ್ ಸೇರೆ ಹುಟ್ಟಿರ್ತಕ್ಕಂಥವಳು ಬೇರೆ ಯಾರು ಅಲ್ಲ, ವಿಶ್ವೇಶ್ವರಯ್ಯನವರ ಮೂರನೇ ಪತ್ನಿ. ವಿಶ್ವೇಶ್ವರಯ್ಯನವರು ಮೈಸೂರಲ್ಲಿದ್ದಾರೆ, ದಿವಾನರಾಗಿದ್ದಾರೆ, ಭಾರತ ರತ್ನ ಪ್ರಶಸ್ತಿ ಬಂದಿದೆ. ಈಗ ತನಗೆ ತಿರ್ಗಾ ಪುನರ್ ಜೀವನವನ್ನ ಅವರು ಕೊಡೋದಿಲ್ಲ. ಆದ್ರೂ ಸಹ ಅವ್ರು ನನ್ ಗಂಡ ಆಗಿದ್ರಲ್ಲ, ನಾನು ಅವ್ರಿಗೆ ಮೋಸ ಮಾಡ್ಬಿಟ್ನಲ್ಲ, ನನಗೆ ಈ ಸ್ಥಿತಿಗೆ ತಂದ್ಬಿಟ್ನಲ್ಲ ಈ ಡ್ರೈವರು. ಆ ಡ್ರೈವರ್ ಏನ್ ಮಾಡ್ತಾನೆ? ಹಣ ಇಸ್ಕೋತಾನೆ, ಕಾರನ್ನ ಇಸ್ಕೋತಾನೆ, ಇರ್ತಕ್ಕಂಥದೆಲ್ಲ ಹಾಳು ಮಾಡ್ತಾನೆ, ಹೆಂಡತಿನ ಕೈ ಬಿಡ್ತಾನೆ. ಅವರು ಜಯನಗರದಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ಪಾತ್ರೆ ಮುಸ್ರೆಗಳನ್ನ ತಿಕ್ತಾ ಕೂತಿರ್ತಾರೆ. ಇದೆಲ್ಲ ಏನು ಅಂದ್ರೆ ಇದೆಲ್ಲ ದಂತ ಕಥೆಗಳು. ಅದು ನಡೆದಿಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೂ ವಿಶ್ವೇಶ್ವರಯ್ಯನವ್ರು ನಜರ್ಬಾದಿಂದ ಹಣವನ್ನ ಕಳಿಸಿದ್ರಲ್ಲ 500 ರೂಪಾಯಿ ಆ ಮನೆಗೆ ಹೋಗ್ತಿತ್ತಲ್ಲ, ಅದರಿಂದ ಈ ಕತೆ ಹುಟ್ಕೊಂಡಿರ್ಬೋದು. ಯಾವ್ದು ಈ ಕತೆ? ಯಾತಕ್ಕೆ 500 ರೂಪಾಯಿನ ಕಳಿಸಿದ್ರು ಅಂದ್ರೆ, ಎಷ್ಟೇ ಆಗ್ಲಿ ಅವಳು ನನ್ನ ಹೆಂಡತಿ, ಅವಳಿಗೆ ಜೀವನ ಕೊಟ್ಟಿರ್ತಕ್ಕಂಥ ತಪ್ಪು ನಿರ್ಧಾರ ತಗೊಂಡ್ಯಾಳೆ. ಯಾರೋ? ಅವಳು ತಪ್ಪು ನಿರ್ಧಾರ ತಗೊಂಡ್ಯಾಳೆ. ಆದ್ರೆ ಅವಳಿಗೆ ಜೀವನ ಕೊಟ್ಟಿರ್ತಕ್ಕಂಥ ಒಂದು ಸರಿಯಾಗಿ ಅವಳಿಗೆ ಕೊಟ್ಟಿಲ್ಲ. ಅವತ್ತಿನ ದಿವಸ ಚಿಕ್ಕ ವಯಸ್ಸಿತ್ತು, ತಪ್ಪು ಮಾಡಿದಾಳೆ, ಪರವಾಗಿಲ್ಲ, ನನ್ನ ಹೆಂಡತಿ, ಅವಳಿಗೆ ಜೀವನಾಂಶ ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ ಅಂತ ಸರ್ಕಾರ ಪೆನ್ಷನ್ ಕೊಟ್ಟ ಹಾಗೆ ವಿಶ್ವೇಶ್ವರಯ್ಯನವರು ಅವಳಿಗೆ ಪ್ರತಿ ತಿಂಗಳು 500 ರೂಪಾಯಿನ ಕೊಡ್ತಾ ಬಂದಿರ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಮುದ್ದೇನಹಳ್ಳಿ ಅಂತಕ್ಕಂಥ ಒಂದು ಹಳ್ಳಿಗೆ ಈಗ ಒಂದು 10 ವರ್ಷ ಹಿಂದೆ ವಿಶ್ವೇಶ್ವರಯ್ಯನವರು ಈ ಗ್ರಂಥವನ್ನ ಓದಾದ್ಮೇಲೆ ಅವ್ರ ಮನೆಯನ್ನ ನೋಡ್ಲೇಬೇಕು, ಅವ್ರ ಮ್ಯೂಸಿಯಂ ಅನ್ನ ನೋಡ್ಲೇಬೇಕು ಅಂತ ನಾನು ಹೋದೆ. ವೈಯಕ್ತಿಕವಾಗಿ ನಾವು 4 ಜನ ಅಲ್ಲಿಗೆ ಹೋದ್ವಿ, ಮುದ್ದೇನಹಳ್ಳಿಗೆ ಹೋದ್ವಿ. ಮುದ್ದೇನಹಳ್ಳಿಗೆ ಹೋದಾಗ ಆ ಹಳ್ಳಿನಲ್ಲಿ ನೋಡಿದಾಗ ಹದಗೆಟ್ಟಿರ್ತಕ್ಕಂಥ ರಸ್ತೆಗಳು ಆಯ್ತೆ. ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳೆಲ್ಲ ಒತ್ತುವರಿ ಆಗಿದ್ವು. ಅನೇಕ ಜನ ಬೀಡಿ ಸಿಗರೇಟ್ ಅನ್ನ ಜಲ್ಲಿ ಕಲ್ಲುಗಳ ಮುಂದೆ ನಿಂತ್ಕೊಂಡು ಸೇತಾ ಇದ್ದದನ್ನ ಆ ದೃಶ್ಯವನ್ನ ನೋಡ್ದೆ. ಅದಾಗಿದ್ 15 ದಿವಸಕ್ಕೆ ಪೇಪರ್ ನಲ್ಲಿ ಒಂದು ಲೆಟರ್ ಬಂತು. ವಿಶ್ವೇಶ್ವರಯ್ಯನವರು ಹುಟ್ಟಿರ್ತಕ್ಕಂಥ ಊರಲ್ಲಿ ಅವ್ರೇನೋ ಅಭಿವೃದ್ಧಿಯನ್ನೇ ಮಾಡಿಲ್ಲ, ಇವತ್ತಿಗೂ ಸಹ ಜಲ್ಲಿ ಕಲ್ಲುಗಳು ಹಾಗೇನೆ ಇದೆ, ಅನೇಕ ಜನ ಬೀಡಿ ಸಿಗರೇಟ್ಗಳನ್ನ ಸೇರ್ತಾ ಇದ್ದಾರೆ, ಒತ್ತುವರಿ ಆಗಿದೆ. ವಿಶ್ವೇಶ್ವರಯ್ಯನವರು ಇಡೀ ಪ್ರಪಂಚವನ್ನ ಅಭಿವೃದ್ಧಿ ಮಾಡಿದ್ರು, ಆದ್ರೆ ಅವ್ರು ಹುಟ್ಟಿರ್ತಕ್ಕಂಥ ಊರನ್ನ ಅವರು ಅಭಿವೃದ್ಧಿ ಮಾಡ್ಲಿಲ್ವಲ್ಲ, ಕೋಲಾರವನ್ನ ಮಾಡ್ಲಿಲ್ವಲ್ಲ, ಆಯ್ತೆ, ಬಾಗಲಕೋಟೆಯನ್ನ ಮಾಡ್ಲಿಲ್ವಲ್ಲ, ಅವ್ರ ಸುತ್ತಮುತ್ತಲ ಪ್ರದೇಶವನ್ನ ಮಾಡ್ಲಿಲ್ವಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆನ ಈಗ ಸರಿ ಹೇಗೆ ಹೇಳಿದ್ರು ಅದೇ ತರಾನೇ ಒಂದು ಪ್ರಶ್ನೆನೂ ಸಹ ಅಲ್ಲಿ ಬಂದಿತ್ತು. ಅದಕ್ಕೆ ತುಂಬಾ ಆಪ್ತರಾಗಿರ್ತಕ್ಕಂಥವ್ರು ನಮ್ ಜಯಪ್ಪ ಗೌಡ ಅವರು ಒಂದು ಉತ್ತರವನ್ನ ಕೊಟ್ಟಾರ ಈ ಪುಸ್ತಕದಲ್ಲಿ. ಯಾರೋ? ಜಯಪ್ಪ ಗೌಡ ಅವರಿಂದ ಮಾತ್ರ ಕೊಡೋದಿಕ್ಕೆ ಸಾಧ್ಯ, ನಿಮ್ಮಿಂದ ಸಾಧ್ಯನೇ ಇಲ್ಲ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ವಿಶ್ವೇಶ್ವರಯ್ಯನವರು ಮುದ್ದೇನಹಳ್ಳಿಗೆ ಅವಾಗ ಭೇಟಿ ಕೊಡ್ತಿರಂತೆ ತಾಯಿ ಮನೆಗೆ. ವಾಪಸ್ ಬೆಂಗಳೂರು ನಗರಕ್ಕೆ ಗವಿಪುರ ಬಡಾವಣೆನಲ್ಲಿ ಅವ್ರದ್ದು ಮನೆ ಇತ್ತು. ಆ ಮನೆಗೆ ಅವರು ಬರ್ಬೇಕಾದ್ರೆ ಅವ್ರು ಓದಿರ್ತಕ್ಕಂಥ ಶಾಲೆ ಸಿಕ್ತಿತ್ತು, ಅದು ಪ್ರೈಮರಿ ಶಾಲೆ. ಆ ವಿಶ್ವೇಶ್ವರಯ್ಯನವ್ರಿಗೆ ಆಯ್ತೆ 100ನೇ ವರ್ಷ, ಆ ಶಾಲೆಗೂ 100ನೇ ವರ್ಷ. ಆ ಶಾಲೆಯಲ್ಲಿ ಇರ್ತಕ್ಕಂಥ ಹುಡುಗರನ್ನ ನೋಡ್ಬಿಟ್ಟು ವಿಶ್ವೇಶ್ವರಯ್ಯನವ್ರಿಗೆ ತುಂಬಾ ಖುಷಿಯಾಗಿ ತಾನು ಓದಿದ ಶಾಲೆ ಅಂತ ಏನ್ ಮಾಡ್ತಾರೆ, ಚಾಕ್ಲೇಟ್ಗಳನ್ನ ಕೊಡ್ತಾರೆ. ಸಂಜೆ ವಾಪಸ್ ಬರುವಾಗ ಹುಡುಗರು ಚಾಕ್ಲೇಟ್ಗಳನ್ನೆಲ್ಲ ತಿನ್ನುತ್ತವೆ. ಅಲ್ಲಿರ್ತಕ್ಕಂಥ ಹಿರಿಯರೊಬ್ರು ಹೇಳ್ತಾರೆ, ನೋಡಿ ಈ ಚಾಕ್ಲೇಟ್ಗಳನ್ನ ಮಕ್ಕಳುಗಳು ತಿಂತಾ ಇವೆ ನಿಜ, ಆದ್ರೆ ನೀವ್ ಯಾರು ನಿಮ್ ಬಗ್ಗೆ ಹೇಳ್ಬೇಕು, ಸ್ವಲ್ಪ ಮಾರ್ಗದರ್ಶನ ಕೊಡಿ ಅಂತಾರೆ. ಏನೋ ಮಾತಾಡ್ಬಿಟ್ಟು ಬಂದ್ಬಿಡ್ತಾರೆ ಯಾರೋ ವಿಶ್ವೇಶ್ವರಯ್ಯನವರು. ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾರೆ,
ತಾನು ಯಾವತ್ತೂ ಪೂರ್ವ ಯೋಜಿತವಾಗಿ ಏನ್ ಮಾತಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡು ಹೋಗ್ತಿದೆ. ನನ್ನ ಹಳ್ಳಿ ನನ್ನ ಜನ ಅಂತ ನಾನು ಮಾತಾಡಿದೆ, ನಾನು ತಪ್ಪು ಮಾತಾಡಿದೆ ಅಂತ ತಿರ್ಗಾ ಮುಂದಿನ ವಾರ ಹೋಗಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಸಿಹಿಯನ್ನು ಕೊಟ್ಟು ಹುಡುಗರಿಗೆ ಉಪಹಾರಗಳನ್ನು ಕೊಟ್ಟು ನಂತರ ಕ್ರಮಬದ್ಧವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾರೆ. ಹಾಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಶಾಲೆಯಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಹಾಗೂ ಆ ಶಾಲೆಯಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಏನ್ ಹೇಳುತ್ತೆ, ಈ ಶಾಲೆಗೆ 100ನೇ ವರ್ಷ ಆಗಿದೆ, ದಯವಿಟ್ಟು ನೀವೇನೇ ಈ ಶಾಲೆಗೆ ಬರ್ಬೇಕು, ಈ ಶಾಲೆಯಲ್ಲಿರ್ತಕ್ಕಂಥವ್ರಿಗೆ ಮಾರ್ಗದರ್ಶನವನ್ನ ಕೊಡ್ಬೇಕು, ದಯವಿಟ್ಟು ನೀವೇ ಅಧ್ಯಕ್ಷ ಸ್ಥಾನವನ್ನ ವಹಿಸ್ಬೇಕು ಹಿರಿಯ ವಿದ್ಯಾರ್ಥಿಗಳ ಸಂಘಕ್ಕೆ ಅಂತ ಕಂತಾರೆ. ನಿಗದಿತ ಸಮಯಕ್ಕೆ ಕರೆಕ್ಟ್ ಆಗಿ ವಿಶ್ವೇಶ್ವರಯ್ಯನವರು ಹೋಗ್ತಾರೆ. ಅವ್ರ ಇಡೀ ಜೀವಮಾನದಲ್ಲಿ ಎಲ್ಲೇ ಅವರು ಭಾಷಣಗಳನ್ನ ಅವ್ರು ಏನಾದ್ರು ಕೆಲಸ ಮಾಡಿದವ್ರೆ ವಿನಃ ಭಾಷಣ ಮಾಡಿದವರಲ್ಲ. ಯಾರೋ ವಿಶ್ವೇಶ್ವರಯ್ಯನವರು ಕೆಲಸಗಳನ್ನ ಮಾಡಿದವರು, ಭಾಷಣ ಮಾಡಿದವರಲ್ಲ. ಆದ್ರೂ ಆವತ್ತಿನ ದಿವಸ ಆ ಶಾಲೆಯಲ್ಲಿ ತಾನು ಓದಿರ್ತಕ್ಕಂಥ ಶಾಲೆ ಅಂತ ಅನ್ಕೊಂಡು ಅವರು 1 ಗಂಟೆಗಳ ಕಾಲ ಮಾತಾಡ್ತಾರೆ. ಎಷ್ಟು ಗಂಟೆಗಳ ಕಾಲ ಮಾತಾಡ್ತಾರೆ? 1 ಗಂಟೆಗಳ ಕಾಲ ಸುದೀರ್ಘವಾಗಿ ಮಾತಾಡ್ತಾರೆ. ಯಾರೋ ಸರ್ ವಿಶ್ವೇಶ್ವರಯ್ಯನವರು ಅವ್ರು ಹೇಳ್ತಾರೆ, ಬಾಲ್ಯದಲ್ಲಿ ನಾವ್ ಈ ತರ ಮೋಕ್ಷಗುಂಡಂ ಅಂತಕ್ಕಂಥ ಊರಿಂದ ಬಂದಿದ್ವಿ, ನಮಗೆ ಹಾಕೊಳ್ಳೋದಕ್ಕೆ ಚಡ್ಡಿ ಇರ್ಲಿಲ್ಲ, ಮನೆಯಲ್ಲಿ ಒಪ್ಪತ್ತಿ ಊಟಕ್ಕೆ ಗತಿ ಇರ್ಲಿಲ್ಲ, ನಮ್ಮ ತಾಯಿ ಚಿನ್ನದ ಒಡಗಳನ್ನ ಇಟ್ಟು ನನಗೆ ಫೀಸನ್ನ ಕಟ್ಟಿದ್ರು, ಲೈಟ್ ಕಂಬದ ಕೆಳಗಡೆ ಕೂತು ನಾನು ಓದ್ದೆ. ಈ ಚಿಕ್ಕಬಳ್ಳಾಪುರದಿಂದ ನಾವು ಬೆಂಗಳೂರು ನಗರಕ್ಕೆ ಹೋಗ್ಬೇಕಾದ್ರೆ ಎತ್ತಿನ ಗಾಡಿಗಳಲ್ಲಿ ಹೋಗ್ಬೇಕಾಗಿತ್ತು, ಬರ್ತಾಕಿರ್ತಕ್ಕಂಥ ರೈತಗಳನ್ನ ಕೈ ನಿಲ್ಲಿಸ್ಬೇಕಾಗಿತ್ತು, ಆ ಹಳ್ಳಿನಲ್ಲಿ ತಿರ್ಗಾ ನಿಂತ್ಕೋಬೇಕಾಗಿತ್ತು, ಇನ್ನು ಎಷ್ಟೋ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅಂತ ಒಂದು ಕೆಟ್ಟ ಪರಿಸ್ಥಿತಿ, ಕೆಟ್ಟ ವಾತಾವರಣದಲ್ಲಿ ನಾನು ಈ ಊರಿನಲ್ಲಿ ಹುಟ್ಟಿ ಬೆಂಗಳೂರಿಗೆ ಹೋಗಿ ಬಂದು ಮಾಡ್ತಿದ್ದೆ. ಆದ್ರೆ ಇವತ್ತು ನಾನು ಕಂಡಂತಹ ಶಾಲೆ ಬೇರೆ. ಇವತ್ತು ಈ ಒಂದು ಊರಿಗೆ ಟಾರ್ ರಸ್ತೆ ಆಗಿದೆ, ಮೋಟಾರು ವಾಹನಗಳು ಬಂದಿದೆ. ಮೋಟಾರು ವಾಹನ ಅಂದ್ರೆ ಕಾರುಗಳು ಬಂದಿದೆ, ಬೈಕ್ಗಳು ಬಂದಿದೆ, ಸೈಕಲ್ಗಳು ಬಂದಿದೆ. ಇವತ್ತಿನ ದಿವಸ ನೀವೆಲ್ಲ ಪಟ್ಟಣಕ್ಕೆ ಹೋಗಿ ವಿದ್ಯಾವಂತರಾಗಿ ಚೆನ್ನಾಗಿ ಇರಿ. ನೀವೆಲ್ಲ ಹೇಗಿರಿ? ನೀವೆಲ್ಲ ಚೆನ್ನಾಗಿರಿ, ಆಯ್ತೆ, ನೀವೆಲ್ಲ ವಿದ್ಯಾವಂತರಾಗ್ಬೋದು, ನಿಮ್ಗೆಲ್ಲಾ ಸೌಕರ್ಯಗಳು ಇದೆ ಅಂತ ಕೇಳ್ಬಿಟ್ಟು ಅವ್ರ ಮಾತನ್ನ ನಿಲ್ಲಿಸ್ತಾರೆ. ಯಾರೋ ವಿಶ್ವೇಶ್ವರಯ್ಯನವರು. ಯಾತಕ್ಕೆ ಅವರು ಕೋಲಾರಕ್ಕೆ ಮಾಡ್ಲಿಲ್ಲ? ಯಾತಕ್ಕೆ ಮುದ್ದೇನಹಳ್ಳಿನವರು ಅಭಿವೃದ್ಧಿ ಪಡಿಸ್ಲಿಲ್ಲ ಅಂತಂದ್ರೆ, ಇಡೀ ದೇಶವನ್ನೇ ಅಭಿವೃದ್ಧಿ ಪಡಿಸ್ಬಿಟ್ಟಿರ್ತಕ್ಕಂಥ ವಿಶ್ವೇಶ್ವರಯ್ಯ ಮುದ್ದೇನಹಳ್ಳಿನ ಬರೀ ಕೋಲಾರವನ್ನ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಗಳನ್ನ ಅವರು ಅಭಿವೃದ್ಧಿ ಪಡಿಸ್ಬಿಟ್ಟಿದ್ರೆ ಇಲ್ಲಿರ್ತಕ್ಕಂಥ ಯುವಕರುಗಳಿದಾರಲ್ಲ ಅವ್ರಿಗೆಲ್ಲ ಸೋಮಾರಿಗಳಾಗ್ಬಿಡ್ತಿದ್ರು. ಮೊದಲನೇ ಪ್ರಶ್ನೆ ಅದು. ಎರಡನೇದೇನು ಅಂತಂದ್ರೆ, ಅಲ್ಲಿ ಅವ್ರು ಮಾಡ್ಬೇಕು ಅಂತ ಏನು ಇರ್ಲಿಲ್ಲ. ವಿಶ್ವೇಶ್ವರಯ್ಯನವ್ರು ಹೋದಾಗ ಊರಿನವ್ರು ಏನಾದ್ರು ಸಹಾಯ ಮಾಡಿದ್ರ? ಇದು ಪ್ರಶ್ನೆ ಇದೆ. ಆ ಊರಿನವರಿಂದ ವಿಶ್ವೇಶ್ವರಯ್ಯನವ್ರಿಗೆ ಏನಾದ್ರು ಉಪಕಾರಗಳಾಗಿತ್ತಾ? ಆಗಿರ್ಲಿಲ್ಲ. ಆದ್ರೂ ಸಹ ಅವ್ರು ಅದೊಂದು ಊರನ್ನ ಬಿಟ್ಟು ನೀವೆಲ್ಲ ಮಾಡಬಹುದು. ಒಬ್ಬ ವಿಶ್ವೇಶ್ವರಯ್ಯ ಇಡೀ ಭಾರತವನ್ನ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಅನೇಕ ಯೋಜನೆಗಳನ್ನ ಹಾಕಿ, ದಿವಾನನಾಗಿ, ಇಂಜಿನಿಯರ್ ಆಗಿ, ಪದವೀಧರನಾಗಿ ಅನೇಕ ನೀರಾವರಿ ಯೋಜನೆಗಳನ್ನ ಹಾಕಿ ಬೃಹತ್ ಆಗಿರ್ತಕ್ಕಂಥ ಮಾದರಿ ಮೈಸೂರು ಸಂಸ್ಥಾನವನ್ನ ಮಾಡಿರ್ತಕ್ಕಂಥ ವಿಶ್ವೇಶ್ವರಯ್ಯನವರು ಇಡೀ ಪ್ರಪಂಚವನ್ನೇ ಮಾಡಿದ್ದಾರೆ. ಇದೇ ಹಳ್ಳಿನಲ್ಲೇ ಹುಟ್ಟಿ. ಈಗೆಲ್ಲಾ ಅವೇನೋ ಸೌಕರ್ಯ ಇರ್ಲಿಲ್ಲ, ಮೂಲಭೂತ ಸೌಕರ್ಯ. ಇವತ್ತೆಲ್ಲಾ ಸೌಕರ್ಯಗಳು ಇದೆ, ನೀವೆಲ್ಲ ಮಾಡೋದಕ್ಕೆ ಅವಕಾಶ ಇದೆ, ನೀವೆಲ್ಲ ಸೋಮಾರಿಗಳಾಗ್ಬೇಡಿ, ನೀವೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾರ್ಗದರ್ಶನವನ್ನ ಕೊಟ್ಟಿರ್ತಕ್ಕಂಥ ಭಾಷಣವೇ ಶಾಲೆನಲ್ಲಿ ಕೊಟ್ಟಿರ್ತಕ್ಕಂಥ ಭಾಷಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಶ್ವೇಶ್ವರಯ್ಯನವರು ಬಹಳ ಶಿಸ್ತಿನ ಸಿಪಾಯಿ. ಯಾವಾಗಲೂ ಅವರು ನೋಡಿ, ಅವ್ರು ಯಾವುದೇ ಫೋಟೋ ನೋಡಿ, ಅವ್ರು ಯಾವಾಗ್ಲೂ ಏನೋ ಗೊತ್ತೇ, ಒಂದು ಚೆನ್ನಾಗಿರ್ತಕ್ಕಂಥ ಸೂಟ್ ಹಾಕೊಂಡಿರ್ತಾರೆ, ತಲೆಗೆ ಮೈಸೂರು ಪೇಟವನ್ನ ಹಾಕೊಂಡಿರ್ತಾರೆ. ಇದೇನ್ ಸರ್ ಸೂಟ್ ಹಾಕೊಂಡ್ಮೇಲೆ ತಲೆಗೆ ಏನ್ ಹಾಕೋಬೇಕು? ತಲೆಗೆ ಹ್ಯಾಟ್ ಹಾಕೋಬೇಕು. ಆದ್ರೆ ಇವ್ರು ಯಾತಕ್ಕೆ ಮೈಸೂರು ಪೇಟನ ಹಾಕೋಬೇಕು ಅಂತಂದ್ರೆ, 6 ವರ್ಷಗಳ ಕಾಲ ಮೈಸೂರಿನಲ್ಲಿ ದಿವಾನರಾಗಿದ್ರಲ್ಲ, 6 ವರ್ಷಗಳ ಕಾಲ ದಿವಾನರಾಗಿದ್ರಿಂದ ಮಹಾರಾಜರ ಒಪ್ಪಿನ ಋಣ ತನ್ನಲ್ಲಿ ಇದೆ ಅಂತ ಅನ್ಕೊಂಡು ಮೈಸೂರಿನ ಮಹಾರಾಜರಿಗೆ ಗೌರವವನ್ನ ಕೊಡ್ಬೇಕು ಅಂತಕ್ಕಂಥ ಸದುದ್ದೇಶವನ್ನ ಇಟ್ಕೊಂಡು ಮೈಸೂರು ಪೇಟವನ್ನ ಅವರು ಧರಿಸ್ತಾ ಇರ್ತಾರೆ. ಎಲ್ಲರಿಗೂ ಮುಕ್ತ ಪ್ರವೇಶ ಇರೋದಿಲ್ಲ ವಿಶ್ವೇಶ್ವರಯ್ಯನವರ ಹತ್ರ. ಆದ್ರೆ ಮಹಾರಾಜ ಮಾತೆಯರಿಗೆ ಮಾತ್ರ ಮುಕ್ತ ಪ್ರವೇಶ ಇರುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹೋಗ್ಬಿಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೋಗ್ಬಿಟ್ಟಾಗ ಆಯ್ತೆ, ಅವ್ರ ಜನ ಸರ್ವತೋಮುಖ ಅಭಿವೃದ್ಧಿಗೆ ಕಳಶಪ್ರಾಯರಾಗಿರ್ತಕ್ಕಂಥವ್ರು, ಮೈಸೂರಲ್ಲಿ ಅನೇಕ ಕಟ್ಟಡಗಳನ್ನ ಕಟ್ಟಿರ್ತಕ್ಕಂಥವ್ರು, ಜನಸಾಮಾನ್ಯರಿಗೆ ಬದುಕನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗಿಂತ ಹಿರಿಯರಾಗಿರ್ತಕ್ಕಂಥವ್ರು, ಗುರುಗಳಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವ್ರು ಹೋಗ್ಬಿಟ್ಟಾಗ ಏನಾಗುತ್ತೆ, ಮೈಸೂರಿನ ರಾಜ ಮಾತೆ ಮತ್ತೆ ಅವ್ರ ಮಕ್ಕಳುಗಳೆಲ್ಲ ಹೋಗಿ ಆಯ್ತೆ ಈ ದಿವಾನ್ರಿಗಳೆಲ್ಲ ಸೇರಿ ಒಂದು ಸಭೆ ನಡೆಸ್ತಾರೆ. ಸಭೆ ನಡೆಸಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಲ್ಲಿ ಒಂದು ಪ್ರತಿಮೆಯನ್ನ ಕಟ್ಟಬೇಕು. ಈ ಪ್ರತಿಮೆಯನ್ನ ಯಾರ ಕೈನಲ್ಲಿ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಯಾರ ಕೈನಲ್ಲಿ ಉದ್ಘಾಟನೆ ಮಾಡಿಸ್ಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಅವಾಗ ಮಹಾರಾಣಿ ಅವರು, ಈ ಮಹಾರಾಜ ಯಾರಿಗೆ ಸೇರಿದವರು? ಮಹಾರಾಣಿ ಅವ್ರಿಗೆ ಸೇರಿದವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪತ್ನಿ ಅವರನ್ನೇ ಕೇಳೋಣ, ರಾಜಮಾತೆ ಅವ್ರನ್ನ ಕೇಳೋಣ ಅಂತ ದಿವಾನರಾದಿಯಾಗಿ ಪ್ರತಿಯೊಬ್ಬರು ಹೋಗಿ ಕೇಳ್ಕೊಂಡಾಗ ರಾಜಮಾತೆ ಅವ್ರು ಒಂದೇ ಒಂದು ಮಾತು ಹೇಳ್ತಾರೆ, ನಮ್ಮ ಮನೆಯವರು ಇಷ್ಟೊಂದು ಹೆಸರು ಬರ್ಬೇಕು ಅಂದ್ರೆ ಇದಕ್ಕೆ ಸರ್ ವಿಶ್ವೇಶ್ವರಯ್ಯನವರೇ ಕಾರಣ. ಹಾಗಾಗಿ ನೀವು ಇದನ್ನ ಏನಾದ್ರು ಉದ್ಘಾಟನೆ ಮಾಡಿಸ್ಬೇಕು ಅಂದ್ರೆ ಯಾವ್ದು ನಮ್ಮ KR ಸರ್ಕಲ್ ಅಂತ ನಾವೇನ್ ಕರಿತೀವಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ವೃತ್ತ ಏನಿದೆ, ಆ ವೃತ್ತದಲ್ಲಿರ್ತಕ್ಕಂಥ ಪ್ರತಿಮೆಯನ್ನ ನಾವೇನಾದ್ರು ಉದ್ಘಾಟನೆ ಮಾಡ್ಬೇಕು, ಮಂಟಪವನ್ನ ಉದ್ಘಾಟನೆ ಮಾಡ್ಬೇಕು, ಗೋಪುರ ಉದ್ಘಾಟನೆ ಮಾಡ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು?
ನೀವು ಸರ್ ಎಂ ವಿಶ್ವೇಶ್ವರಯ್ಯನ ಕರೆಸಿ ಅಂತ ಅಂತಾರೆ. ಹಾಗೆ ಕರೆಸ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಹೋಗ್ತಾರೆ. ಯಾರು? ಮಹಾರಾಣಿ ಮತ್ತೆ ಅವ್ರ ಮಕ್ಕಳು ಹೋಗ್ತಾರೆ. ಅವ್ರಿಗೆ ಮಾತ್ರ ಗೌರವವನ್ನು ಕೊಟ್ಟು ನಮಸ್ಕಾರ ಮಾಡಿ ಸಂತೋಷದಿಂದ ಅತ್ಯಂತ ಸಂಭ್ರಮದಿಂದ ನಾಲ್ವಡಿ ಕೃಷ್ಣ ಒಡೆಯರ್ ಅವರ ಪ್ರತಿಮೆನ ಉದ್ಘಾಟನೆಯನ್ನ ಮಾಡ್ತಾರೆ. ಇವತ್ತಿಗೂ ಸಹ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂಥ KR ಸರ್ಕಲ್ ಉದ್ಘಾಟನೆ ಯಾರು ಮಾಡಿದ್ದಾರೆ ಅಂದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಮಾಡಿದ್ದಾರೆ. 1952ನೇ ಇಸ್ವಿನಲ್ಲಿ ಮಾಡಿರ್ತಕ್ಕಂಥ ಪ್ರತಿಮೆ ಅದು. ಹೀಗೆ ಮಹಾರಾಜರಿಗೆ ಗುರುಗಳಾಗಿ, ಮಾರ್ಗದರ್ಶಕರಾಗಿ, ದಿವಾನರಾಗಿ, ಜನೋಪಯೋಗಿ ಕೆಲಸಗಳನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅವ್ರ ಹಳ್ಳಿನಲ್ಲಿ ಯಾತಕ್ಕೆ ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಪ್ರತಿಯೊಬ್ಬರು ಇರ್ತಕ್ಕಂಥ ಯುವಕರು ಬಹಳ ಜನ ಇದೀವಿ, ಇವತ್ತಿಗೂ ಸಹ ಇದೀವಿ. ನಾವುಗಳೆಲ್ಲ ಯಾಕೆ ನಮ್ಮ ಹಳ್ಳಿನಲ್ಲಿ ಮಾಡ್ತಾ ಇಲ್ಲ? ನಮ್ಗೆ ಅದು ಬೇಕಾಗಿಲ್ಲ. ಅವ್ರ ವಿಶ್ವೇಶ್ವರಯ್ಯ ಅವ್ರಿಗೆ ಯಾತಕ್ಕೆ ಬೇಕಾಗಿತ್ತು? ಮಾಡ್ಬೋದಾಗಿತ್ತಲ್ವಾ ಅನ್ನೋ ಒಂದು ಪ್ರಶ್ನೆ ಇದೆ. ಇಡೀ ಪ್ರಪಂಚಕ್ಕೆ ಮಾಡಿದಾಗ ನೀವು ಸಹ ಪುಟ್ಟ ಹಳ್ಳಿನಲ್ಲಿ ಮಾಡಿ ಅಂತ ಬಿಟ್ಕೊಟ್ಟು ಹೋಗಿರ್ತಕ್ಕಂಥ ಕೊಡುಗೆ ಅಂತ ಭಾವಿಸ್ತೇನೆ. ಹರಿ ಓಂ. ಕೇವಲ ನೀರಾವರಿ ಯೋಜನೆಗಳನ್ನ ಮಾತ್ರ ಅಲ್ಲ, ಮಾದರಿ ಮೈಸೂರು ಹಾಗೂ ಇವತ್ತಿಗೂ ಸಹ ಅತ್ಯಂತ ಜನಪ್ರಿಯ ವ್ಯಕ್ತಿಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಮೀಕ್ಷೆ ಮಾಡಿದಾಗ 46 ಮಂದಿ, 46% ಜನ ಮಂದಿಗೆ ಜನಪ್ರಿಯರಾಗಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿ ಯಾರು ಅಂತಂದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಸೇರುತ್ತೆ. 26 ಜನ ಶ್ರೇಷ್ಠ ವ್ಯಕ್ತಿಗಳು ಯಾರು ಸೇರುತ್ತೆ ಅಂದ್ರೆ ಅದು ರಾಜ್ಕುಮಾರ್ ಅವ್ರಿಗೆ ಸೇರುತ್ತೆ. 19 ಜನ ಯಾರಿಗೆ ಸೇರುತ್ತೆ ಅಂದ್ರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರಿಗೆ ಸೇರುತ್ತೆ. ನಂತರ ಕರ್ನಾಟಕದ ಜನ ಅಬ್ದುಲ್ ಕಲಾಂ ಇವರುಗಳ ನಂತರ ಸಾಲಿನಲ್ಲಿ ಬರ್ತಾರೆ. ಹಾಗಾಗಿ ನಾವು ಕಾಯಕ ಯೋಗಿ, ಕರ್ಮ ಯೋಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನನಗೆ ಮಾತನಾಡೋ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಮುಕುಂದನ್ ಗುರೂಜಿ ಅವರೇ, ನಿಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮನಗಳು. ಹರಿ ಓಂ. ನೆಹರು ಅವ್ರಿಗೆ ಮಹಾತ್ಮ ಗಾಂಧೀಜಿ ಅವರಿಗೆ ಈ ದೇಶದ ಉದ್ಧಾರ ಆಗ್ಬೇಕು ಅಂತಂದ್ರೆ ಇದು ಕೃಷಿಯಿಂದ ಮಾತ್ರ ಉದ್ಧಾರ ಆಗ್ಬೇಕು ಅಂತಕ್ಕಂಥ ಅಭಿಪ್ರಾಯ ಇತ್ತು. ಅದನ್ನ ಪ್ರಬಲವಾಗಿ ವಿರೋಧಿಸಿದವರು ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಅನೇಕ ಯಂತ್ರೋಪಕರಣಗಳಿದೆ, ಯಂತ್ರೋಪಕರಣಗಳ ಮೂಲಕ ನೀವು ಕೆಲಸಗಳನ್ನ ಮಾಡಬಹುದು. ಮಾನವ ಶಕ್ತಿ ಅಂತಕ್ಕಂಥದ್ದು ದೊಡ್ಡದು, ಮಾನವ ಶಕ್ತಿಯನ್ನ ಬೇರೆ ಕೆಲಸಗಳಿಗೆ ನೀವು ಕೈಗಾರಿಕೆಗಳಿಗೆ ಉಪಯೋಗಿಸಿ ಅಂತ ಹೇಳಿ ಪ್ರಬಲವಾಗಿ ಅದು ಹೇಳೋದ್ರ ಜೊತೆನಲ್ಲಿ ಸಮಯಕ್ಕೆ ಅತ್ಯಂತ ಮಹತ್ವವನ್ನ ಕೊಡ್ತಾ ಇದ್ರು. ನಾನು ಬಹಳ ಸಲ ಇವತ್ತಿನ ದಿವಸ ನಾವು ಇಷ್ಟೊಂದು ಅಭ್ಯುದಯ ಆಗಿದ್ದೀವಿ, ಇಷ್ಟೊಂದು ಸಂತೃಪ್ತವಾಗಿ ನಗ್ತಾ ಇದ್ದೀವಿ ಅಂತ ಕಾರಣ ಏನು ಅಂತ ನಾವು ಇವುಗಳೆಲ್ಲ ಯೋಚನೆ ಮಾಡಿದಾಗ ನಾವು ಹಾಕೊಟ್ಟಿರ್ತಕ್ಕಂಥ ಯೋಚನೆಗಳು ಸರಿಯಾದ ಸಮಯಕ್ಕೆ ಬರ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಹೇಳ್ತಕ್ಕಂಥದ್ದು, ಸರಿಯಾಗಿದ್ದ ಸಮಯಕ್ಕೆ ಮಲ್ಕೊಳ್ತಕ್ಕಂಥದ್ದು, ಹಾಕಿರ್ತಕ್ಕಂಥ ಎಲ್ಲಾ ಯೋಚನೆಗಳು ಯಶಸ್ವಿಯಾಗಿ ಮಾಡ್ತಕ್ಕಂಥ ಒಂದು ಕರ್ತವ್ಯ ಪ್ರಜ್ಞೆ ಇದೆಯಲ್ಲ, ಇದರಿಂದ ನಾವೆಲ್ಲ ಮೇಲಕ್ಕೆ ಬಂದಿದ್ದೀವಿ. ಸಾಕಷ್ಟು ನಮ್ಗೆ ಇದೆಲ್ಲ ಗೊತ್ತಾಗಿದ್ದು ಯಾರಿಂದ ಅಂತಂದ್ರೆ ನಮ್ಮ ಮುಕುಂದನ್ ಗುರೂಜಿ ಅವರು. 5 ನಿಮಿಷ ಲೇಟ್ ಆದ್ರೂ ಸಹ ಅವರಲ್ಲಿ ನಿಲ್ಲಲ್ಲ. ಯಾಕಂದ್ರೆ ಸಮಯಕ್ಕೆ ಮಹತ್ವವನ್ನ ಕೊಡ್ತಾರೆ. ಅಂತ ಒಂದು ಸಮಯದ ಮಹತ್ವದ ಗುಣ ಆಯ್ತೆ ಈಗ 100 ವರ್ಷಗಳ ಹಿಂದೆ ಅಳವಡಿಸ್ಕೊಂಡಿದ್ಯಾರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಆ ಸಮಯಕ್ಕೆ ಮಹತ್ವವನ್ನ ಕೊಟ್ಟು ಅವರು ಪ್ರಧಾನಮಂತ್ರಿ ನೆಹರು ಅವರೇ ಆಗಿರ್ಬೋದು, ಈ ದೇಶಕ್ಕೆ ಆಯ್ತೆ ಸ್ವತಂತ್ರವನ್ನ ತಂದು ಕೊಟ್ಟಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿ ಅವರೇ ಆಗಿರ್ಬೋದು, ಅವರ ವಿಷಯದಲ್ಲಿ ಅವರೆಲ್ಲೂ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ. ಆದ್ರೆ ಮಹಾತ್ಮ ಗಾಂಧೀಜಿ ಅವ್ರನ್ನ ಕಂಡ್ರೆ ವಿಶ್ವೇಶ್ವರಯ್ಯ ಅವರಿಗೆ ಅಪಾರವಾಗಿರ್ತಕ್ಕಂಥ ಗೌರವ ಇತ್ತು. ಒಂದು ಸಲ ಏನಾಗುತ್ತೆ, ಯಾವುದೋ ಒಂದು ಸಮುದ್ರಕ್ಕೆ ಅಣೆಕಟ್ಟನ್ನ ಕಟ್ಟಬೇಕಾಗುತ್ತೆ. ಮಹಾತ್ಮ ಗಾಂಧೀಜಿ ಹೇಳ್ತಾರೆ ವಿಶ್ವೇಶ್ವರಯ್ಯನ ಕರೆಸ್ಬಿಟ್ ಮಾಡಿ ಅಂತ. ಮಹಾತ್ಮ ಗಾಂಧೀಜಿ ಅವರ ಕರೆ ಮೇರೆಗೆ ನೀವು ಅಣೆಕಟ್ಟನ್ನ ಕಟ್ಟಬೇಕು ಅಂದಾಗ ಬಹಳ ಖುಷಿಯಾಗಿ 90 ವರ್ಷ ವಯಸ್ಸಾಗಿರ್ತಕ್ಕಂತಹ ಆಯ್ತೆ ಬರಡು ಭೂಮಿ ಆಗಿರ್ತಕ್ಕಂಥ ಉಬ್ಬು ತಬ್ಬುಗಳಿರ್ತಕ್ಕಂಥ ಒಂದು ನೆಲಕ್ಕೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಅನೇಕ ಜನ ಸರ್ವೇಯರ್ಸು, ವಿಲೇಜ್ ಅಕೌಂಟೆಂಟ್ಸು ಇಲ್ಲಿ ವಿಶ್ವೇಶ್ವರಯ್ಯ ಓಡಾಡಲ್ಲ, 90 ವರ್ಷ ವಯಸ್ಸಾಗ್ಬಿಟ್ಟಿದೆ ಅಂತ ಅನ್ಕೊಂಡಿರ್ತಾರೆ. ಆದ್ರೂ ವಿಶ್ವೇಶ್ವರಯ್ಯ ಬಿಡದೇನೆ ಓಡಾಡಿ ಅದಕ್ಕೆ ಏನೇನ್ ಬೇಕೆಲ್ಲ ಮಾರ್ಗದರ್ಶನ ಕೊಟ್ಟು ಅಣೆಕಟ್ಟನ್ನ ಕಟ್ಟೋದ್ರು ಅವರು ಬಿಡಲ್ಲ. ಆದ್ರೆ ಅದಕ್ಕೆ ಅಂತ ಬಂದ ಸಂಭಾವನೆನ ಅವರು ಈಸ್ಕೊಳ್ಳಲ್ಲ. ಮಹಾತ್ಮ ಗೌರ್ಮೆಂಟ್ ಇಂದ ಬರುತ್ತೆ ಚೆಕ್ಕು, ವಿಶ್ವೇಶ್ವರಯ್ಯ ಈಸ್ಕೊಳ್ಳಲ್ಲ. ಯಾತಕ್ಕೆ ಈಸ್ಕೊಳ್ಳೋದಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಡೀ ದೇಶಕ್ಕೆ ಸೇವೆ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅವ್ರು ಕರೆ ಕೊಟ್ಟಾಗ ಇದೊಂದು ಚಿಕ್ಕ ಸೇವೆಯನ್ನು ಮಾಡಕ್ಕಾಗಲ್ವಾ, ಅವ್ರ ಮಾತಿಗೆ ಗೌರವವನ್ನು ಕೊಟ್ಟು ಅಂತ. ಅವರು ಸಮಯದ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ. ಆದ್ರೆ ದೇಶದ ಸೇವೆ ಅಂತ ಬಂದಾಗ ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಇತ್ತು. ಯಾರಿಗಿತ್ತು? ನಮ್ ಸರ್ ಎಂ ವಿಶ್ವೇಶ್ವರಯ್ಯನವರಿಗಿತ್ತು. ನೀವೇನಾದ್ರೂ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಓದ್ಲೇಬೇಕು ಅನ್ನೋ ಹಾಗಿದ್ರೆ 67 ಪುಸ್ತಕಗಳನ್ನ ಓದ್ಬೇಕಾಗಿಲ್ಲ, ಯಾವುದೋ ಲೇಖನಗಳನ್ನ ಓದ್ಬೇಕಾಗಿಲ್ಲ. ಜಯಪ್ಪ ಗೌಡ ಅವ್ರು ಬರೆದಿರ್ತಕ್ಕಂಥ ಭಾರತ ರತ್ನ ಸರ್ ಎಂ.ಇ. ಈ ಗ್ರಂಥಗಳನ್ನ ಓದಿದ್ರೆ ಸಾಕು. ಅಷ್ಟೇ ಯಾಕೆ, ಇಂಗ್ಲಿಷ್ ಪ್ರೊಫೆಸರ್ ಆಗಿರ್ತಕ್ಕಂತಹ ಆಯ್ತೆ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ಪ್ರೊಫೆಸರ್. ಯಾರು ಇಂಗ್ಲಿಷ್ ಪ್ರೊಫೆಸರ್ ಅಂತಂದ್ರೆ ವಿಶ್ವೇಶ್ವರಯ್ಯ ಒಂದು ಶಕ್ತಿ ಅಲ್ಲ ವ್ಯಕ್ತಿ, ಐತಿಹ್ಯ ಅಂತ ಬರೀತಾರೆ ಎನ್ ಮೂರ್ತಿರಾಯರು. ಇಂಗ್ಲಿಷ್ ನಲ್ಲಿ ಲೆಟರ್ ಬರೀತಕ್ಕಂಥವ್ರು ಇದೊಂದು ಲೇಖನವನ್ನ ಮಾತ್ರ ಅವರು ವಿಶ್ವೇಶ್ವರಯ್ಯ ಬಗ್ಗೆ ಕನ್ನಡದಲ್ಲಿ ಬರೆದಿದ್ದಾರೆ. ಇವರ ಲೇಖನಗಳನ್ನ ಓದ್ಬೇಕು. ಕನ್ನಡ ಮನಸ್ಸು ಅಂತ ಇಂಜಿನಿಯರಿಂಗ್ಗೆ ಇದೊಂದು ಟೆಕ್ಸ್ಟ್ ಬುಕ್ ಪ್ರೆಸ್, ಅದರಲ್ಲಿರ್ತಕ್ಕಂಥ ಲೇಖನ. ಈ ಲೇಖನವೂ ಸಹ ನಾನು ಕಳೆದ 15 ವರ್ಷಗಳಿಂದ ಇಟ್ಕೊಂಡಿದ್ದೇನೆ. ಹರಿ ಓಂ. ಮುಕುಂದನ್ ಗುರೂಜಿ ಅವ್ರ ಮನೆಯಲ್ಲೂ ಒಂದು 20,000 ಗ್ರಂಥಗಳಿದೆ. ನಂದು ಯಾವ ಗ್ರಂಥಗಳು ನನಗೆ ಬರುತ್ತೆ ಎಲ್ಲಾ ಗ್ರಂಥಗಳನ್ನು ಅವರ ಜ್ಞಾನದ ಸಲುವಾಗಿ, ಅವರ ಕುತೂಹಲದ ಸಲುವಾಗಿ, ಅವ್ರಿಗೆ ಹಸಿರೋದ್ರಿಂದ ನಾನು ಅವ್ರಿಗೇನೆ ಕೊಡ್ತಾ ಇದ್ದೀನಿ. 4 ಗ್ರಂಥಗಳನ್ನ ಮಾತ್ರ ನಾನು ಇಟ್ಟಿರ್ತೇನೆ. ಆ 4 ಗ್ರಂಥಗಳೇ ಸರ್ ಎಂ ವಿಶ್ವೇಶ್ವರಯ್ಯ ಗ್ರಂಥನೂ ಸಹ ಒಂದು. ಹರಿ ಓಂ. ಓಕೆ, ಇತಿಹಾಸ ಭೂಗೋಳ 2 ಪದ ಇದೆ. ಪ್ರತಿಯೊಬ್ರು ಇತಿಹಾಸ ಸೇರ್ತೀವಿ. ನಾವು ಹುಟ್ಟಿದ ದಿವಸವೇ
ನಾವು ಇತಿಹಾಸ ಸೇರೋದು ಗ್ಯಾರಂಟಿ ಆಗಿರುತ್ತೆ, ಯಾವತ್ತೋ ಒಂದು ದಿವಸ ಸೇರ್ತೀವಿ ಅಂತ. ಆದ್ರೆ ಭೂಗೋಳ ಸೇರುವಂತದ್ದು ಭಗವಂತ ನಮಗ್ ಬಿಟ್ಟಿದ್ದಾರೆ. ಹಾಗಾಗಿ ಸರ್ವ ವಿಶ್ವೇಶ್ವರಯ್ಯ ಅಂತ ಅವ್ರು ಏನಪ್ಪಾ ಅಂದ್ರೆ ಕೇವಲ ಇತಿಹಾಸವನ್ನ ಸೇರಿಲ್ಲ, ಭೂಗೋಳವನ್ನ ಸೇರಿದ್ದಾರೆ ಅವರು. ಹಾಗಾಗಿ ಅವರು ಹೋಗಿ ಎಷ್ಟೋ ವರ್ಷಗಳಾದ್ಮೇಲೂ ಇವತ್ತು ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಅದಕ್ಕೆ ರೋಲ್ ಮಾಡಲ್ಸ್ ಅಂತ ಕರಿತೀವಿ ನಾವು. ಯಾಕೆ ಇಂತ ಒಂದು ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾವ್ ಅನ್ಕೊಂಡ್ಬಿಡ್ತೀವಿ ಸಮಯ ಪಾಲನೆ ತುಂಬಾ ಕಷ್ಟ, ಅಥವಾ ಇನ್ನೇನೋ ತುಂಬಾ ಕಷ್ಟ, ಸಾಧನೆ ತುಂಬಾ ಕಷ್ಟ, ವಯಸ್ಸಾದ್ಮೇಲೆ ನಾವು ಇಂಥದ್ ಮಾಡಕ್ಕಾಗಲ್ಲ ಅಂತದ್ ಮಾಡಕ್ಕಾಗಲ್ಲ ಅಂತ ನಮ್ಗೆ ನಾವು ಲಿಮಿಟೇಷನ್ ಹಾಕೊಂಡಿರ್ತೀವಿ, ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ. ಸೊ ಅಂತದನ್ನೆಲ್ಲ ಹೊರತು ಬೇರೆ ಬರ್ಬೇಕಾದ್ರೆ ನಮ್ಗೆ ಇನ್ಯಾರು ಮಾಡಿರ್ಬೇಕು. ಪ್ರಪಂಚದಲ್ಲಿ ಯಾರೋ ಎಲ್ಲೋ ಏನೋ ಮಾಡಿದ್ರು ಅಂದ್ರೆ ಪ್ರತಿಯೊಬ್ಬರಿಗೂ ಅದ್ ಮಾಡೋ ಶಕ್ತಿ ಇರುತ್ತೆ. ಸೊ ಸಾಧನೆ ಪ್ರತಿಯೊಬ್ರು ಮಾಡ್ಬೋದು, ಆದ್ರೆ ಪ್ರತಿಯೊಬ್ರು ಸಾಧನೆ ಮಾಡಲ್ಲ. ಯಾಕೆ ಅವ್ರವ್ರ ನ್ಯೂನ್ಯತೆಗಳು. ಹಾಗಾಗಿ ಇಂಥ ವ್ಯಕ್ತಿಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಾಗ ನಮಗೂ ಒಂದು ಪ್ರೇರಣೆ ಆಗತ್ತೆ. ಏನೋ ಯಾರೋ ಬಂದಿದ್ರು, 1 ಗಂಟೆ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಹೇಳಿದ್ರು, ನಾವು ಒಂದಷ್ಟು ಕೇಳಿದ್ವಿ ಓದ್ವಿ ಅನ್ನೋ ರೀತಿ ಆಗ್ಬಾರ್ದು. ಏನಾದ್ರು ಇದ್ರಲ್ಲಿ ಮುಖ್ಯವಾದ 1, 2, 3 ವಿಚಾರಗಳು ನಮ್ಗೆ ಇನ್ಸ್ಪೈರ್ ಆಗ್ಬೇಕು. ನಾವ್ ಯಾಕೆ ಆ ರೀತಿ ಆಗ್ಬಾರ್ದು, ನಾವ್ ಯಾಕೆ ಆ ರೀತಿ ಮಾಡಬಾರ್ದು ಅನ್ನುವ ಒಂದು ಇನ್ಸ್ಪಿರೇಷನ್ ಆಗ್ಬೇಕು. ಆ ಉದ್ದೇಶದಿಂದ ಇವತ್ತು ನಮ್ಮ ಯೋಗ ಪ್ರಕಾಶ್ ಅವ್ರಿಗೆ ನಾವು ವಿಶ್ವೇಶ್ವರಯ್ಯ ಅವ್ರ ಬಗ್ಗೆನೆ ಹೇಳಿ ಅಂತ ನಾನು ಅವ್ರಿಗೆ ಕೇಳ್ಕೊಂಡಂತದ್ದು. ಅವ್ರ ಪುಸ್ತಕದ ಬಗ್ಗೆ ಹೇಳಿ, ಇಲ್ಲಿ ತನಕ 100 ಪುಸ್ತಕ ಕೊಟ್ಟಿದ್ದಾರೆ ಅವ್ರು ನನಗೆ. ಇವತ್ತು ಒಂದು 15 ತಂದಿದ್ದೀರಾ? ಹೌದು ಸರ್, ಹೌದು. ಇವತ್ತು ಒಂದು 15 ಪುಸ್ತಕ ತಂದಲ್ಲಿ ಕಿಶೋರ್ ಬ್ಯಾಗ್ ಅಲ್ಲಿ ತಗೊಳ್ಳಿ ಗುರುಗಳೇ ಅಂತ. ಸೊ ಈ ರೀತಿ ನಮ್ಮನೇಲಿ ಒಂದು 15ರಿಂದ 20 ಸಾವಿರ ಪುಸ್ತಕಗಳಿದೆ. ಜ್ಞಾನ ಎಲ್ಲಿಂದ ಬರುತ್ತೆ ಅಂದ್ರೆ ಪುಸ್ತಕದಿಂದ ಬರುತ್ತೆ, ಹೌದು ಅಲ್ವಾ? ಸೊ ಹಾಗಾಗಿ ಪುಸ್ತಕಗಳನ್ನ ಓದೋ ಅಭ್ಯಾಸವನ್ನ ಇಟ್ಕೋಬೇಕು, ಇಂಥ ಉಪನ್ಯಾಸಗಳನ್ನ ಕೇಳೋ ಅಭ್ಯಾಸವನ್ನ ಇಟ್ಕೋಬೇಕು. ಅವ್ರು 1 ಗಂಟೆಲಿ ಏನ್ ಹೇಳಿದ್ದಾರೆ ಅದನ್ನ 1 ಗಂಟೆ ಹೇಳ್ಬೇಕಾದ್ರೆ ಅವರು ಒಂದು 20-25 ಗಂಟೆ ಅಭ್ಯಾಸ ಮಾಡಿರ್ತಾರೆ. ಪದೇ ಪದೇ ಆ ಪುಸ್ತಕವನ್ನ ಎಷ್ಟೋ ಬಾರಿ ಓದಿರ್ತಾರೆ. ಅವರು ವರ್ಷಾನ್ಗಂಟೆ ಓದಿರೋಂತ 1 ಗಂಟೆ ಹೇಳಿದ್ದಾರೆ. ನಮ್ಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ತಿಳ್ಕೊಳ್ಳಕ್ಕೆ ಅವಕಾಶ, ಯಾಕಂದ್ರೆ ಉಪನ್ಯಾಸಗಳನ್ನ ಕೇಳಿದಾಗ. ಹಾಗಾಗಿ ಬಹಳ ಮನಮುಟ್ಟುವಂತೆ ಬಹಳ ವಿಚಾರವನ್ನ ನಮ್ಗೆ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಕುತೂಹಲದಿಂದ ಒಂದಷ್ಟು ವಿಚಾರವನ್ನ ಪರ್ಸನಲ್ ಲೈಫ್ ಬಗ್ಗೆ ಏನು ತಿಳ್ಕೊಂಡಿದ್ರೆ ತುಂಬಾ ಮುಖ್ಯ. ಒಂದು ಸೋಷಿಯಲಿ ಯಾವ್ದೋ ರೀತಿ ಸಕ್ಸಸ್ ಆಗ್ಬಿಡ್ಬೋದು. ಹೊರಗಡೆ ನೋಡಕ್ಕೆ ಎಲ್ಲ ಬಣ್ಣವಾಗಿ ಕಾಣ್ತಾ ಇರುತ್ತೆ ಯಾರೋ ಜೀವನ ನೋಡಿದಾಗ. ಪರ್ಸನಲ್ ಲೈಫ್ ಅಲ್ಲಿ ಬೇಕಾದಷ್ಟು ಟ್ರಾಜಿಡಿಗಳಿರುತ್ತೆ. ಆ ರೀತಿ ವಿಶ್ವೇಶ್ವರಯ್ಯ ಅವ್ರ ಲೈಫ್ ಅಲ್ಲೂ ಬೇಕಾದಷ್ಟು ಇತ್ತು, ಅದನ್ನೆಲ್ಲ ಹೇಳಿದ್ದಾರೆ ಅಂತ ಅನ್ಕೋತೀನಿ. ಆದ್ರೂ ಅದನ್ನೆಲ್ಲ ಯಾವ ರೀತಿ ನಿಭಾಯಿಸಿದ್ರು, ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು, ಒಂದೇ ಒಂದ್ ಘಟನೆ ನೀವು ನಮ್ಗೆ ಹೇಳಿದ್ರಿ. ಅವ್ರ ಹೆಂಡತಿ ಹೇಳಾಯ್ತು ಹೆಂಡತಿರ್ ಬಗ್ಗೆ ಹೇಳ್ತೀರಾ ಬಿಡಿ ಬಿಡ. ಹೇಳಬೇಕಲ್ವಾ? ಹೇಳಿ ಯೋಗ ಪ್ರಕಾಶ್ ಅವ್ರಿಗೆ ಹರಿ ಓಂ.